ನೋಡ್ರಿ ಕ್ಯಾಚ್ ಮಾಡಿದ್ರ ಎಲ್ಲರಿಗೂ ನನ್ನ ನಮಸ್ತೆ ಹೇಳ್ತಾ ಬಂದಿದ್ದಕ್ಕೆ ಥ್ಯಾಂಕ್ ಯು. ಮೇಯ್ನ್ ಒಂದು 2-3 ಪಾಯಿಂಟ್ ಹೇಳೋದಿತ್ತು ಆ್ಯಂಡ್ ನಿಮ್ಮ ಮೂಲಕ ನನಗೆ ಆ ಸಹಕಾರ ಬೇಕಿತ್ತು ಒಂದಿಷ್ಟು ಸ್ನೇಹಿತರಿಗೆ ಅಭಿಮಾನಿಗಳಿಗೆ ಒಂದು ಕೆಲವು ವಿಚಾರಗಳನ್ನ ತಲುಪಿಸೋದಕ್ಕೆ. ಭಾಳ ಒಂದು ಗಂಭೀರವಾದಂಥ ವಿಷಯ ಇಲ್ದಲೇ ಇರ್ಬೋದು ಈ ಮೊದಲನೇ ಟಾಪಿಕ್ಕು, ಆದರೆ ಭಾಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾರ್ಮಲ್ ಆಗಿ ಒಂದು ಬರ್ತ್ಡೇ ಅಂತ ಬಂದಾಗ ಏನಾಗುತ್ತೆ, ಮನೆ ಹತ್ರ ಎಲ್ಲರೂ ಸ್ನೇಹಿತರು ಸೇರ್ತಾರೆ, ತುಂಬ ಜನ, ಅದು ಹೋಗ್ತಾ ಹೋಗ್ತಾ ವರ್ಷಗಟ್ಟಲೆ ಜನ ಜಾಸ್ತಿ ಆಗ್ತಾನೆ ಇದ್ರೆ ಹೊರತು ಕಮ್ಮಿ ಅಲ್ಲ, ಅದು ಖುಷಿಯಾಗಿ ಒಂದು ಆಶೀರ್ವಾದ ಅಂತ ಅನ್ಕೋತೀನಿ. ಬಟ್ ಈ ವಿಚಾರ ಏನಕ್ಕೆ ಹೇಳಕ್ಕೆ ಬಂದೆ ಅಂದರೆ, ಲಾಸ್ಟ್ ಇಯರ್ ಇದೇ ಥರ ವಾಪಸ್ ಸೇರಿದಾಗ ಆಲ್ಮೋಸ್ಟ್ ಅರೌಂಡ್ ಗೊತ್ತಿಲ್ಲ ಅರೌಂಡ್ 26,000 ಆಡ್ ಪೀಪಲ್, 34,000 ಏನೋ ಆಗೋಗಿದ್ರು ಲಾಸ್ಟ್ ಟೈಮ್ ಬರ್ತಾ. ಅದು ಕ್ಯೂ ಹೋಗ್ತಾ ಹೋಗ್ತಾ ತುಂಬ ಜಾಸ್ತಿ ಆಗಿ ಇನ್ನೊಂದು ಬ್ಯಾರಿಕೇಡ್ ಹೊರದು ತೊಂದರೆಗಳಾಗಿ ತುಂಬ ಗೊಂದಲಗಳಾಯಿತು ಮನೆ ಹತ್ರ. ಆ್ಯಂಡ್ ನಮ್ಮ ಮನೆ JP ನಗರದಲ್ಲಿ ಬಹಳ ಒಂದು ನ್ಯಾರೋ ರೋಡಲ್ಲಿ ನಮ್ಮ ತಂದೆ ಕಟ್ಟಿದಂಥ ಒಂದು ಮನೆ, ಅದು ಬಹಳ ವಿಶಾಲವಾದಂಥ ರೋಡ್ ಅಲ್ಲ. ಅದು ಇಷ್ಟು ವರ್ಷ ಏನೋ ಒಂದು ನಡ್ಕೊಂಡು ಬಂದ್ಬಿಡ್ತು. ಬಟ್ ಈಗ ಪೊಲೀಸ್ ನನ್ನ ಸಿಬ್ಬಂದಿ, ನನ್ನ ಸ್ನೇಹಿತರು ಬಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ದು, ನಮ್ಮ ಮನೆ ಅಕ್ಕಪಕ್ಕದಲ್ಲಿ ನನ್ನ ಸ್ನೇಹಿತರೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡಿದ್ದು, ಏನಾರ ಮಾಡೋಕ್ಕಾದ್ರೆ ದಯವಿಟ್ಟು ಬೇರೆ ಕಡೆ ಮಾಡಿ, ಮನೆ ಹತ್ರ ಬೇಡಿ ಅಂತ. ಸೊ ಎಲ್ಲಿಗೆ ಅಂದರೆ, ಒಂದು ಕೆಲವು ವರ್ಷಗಳಿಂದ ನಾನು ಈ ಹೂವು ಕೇಕ್ಸ್ ಅನ್ನೋದೇನಿದೆ ಅದೆಲ್ಲ ಕಟ್ ಮಾಡೋದಕ್ಕೋಸ್ಕರ ನಾನು ಮಾಡಲ್ಲ ಅಂತ ಅಂದಾಗ ಮನೆ ಹತ್ರ ತುಂಬ ಗಲಾಟೆಗಳಾಗಿತ್ತು. ಆ ಗಲಾಟೆ ಮತ್ತೆ ಆಗೋದು ಬೇಡ. ನಾನು ಚಿತ್ರರಂಗಕ್ಕೆ ಸೇರ್ಪಡೆ ಆದಾಗ ಆಲ್ಮೋಸ್ಟ್ 96, ಬಟ್ ನನ್ನ ಸೆಲೆಬ್ರೇಷನ್ ಅಂತ ಏನಿತ್ತು ಒಂದು ಹೆಸರು ಮಾಡಿ ಬರಬೇಕಾದ್ರೆ 2003-2004 ಹತ್ರ ಸ್ಲೋ ಆಗಿ ಬರ್ತ್ಡೇ ಸ್ಟಾರ್ಟ್ ಆಯಿತು. ಆವಾಗ ನನ್ನ ಮನೆ ಅಕ್ಕಪಕ್ಕದ ಇದ್ದಂಥ ನನ್ನ ಎಲ್ಲ ಸ್ನೇಹಿತರು, ನೇಬರ್ಸ್ ಎಲ್ಲರೂ ಬಹಳ ಕಿರಿಯರ್ ಆಗಿದ್ದರು. ಈಗ ಎಲ್ಲರಿಗೂ ತುಂಬ ವಯಸ್ಸಾಗಿದೆ ಅಲ್ಲಿ. ಸೊ ಎಲ್ಲರ ರಿಕ್ವೆಸ್ಟ್ ಏನಂದರೆ ಯಾರಿಗೂ ತೊಂದರೆ ಬೇಡಿ ಅಂತ. ನನ್ನಿಂದ ಯಾರಿಗೂ ತೊಂದರೆ ಆಗೋದು ಮೊದಲನೇದಾಗಿ ಇಷ್ಟ ಇಲ್ಲ, ಬಟ್ ಸ್ನೇಹಿತರಿಗೆ ಸಿಗಬೇಕು ಅನ್ನೋದೊಂದು ಆಸೆ ಇದೆ. ಈ ಮೂಲಕ ಮಾಧ್ಯಮ ಸ್ನೇಹಿತರ ನಿಮ್ಮ ಮೂಲಕ ನಾನೆಲ್ಲ ಬೇರೆ ಬೇರೆ ಊರುಗಳಿಂದ ಬರುವಂಥ ನನ್ನ ಸ್ನೇಹಿತರಿಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಮನೆ ಹತ್ರ ಬೇಡಿ. ನಾವು ಏನು ಗ್ರೌಂಡ್ ಅದು, ಈ ಟೆಲಿಫೋನ್ ಎಕ್ಸ್ಚೇಂಜ್ ಎದುರುಗಡೆ MES ಗ್ರೌಂಡ್ ಅಂತ ಇದೆ ಜಯನಗರದಲ್ಲಿ. ಸೊ ನಮ್ಮ MLA ಸ್ನೇಹಿತರು ರಾಮಮೂರ್ತಿ ಅವರು, ಅವರ ಸಹಕಾರ, ಅವರ ಒಂದು ಸಪೋರ್ಟಿಂದ ಆ ಗ್ರೌಂಡಲ್ಲಿ ಬಹಳ ಚೆನ್ನಾಗಿ ಏರ್ಪಾಡು ಮಾಡಿಕೊಟ್ಟಿದ್ದಾರೆ. ಅಲ್ಲೂ ಒಂದು ಪ್ರಾಬ್ಲಮ್ಮು ಏನು ಅಂತಂದರೆ, ನಮಗೆ ವಾಪಸ್ ಬಂದಿದ್ದು ಇಷ್ಟು ಹೊತ್ತು ಮಾತ್ರ ಇರಬೇಕು, ಅಲ್ಲಿಂದ ಮೇಲೆ ನಮಗೆ ಕ್ರೌಡ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂತ. ಸೊ ಈಗ ನನಗೆ JP ನಗರದಿಂದ ಜಯನಗರಕ್ಕೆ ಬಂದು ನಾನು ಜಯನಗರ ಸ್ನೇಹಿತರು ನನ್ನನ್ನು ಬೈಕೊಳ್ಳೋದು ಬೇಡ, ನಿಮ್ಮದು ಏರಿಯಾ ಓಕೆ ಅಂತಲ್ಲ, ನಮ್ಮ ಏರಿಯಾಕ್ಕೆ ಹಾಳು ಮಾಡಿದ್ರಿ ಅಂತ. ಸೊ ಅಲ್ಲೂ ಒಂದು ಲಿಮಿಟೆಡ್ ಟೈಮಿಂಗ್ ಕೊಟ್ಟಿದ್ದಾರೆ ನನಗೆ. ಸೊ ಬಹುಶಃ ಅರೌಂಡ್ 10 o'clock, 10 to 11:30, 12ವರೆಗೆ ನಮಗೆ ಟೈಮ್ ಕೊಟ್ಟಿದ್ದಾರೆ ಅಲ್ಲಿ. ಸೊ ಈ ಮತ್ತೆ ಯಾವ ಊರಿಂದ ನನ್ನ ಎಲ್ಲ ಸ್ನೇಹಿತರು ಯಾರ್ಯಾರು ಬರ್ತಿರೋ ಖಂಡಿತವಾಗ್ಲೂ ನಾನು ಅಲ್ಲಿ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಇಷ್ಟಪಡ್ತೀನಿ. ನನಗೂ ತುಂಬ ಆಸೆ ಇದೆ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ. ಹಾಗಂತ ಇದೇನೋ ಬರ್ತ್ಡೇ ಅಂದ ತಕ್ಷಣ ಭಾಳ ದೊಡ್ಡ ಸಂಭ್ರಮ, ಏನೋ ನಾವು ಉಪಕಾರ ಮಾಡ್ತಾ ಇದೀವಿ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಇದು ನೀವುಗಳು ಬೇರೆ ಬೇರೆ ಊರಿಂದ ಬಂದು ನಮ್ಮನ್ನು ಭೇಟಿ ಮಾಡುವಂಥ, ನಮ್ಮ ಮೇಲೆ ತೋರಿಸುವಂಥ ಉಪಕಾರ ಇರ್ಬೋದು ಹಾಗೂ ಪ್ರೀತಿ ಇರ್ಬೋದು. ಇದಕ್ಕೆ ಇಷ್ಟಂತೂ ನಡೆದಿದೆ. ಒಂದಂತೂ ಸತ್ಯ, ಇದು ಆದ್ಮೇಲೂ ನನಗೆ ಗೊತ್ತಿರೋ ಹಾಗೆ ಮನೆ ಹತ್ರ ಇನ್ನೂ ಕೆಲವು ಸೇರ್ಕೊಳ್ಬೋದು, ಗಲಾಟೆಗಳು ನಡಿಬೋದು. ದಯವಿಟ್ಟು ಬೈಕೊಳ್ಳೋಕೆ ಹೋಗಬೇಡಿ, ಅಲ್ಲಿ ಪರ್ಮಿಷನ್ ಇಲ್ಲ, ನಾನು ಭೇಟಿ ಮಾಡೋಕ್ಕಾಗಲ್ಲ ಅಲ್ಲಿ. ಸೊ ಇಷ್ಟು ನಾನು ಕರೆಕ್ಟಾಗಿ ಹೇಳಬಲ್ಲೆ. MES ಅಲ್ಲಿ ಕೂಡ ಒಂದು ಪ್ರೋಟೋಕಾಲಲ್ಲಿ ಏರ್ಪಾಡು ಮಾಡಿಸಿದ್ದಾರೆ, ಬಹಳ ಪ್ರೀತಿಯಿಂದ ಮಾಡಿಕೊಟ್ಟಿದ್ದಾರೆ ರಾಮಮೂರ್ತಿ ಅವರ ಜಾಗನ. ಸೊ ಅಲ್ಲಿ ನಾನು ಎಲ್ಲರಿಗೂ ಸಿಗ್ತೀನಿ. ಆ್ಯಂಡ್ ತುಂಬ ವರ್ಷಗಳ ನಂತರ ಮತ್ತೆ ಈಗ ಲಾಸ್ಟ್ ಇಯರಲ್ಲೂ ತುಂಬ ಜನ ಸೇರಿದ್ರಿ. ಆ ಟೈಮಲ್ಲಿ ನಾನು ಹೇಳೋಕ್ಕಾಗಿಲ್ಲ, ಒಂದು ಟ್ವೀಟ್ ಮೂಲಕ ಹೇಳಿದ್ದೆ. ಬಟ್ ಈಗ ಹೇಳ್ತಾ ಇದ್ದೀನಿ, ಬ್ಯಾರಿಕೇಡ್ ತುಂಬ ಹಿಂದೆ ಇರೋರಿಗೆ ಇದು ಗೊತ್ತಿಲ್ಲ. ಮುಂದ್ಗಡೆ ನಾನು ಸ್ಟೇಜಿಗೆ ಬಂದು ಕೆಲವು 1 hour ಆಗಿರಲಿಲ್ಲ, ಆಲ್ರೆಡಿ ಬ್ಯಾರಿಕೇಡ್ ಹೊಡೆದು ಎಲ್ಲ ಬಂದು ಸ್ಟೇಜ್ ಎಲ್ಲ ಮುರಿದು ಹೋಗೋ ಸಾಧ್ಯತೆ ಬಂದಾಗ ನನ್ನ ಪೊಲೀಸ್ ಮಿತ್ರರು ನಮಗೆ ಒಳಗಡೆ ಕಳಿಸಿ ಇದಾಗದೇ ಇಲ್ಲ ಅಂತ ಬಂದಾಗ ಅದನ್ನು ಸ್ಟಾಪ್ ಮಾಡಬೇಕಾಯ್ತು. ತುಂಬ ಜನಕ್ಕೆ ಬೇಜಾರಾಗಿರುತ್ತೆ, ನನಗೂ ಬೇಜಾರಾಯ್ತು, ಅವತ್ತು ಯಾರಿಗೂ ಸಿಗೋಕ್ಕಾಗಿಲ್ಲ ಅಂತ ಅಷ್ಟೊಂದು ಏರ್ಪಾಡು ಮಾಡಿ ಹಗಲು ರಾತ್ರಿ ನನ್ನ ಇಲ್ಲಿರೋ ಎಲ್ಲ ಗೆಳೆಯರು, ನನ್ನ ಫ್ಯಾನ್ ಕ್ಲಬ್ಸ್ ಅಂತ ಏನಿದ್ದಾರೆ ನನ್ನ ಸ್ನೇಹಿತರು, ಇವರೆಲ್ಲ ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯೋದೇ ಎಲ್ಲರನ್ನೂ ಭೇಟಿ ಮಾಡೋಕ್ಕೆ ಆಗಲಿಲ್ಲ ಅವತ್ತು. ಸೊ
ಪ್ರತಿಯೊಬ್ಬರಿಗೂ ಈ ವರ್ಷದಲ್ಲಿ ನಾನು ಅದಕ್ಕೆ ಒಂದು ಅಪಾಲಜಿ ಕೇಳ್ತಾ, ಪ್ರೀತಿಯಿಂದ ಬನ್ನಿ, ಪ್ರೀತಿಯಿಂದ ಹೋಗೋಣ, ಪ್ರೀತಿಯಿಂದ ಸೇರೋಣ. ಸೊ ಐ ವಾಂಟೆಡ್ ಟು ಸೇ ದಿಸ್. MES ಗ್ರೌಂಡಲ್ಲಿ ಸಿಗ್ತೀನಿ ನಾವು, ಅಲ್ಲಿ 10 to 12 ಮಧ್ಯದಲ್ಲಿದೆ. ಸೊ ಏಕೆಂದ್ರೆ ರಾಮಮೂರ್ತಿ ಅವರ ಈ ಮೂಲಕ ನಾನು ನಿಮಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಸೊ ಇದು ನಾನು ಹೇಳಬೇಕಿತ್ತು ಇಷ್ಟಕ್ಕೆ. ಆ್ಯಂಡ್ ಈ ಮಧ್ಯದಲ್ಲಿ ಸುಮಾರು ಟೈಮಿಂದ ನಾನು ಯಾರಿಗೂ ಏನೂ ಸಿಗೋಕ್ಕಾಗಿಲ್ಲ. ಸೊ ಐ ಥಾಟ್ ಲೆಟ್ ಮೀ ಹ್ಯಾವ್ ಅನ್ ಇಂಟ್ರಾಕ್ಷನ್. ಬರ್ತ್ಡೇಕ್ಕಿಂತ ಮುಂಚೆ ಅಥವಾ ಒಂದು ರಿಲೀಸ್ಗಿಂತ ಮುಂಚೆ ನಿಮ್ಮೊಟ್ಟಿಗೆ ಸೇರೋದು, ಮಾತಾಡೋದು ಇದ್ದಿದ್ದೆ. ಸೊ ಐ ಥಾಟ್ ಲೆಟ್ ಮೀ ಜಸ್ಟ್ ಮೀಟ್ ಯು ಆಲ್ ಆ್ಯಂಡ್ ಪ್ರಾಬಬ್ಲಿ ಹ್ಯಾವ್ ಅ ಸ್ಮಾಲ್ ಕಾನ್ವರ್ಸೇಷನ್. ಸೊ ದಿಸ್ ಇಸ್ ಫ್ರಮ್ ಮೈ ಎಂಡ್. ಸೊ ನಿಮ್ಮ ಕಡೆಯಿಂದ ಏನಾರು ಮಾತಾಡೋದಿದ್ರೆ ಸರಳವಾಗಿ ಮಾತಾಡ್ಬೋದು. ಎಲ್ಲರೂ ತಿಂಡಿ ಎಲ್ಲ ತಿಂದ್ರಿ ಅನ್ಕೋತೀನಿ. ಅದೇ ಸರ್, ಈಗ 28ರಿಂದ 29 ಕಾಲಿಡ್ತಾ ಇದ್ದೀನಿ ಮತ್ತೆ. ಸೊ ಅನೌನ್ಸ್ಮೆಂಟ್ ಆಗಬೇಕಾಗಿತ್ತು. ಇನ್ನೇನು 30 ವರ್ಷಕ್ಕೆ 1 ವರ್ಷ ಹಿಂದೆ ಇದ್ದೀನಿ. ಸತತವಾಗಿ ಹಾಗೆ ನಡ್ಕೊಂಡು ಬರ್ತದೆ, ಹಾಗೆ ಇರುತ್ತೆ. ಅನೌನ್ಸ್ಮೆಂಟ್ಸ್ ಅಂತ ಸಿನಿಮಾ ಅನೌನ್ಸ್ಮೆಂಟ್ಸ್ಗಳು ನಡೆಯುತ್ತೆ ಸರ್, ಇದ್ದಿದ್ದೇ ಇರುತ್ತೆ. ನಮ್ಮ ಆಸೆಗಳು ಬೇರೆ ಇರ್ತವೆ. ಇದೇ ಥರ ಆಗಬೇಕು, ರಿಲೀಸ್ ಇದೇ ಥರ ಆಗಬೇಕು, ವರ್ಷಕ್ಕೆ 2 ಮಾಡಬೇಕು, 3 ಮಾಡಬೇಕು ಅಂತ ಆ ಒಂದು ಹೋರಾಟದಲ್ಲೇ ಹೊರಡ್ತೀವಿ. ಕಾರಣಾಂತರಗಳಿಂದ ಸಿನಿಮಾನ ನಾನು ಒಬ್ಬನೇ ಅಲ್ಲ, ನಿರ್ಮಾಪಕ ಅಂತ ಒಬ್ಬ ಇರ್ತಾರೆ, ನಿರ್ದೇಶಕರು ಅಂತ ಒಬ್ಬ ಇರ್ತಾರೆ, ಸಹ ಕಲಾವಿದರಿರ್ತಾರೆ, ಲೊಕೇಶನ್ಸ್ ಇರ್ತವೆ. ಇದರಿಂದ ಸ್ವಲ್ಪ ಡಿಲೇಗಳಾಗಿ ಬರ್ತವೆ ಹೊರತು ನಮ್ಮ ಸಿನಿಮಾ ನಾವು ಬಿಡಬಾರ್ದು ಅನ್ನೋ ಅಹಮಿಂದಲ್ಲ. ಸೊ ಇದು ಒಂದು ಇನ್ಸಿಡೆಂಟ್ ನಡೆದ್ಮೇಲೆ ಯಾವುದೇ ಅನೌನ್ಸ್ಮೆಂಟ್ ಮಾಡೋಕ್ಕೆ ಅಥವಾ ಮುಂಚಿತವಾಗಿ ಹೇಳೋದಕ್ಕೆ ಸ್ವಲ್ಪ ಭಯ ಆಗುತ್ತೆ. ಯಾಕಂದರೆ ಇತ್ತೀಚೆಗೆ ಆನ್ಲೈನಲ್ಲಿ ನೋಡ್ತಾ ಇದ್ರೆ ನನ್ನನ್ನು ಸಿನಿಮಾಕ್ಕಿಂತ ಕ್ರಿಕೆಟರ್ ಥರ ಟ್ರೀಟ್ ಮಾಡ್ತಾ ಇದ್ದಾರೆ ಎಲ್ಲರೂ. ಸೊ ಅಲ್ಲೂ ಹೇಳೋಕ್ಕೆ ಭಯ ಆಗ್ತಾಯಿದೆ ನನಗೆ. ಸೊ ಅನೌನ್ಸ್ಮೆಂಟ್ಸ್ ಇದೆ ಸರ್. ಈ ಒಂದು ಎಕ್ಸ್ಪೀರಿಯನ್ಸಿಂದ ಅಂದರೆ ಸತತವಾಗಿ ಇಷ್ಟು ವರ್ಷದಲ್ಲಿ ಒಂದೇ ಸಿನಿಮಾ ಮಾಡ್ಕೊಂಬಂದವನು ನಾನು at a time. But I think I will break that rule. That one thing I will tell you, that I will break that rule, that I will not be doing one cinema at a time. I might be doing 2 or 3 at a time depending on their schedules. ಅವಾಗ ಏನಾಗುತ್ತೆ, ಅಟ್ಲೀಸ್ಟ್ ಮಾರ್ಕೆಟಲ್ಲಿ ನಾವು ಸಿನಿಮಾಗಳು ಬರ್ತಾ ಇರ್ಬೋದು ಅನ್ನೋ ಒಂದು ಖುಷಿನೂ ಇರುತ್ತೆ. ಈ ಥರ ಮನೇಲಿ ಕೂತ್ಕೊಂಡು ಸುಮ್ಮನೆ ಕಾಲ ಕಳೆಯೋದು ಒಂದು ತಪ್ಪುತ್ತೆ ಸರ್. ಅವ್ರಿಗೆ ಮಾತ್ರ ಅಲ್ಲ, ನನಗೂ ಇದೆ ಆಸೆ ಬೇಗ ಬರಬೇಕು ಅಂತ. ಈಗ ಆಲ್ರೆಡಿ ಓಡಾಡ್ತಾ ಇದ್ರೆ ಕೆಲವರು ಅಣ್ಣ ಹೇಗಿದ್ದೀರಾ ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಮುಂಚೆ ಬಂದು ಫೋಟೋ ಆಟೋಗ್ರಾಫ್ ಅನ್ನೋರು ಈಗ ಹೇಗೆ ಚೆನ್ನಾಗಿದ್ದೀರಾ ಅಂತ ಇದ್ದಾರೆ ಅವರು. ಸೊ ಅದೆಲ್ಲ ಮರ್ತು ಹೋಗೋಕ್ಕಿಂತ ಮುಂಚೆ ರಿಲೀಸ್ ಮಾಡಬೇಕು ಸಿನಿಮಾ. ಸೊ ಇಟ್ ಈಸ್ ದೇರ್ ಸರ್, ಇಟ್ ಈಸ್ ದೇರ್ ಹಿಯರ್. ಯಾರು ಎಷ್ಟೇ ದೊಡ್ಡ ಕಲಾವಿದ ಆಗಿರಲಿ, ಯಾರು ಎಷ್ಟೇ ಹೆಸರು ಮಾಡಿರಲಿ, ಐ ಥಿಂಕ್ ಸತತವಾಗಿ ಒಂದು ನಾವು ಮಾರ್ಕೆಟಲ್ಲಿ ಬಾಗಿಲು ತಟ್ತಾ ಇರೋದು ನಮ್ಮ ಕರ್ತವ್ಯ. ಅದನ್ನು ಮಾಡ್ತೀವಿ. ಬಟ್ ಅಫ್ಕೋರ್ಸ್ ಡಿಲೇ ಆಗಿದೆ. So it is because of that, but it will be there. It is almost finished. It will be done soon. Sir, ಒಂದು ಸಣ್ಣ ಕನ್ಫ್ಯೂಷನ್ ಸರ್. ಅಂದರೆ ಈಗ ನೀವು ಅಂತ್ಯದಲ್ಲಿದ್ದೀರೋ ಮಧ್ಯದಲ್ಲಿದ್ದೀರೋ ಅಂತಂದ್ರೆ ಅದ್ರ ಪ್ರಕಾರ ಮಧ್ಯದ ಪಕ್ಕದಲ್ಲಿ ಅಂದ್ಕೊಳ್ಳಿ. ಅಲ್ಲೇ ಇದೀವಿ ಸರ್, ಅಲ್ಲೆಲ್ಲೋ ಇದೀವಿ, ಬಂದ್ಬಿಡ್ತೀವಿ. ಚಾನ್ಸಸ್ ಆರ್ ದೇರ್ ಸರ್. ಅಂದರೆ ಇವಾಗ ಕೆಲವು ವಿಚಾರಗಳು ನಾನು ಓಪನ್ ಆಗಿ ಮಾತಾಡಬಲ್ಲೆ, ಕೆಲವು ವಿಚಾರಗಳು ಕೆಲವುದಕ್ಕೆ ಸೇರ್ಪಡೆ ಆಗಿರೋದ್ರಿಂದ ಅಥವಾ ಸೊ ಐ ಥಿಂಕ್ ಹೇಳೋ ರೀತಿ, ಹೇಳೋ ಬಾಯಿಗಳು ಅಲ್ಲಿಂದ ಬಂದರೆ ಚಂದ ಅಂತ ನನ್ನ ಒಂದು ಅನಿಸಿಕೆ. ಯಾಕಂದರೆ ಇವತ್ತಿಗೆ ಪ್ರತಿಯೊಂದು ಕೂಡ ಒಂದು ಮಾರ್ಕೆಟಿಂಗ್ ಅಂತ ಹೇಳಬೇಕಾದ್ರೆ ಇಲ್ಲಿ ಕುತ್ಕೊಂಡ್ಬಿಟ್ಟು ನಾನು ಪಟ್ಟಂತ ಏನಾದ್ರು ಒಂದು ವಿಚಾರ ಕೊಡೋಕ್ಕೂ, ಹೇಳೋ ರೀತಿಯಲ್ಲಿ ಹೇಳೋಕ್ಕೂ, ಹೇಳೋಕ್ಕೂ ವ್ಯತ್ಯಾಸ ಇದೆ. ಸೊ ಅದು ಅಲ್ಲಿಂದ ಬಂದರೆ ಚಂದ. ಬಟ್ ನೀವು ಹೇಳಿದ ಸತ್ಯ ನಾವು ನೋಡಿದ್ದೀವಿ. ಆ್ಯಂಡ್ ಅದನ್ನು ಸಂಪೂರ್ಣವಾಗಿ ಸುಳ್ಳು ಅಂತ ನಾನು ಹೇಳಕ್ಕೆ ಹೋಗಲ್ಲ. ಬಟ್ ಐ ಥಿಂಕ್ ಅದಕ್ಕೊಂದು ಡೆಕೋರಮ್ ಅಂತ ಇದೆ, ಅದಕ್ಕೊಂದು ಕನ್ಫರ್ಮೇಷನ್ ಅಂತ ಇದೆ. ಬರೋ ರೀತಿಯಲ್ಲಿ ಬಂದರೆ ಇಟ್ ವಿಲ್ ಬಿ ಬೆಟರ್. 2ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ 12, ನಾನು 1ನೇ ತಾರೀಕು ರಾತ್ರಿ 10 ಗಂಟೆಗೆ ಬಂದರೆ ಜಯನಗರಲ್ಲಿರೋ ನನ್ನ ಸ್ನೇಹಿತರು ಅಟ್ಟಾಡ್ಸ್ಕೊಂಡು ಹೊಡಿತಾರೆ. ಆಮೇಲೆ ನೀವು JP ನಗರ ಹೊರ್ತಾನೆ ಅಲ್ಲೇ ಸೆಲೆಬ್ರೇಟ್ ಮಾಡಿ ಅಂದ್ಬಿಟ್ಟು ಬೆಳಗ್ಗೆ 10 ಗಂಟೆ ಸರ್, ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆ. ಏನು ಸರ್, ಏನು ನಾನು 20-90 ಆಗ್ತಾ ಇದೆ ಅಂತ ಹೇಳಿದ್ದು ಹೌದು. ತುಂಬ ಸೀರಿಯಸ್ ಆಗಿ ತಗೊಂಡ್ಬಿಡಿ ಅದನ್ನು. ಬೆಳಗಿಲ್ಲ ಸರ್, ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೂ ಪೊಲೀಸ್ನವರು ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ. ಬಿಕಾಸ್ ಅಗೇನ್ ಆ ಗ್ರೌಂಡ್ ಅಕ್ಕಪಕ್ಕದಲ್ಲಿ ಕೂಡ there will be ಲಾಟ್ ಆಫ್ chaos. ಆ್ಯಂಡ್ ಪರ್ಸ್ನಲಿ ನಾನೊಂದು ಹೇಳ್ತೀನಿ ಕೇಳಿ. ನಾವು ಮುಂಚೆ ಎಲ್ಲ ತಗೊಂಡು ಯಾವುದೇ ಒಂದು ಸ್ಟ್ರೈಕ್ ಅಂತ ಹೋಗ್ಬೇಕಾದ್ರೂ ನಾವೆಲ್ಲ ಕೆಲವ್ರು ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದಿದ್ದು, ನಾವು ಏನು ಹೇಳಕ್ ಹೊರಟಿದ್ದೀವಿ ಕೆಲವು ವಿಚಾರಗಳಲ್ಲಿ, ಅದನ್ನ ಹೇಳೋ ರೀತಿ ಹೇಳ್ಬೋದಲ್ಲ.
ಜನಗಳಿಗೆ ಯಾಕೆ ತೊಂದರೆ ಕೊಡಬೇಕು? ಈಗ ನಮ್ಮ ಒಂದು ಸೆಲೆಬ್ರೇಷನ್ ಅಂತ ಏನಿದೆ ಅದು ಇನ್ನೊಬ್ರಿಗೆ ತೊಂದರೆ ಆಗೋದು ಬೇಡ. ಆ್ಯಂಡ್ ಇವತ್ತಿಗೆ ನಿಮಗೆ ಗೊತ್ತಿದೆ ಒಂದು ಟ್ರಾಫಿಕ್ ಅಂತ ಬಂದಾಗ ಹೇಗಿದೆ ಬ್ಯಾಂಗ್ಳೂರಲ್ಲಿ ವ್ಯವಸ್ಥೆಗಳು, ಹೋಗಿ ರೀಚ್ ಆಗೋಕ್ಕೆ ಹೇಗೆ ಆಗ್ತದೆ. ಒಂದು ಲಿಮಿಟ್ ಇಟ್ಕೊಳ್ಳೋಣ, ಅಲ್ಲಿವರೆಗೆ ಪಬ್ಲಿಕ್ ಕೂಡ ನಮ್ಮನ್ನು ಎಕ್ಸ್ಕ್ಯೂಸ್ ಮಾಡ್ತಾರೆ. ದೇ ಅಂಡರ್ಸ್ಟ್ಯಾಂಡ್, ದೇ ಆರ್ ಆಲ್ ಸ್ವೀಟ್, ಬಟ್ ಐ ಡೋಂಟ್ ಥಿಂಕ್ ವಿ ಶುಡ್ ಟೆಸ್ಟ್ ದೇರ್ ಪೇಷನ್ಸ್ ಆ್ಯಂಡ್ ಎವ್ರಿಥಿಂಗ್. ನೋ, ಎವ್ರಿಬಡಿ ಹ್ಯಾಸ್ ಅ ಲೈಫ್. ಸೊ 10 to 12 ಇಸ್ ಸಮಥಿಂಗ್ ಕೊಟ್ಟಿದ್ದಾರೆ ಟೈಮ್. ಆ್ಯಂಡ್ ಪೊಲೀಸ್ನವ್ರು ಅದನ್ನು ಕೊಡಬೇಕಾದ್ರೆ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಸಂಪೂರ್ಣ ಪ್ರೋಟೋಕಾಲ್ ಒಟ್ಟಿಗೆ ಪ್ರೊಟೆಕ್ಷನ್ ಇರುತ್ತೆ. ಡೋಂಟ್ ಫರ್ಗೆಟ್ ದೇ ಹ್ಯಾವ್ ದೇರ್ ಜಾಬ್ಸ್ ಆ್ಯಂಡ್ ಡ್ಯೂಟಿ. ಆ್ಯಂಡ್ ಐ ಡೋಂಟ್ ವಾಂಟ್ ಈ ಬರ್ತ್ಡೇಗಳು ಯಾಕೆ ಬರುತ್ತೆ ಅಂತ ಅನ್ಸ್ಬಿಡ್ಬಾರ್ದು ಕೆಲವರಿಗೆಲ್ಲ. ಸೊ ಐ ಥಿಂಕ್ ದಟ್ ವೇ ಇದಿಷ್ಟು ಕೊಟ್ಟಿದ್ದಾರೆ. ಐ ಥಿಂಕ್ ವಿ ಕ್ಯಾನ್ ಡೂ ವಿತ್ ಇನ್ ದಟ್. ಖಂಡಿತ ಸಾಕಾಗಲ್ಲ ಸರ್. ಇಲ್ಲಮ್ಮ, ಇವಾಗ ಏನು ಹೇಳ್ತೀನಿ, ನೀವು ಹೇಳೋ ಪ್ರಶ್ನೆಗಳಿಗೆ ಕೆಲವುದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ಏನಾಗುತ್ತೆ, ಭೇಟಿ ಮಾಡಬೇಕು ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಭೇಟಿ ಮಾಡ್ಕೊತ ಹೋದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ನಾವೊಂದು ಸಭೆ ಅಂತ ಕರಿಬೋದು ಮೀಡಿಯಾದಲ್ಲಿ, ಎಲ್ಲರೂ ಬಹಳ ಮುಖ್ಯವಾಗಿರ್ತೀರಿ. ಅದರಲ್ಲಿ ನಾವು ಒಬ್ಬೊಬ್ಬರಿಗೆ ಅಂತ ಕೂತ್ಕೊಂಡು ಹೋದ್ರೆ ಜಸ್ಟ್ ನೀವು ಕೂತಿರೋವರೆಗೇನೆ ಒಬ್ಬೊಬ್ಬರಿಗೆ ಇಂಟರ್ವ್ಯೂ ಅಂತ ಮಾಡ್ಕೊಂಡು ಹೋದ್ರೆ ಎಷ್ಟು ಟೈಮ್ ಆಗ್ಬೋದು ಅಂತ ಯೋಚನೆ ಮಾಡಿ. ಜಸ್ಟ್ ಗಿವಿಂಗ್ ಈವನ್ ಇಫ್ ಯು ಗಿವ್ 10 minutes, 15 minutes, 20 minutes to each. Correct? Now we are talking about lakhs of people. ಇಲ್ಲಿ ಒಂದಂತೂ ಸತ್ಯ, ಸಿನಿಮಾನ ಅಂತ ಮಾಡಿದಾಗ ನಾವು ಒಂದೇ ಸಿನಿಮಾದಲ್ಲಿ ಎಲ್ಲರನ್ನೂ ನಾನು ಹೇಗೆ ತೃಪ್ತಿಪಡಿಸೋದಕ್ಕಾಗೋದಿಲ್ಲ. ಒಂದೇ ಒಂದು ದಿನ ಸಂಪೂರ್ಣವಾದಂತಹ ಫ್ಯಾನ್ಸ್ಗಳಿಗೆ ತೃಪ್ತಿಪಡಿಸೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಐ ಕ್ಯಾನ್ ಬಿ ದೇರ್. ಈಗ ಮ್ಯಾಕ್ಸಿಮಮ್ ಏನಾಗುತ್ತೆ ಹೇಳಿ, ಈಗ ಎಷ್ಟೋ ಜನ ಕಲಾವಿದರು ಆ್ಯಕ್ಚುಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದು ನಿಲ್ಸ್ಕೊಂಡಿದ್ದಾರೆ. ಬರ್ತ್ಡೇಗೆ ಯಾರಿಗೂ ಇಟ್ಸ್ ನಾಟ್ ಬಿಕಾಸ್ ಆಫ್ ಅನ್ ಆರೋಗೆನ್ಸ್ ಮ್ಯಾಮ್, ಬಟ್ ಇಟ್ ಈಸ್ ಬಿಕಾಸ್ ಆಫ್ ಅ ಪರ್ಟಿಕ್ಯುಲರ್ ಸಿಚುವೇಶನ್ ದಟ್ ಇಸ್ ಹ್ಯಾಪನಿಂಗ್ ಇನ್ ದ ಸೊಸೈಟಿ. ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗೋದು ಬೇಡ. ಪ್ರತಿಯೊಬ್ಬರಲ್ಲೂ ಮನೇಲೂ ಒಂದು ಪ್ರಾಬ್ಲಮ್ ಇರ್ಬೇಕಾದ್ರೆ, ನನ್ನ ಮನೆ ಅಂತೂ ನೀವು ನೋಡಿದಿರಿ, ಎಲ್ಲರೂ ಬಂದಿದ್ದೀರಿ, ತುಂಬ ನ್ಯಾರೋ ಇದೆ. ಅದರಲ್ಲಿ ಎಷ್ಟೋ ವರ್ಷ ಹಂಗೋ ಹಿಂಗೋ ಸಾಕೊಂಡ್ಬಿಡ್ತು, ಈಗ ಪ್ರಾಬ್ಲಮ್ ಆಗ್ತಾ ಇದೆ. ಹಂಗಂದಾಗ ಫ್ಯಾನ್ಸ್ಗಳಿಗೆ ನಮಗೆ ಕನ್ಸರ್ನ್ ಇರಲಿಲ್ಲ ಅಂದರೆ ಈ ಸಭೆನೇ ನಡೀತಾ ಇರಲಿಲ್ಲ. ನಾನು ನಿಮ್ಮಗಳನ್ನೆಲ್ಲ ನಿಮ್ಮ ಕೆಲಸದಲ್ಲಿ ನನಗೆ ಗೊತ್ತಿರೋ ಹಾಗೆ ನಿಮ್ಗಳಿಗೂ ತುಂಬ ಜನಕ್ಕೆ ನಿಮ್ಮಿಂದಾದಂಥ ಜವಾಬ್ದಾರಿಗಳಿದೆ. ಇದಕ್ಕಿಂತ ಬೆಟರ್ ಥಿಂಗ್ಸ್ ಆರ್ ದೇರ್ ಇನ್ ಲೈಫ್. ಬಟ್ ನೀವೆಲ್ಲ ಬಂದಿದ್ದೀರಾ ಅಂದರೆ ಇಟ್ ಈಸ್ ಬಿಕಾಸ್ ಐ ವಿಲ್ ನಾಟ್ ಟೇಕ್ ದ್ಯಾಟ್ ಫಾರ್ ಗ್ರಾಂಟೆಡ್. ನಿಮ್ಮ ಮೂಲಕ ನಾನು ಕೆಲವರಿಗೆ ಹೇಳಲೇಬೇಕಾಗಿದೆ, ಐ ಕಾಂಟ್ ಪ್ಲೀಸ್ ಎವ್ರಿಬಡಿ, ಇಟ್ ಈಸ್ ನಾಟ್ ಪಾಸಿಬಲ್, ಬಟ್ ಐ ವಾಂಟ್ ಟು ಬಿ ದೇರ್. ಸೊ ದಟ್ ಈಸ್ ಅನ್ ಎಫರ್ಟ್. ನಾನು ಎಫರ್ಟ್ ಹಾಕ್ತಾ ಇರೋದು ಏನಕ್ಕೆ ಅಂತಂದರೆ ಪ್ರತಿಯೊಬ್ಬರಿಗೂ ಸಿಗಬೇಕು, ಮಾತಾಡಬೇಕು. ಬಟ್ ಒಬ್ಬೊಬ್ಬರಿಗೂ ಸಿಗಬೇಕು, ಒಬ್ಬೊಬ್ಬರಿಗೂ ಆಗಬೇಕು ಅಂದರೆ ಯು ಜಸ್ಟ್ ಥಿಂಕ್, is it possible, humanly possible by me alone? Bigger the film, bigger the issue, man. ಸೊ ನೀವು ದೊಡ್ಡ ಸಿನಿಮಾಗಳು ಡಿಜಿಟಲ್ ಮೇಲೆ ಅಥವಾ ಸ್ಯಾಟಲೈಟ್ ಮೇಲೆ ಅಥವಾ ಆನ್ಲೈನ್ಸ್ ವಾಟ್ ಎವರ್ ಇಟ್ ಇಸ್ ಅದ್ರ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ ತಾವು ಅಂದ್ಕೊಳ್ಳೇಬೇಡಿ ಆ್ಯಕ್ಚುಲಿ. ಬಿಕಾಸ್ ಐ ಥಿಂಕ್ ದೋಸ್ ಫಿಲ್ಮ್ಸ್ ಇನ್ನೂ ಜಾಸ್ತಿ ಡಿಪೆಂಡ್ ಆಗುತ್ತೆ. ಸೈಲೆಂಟಲ್ಲಿ ಇಟ್ಕೊಳ್ಳಿ ಫೋನ್ಗಳು. ಕಿರಣ್, ಅಲ್ಲಿ ಏನಾಗುತ್ತೆ, ಸಿನಿಮಾಗಳು ಅಂತ ಬಂದಾಗ ಇವತ್ತಿಗೆ ಥಿಯೇಟ್ರಿಕಲ್ಲಿ ಅಂತ ನೋಡಕ್ ಹೋದಾಗ ಕರ್ನಾಟಕದಲ್ಲಿ ಥಿಯೇಟರ್ಸ್ ಆರ್ ಬಿಕಮಿಂಗ್ ಲೆಸ್. ಇವರೇ ದಯವಿಟ್ಟೆಲ್ಲ ಹೊರಗಡೆ ಹೋಗಿ, ನೀವುಗಳೇ ಡಿಸ್ಟರ್ಬ್ ಮಾಡ್ತಾ ಇರೋದು. ಆ ಥಿಯೇಟರ್ಸ್ ಅಂತ ಬಂದಾಗ ಟುಡೇ ಥಿಯೇಟ್ರಿಕಲಿ ಕಲೆಕ್ಷನ್ಸ್ ಇಲ್ಲ ಅಂತಲ್ಲ, ಡ್ಯೂರೇಷನ್ ಕಮ್ಮಿ ಆಗಿದೆ, ರನ್ನಿಂಗ್ ಡ್ಯೂರೇಷನ್ಸ್ ಇನ್ ದ ಥಿಯೇಟರ್. ಬಟ್ ಅದರೊಳಗಡೆ ತುಂಬ ದುಡ್ಡಿದೆ, ಇಲ್ಲ ಅಂತಲ್ಲ. ಬಟ್ ಈಗ ಒಂದು ದೊಡ್ಡ ಸಿನಿಮಾ ಅಂತ ಹೋದಾಗ ಸಿ ದ ಬಜೆಟ್ಸ್ ಆಫ್ ದ ಸಿನಿಮಾಸ್ ಆರ್ ಸೋ ಹ್ಯೂಮಂಗಸ್. ಆ್ಯಂಡ್ ಸಮ್ಟೈಮ್ಸ್ ಪ್ಲಾನಿಂಗ್ ಆದಾಗ ಬೇಗ ಮುಗ್ದಿರುತ್ತೆ, ಸಮ್ಟೈಮ್ಸ್ ಪ್ಲಾನಿಂಗ್ ಇದ್ದು ಕೂಡ ಲೇಟ್ ಆಗುತ್ತೆ ಬಿಕಾಸ್ ಆಫ್ ದ ಸ್ಪ್ಯಾನ್. ಹೀಗಿರ್ಬೇಕಾದ್ರೆ ಏನಾಗುತ್ತೆ, ವಿ ಹ್ಯಾವ್ ಟು ಡಿಪೆಂಡ್ ಆನ್ ಸರ್ಟನ್ ಡಿಜಿಟಲ್, ವಿ ಹ್ಯಾವ್ ಟು ಡಿಪೆಂಡ್ ಆನ್ ಸರ್ಟನ್ OTTs, ವಾಟ್ ಎವರ್ ಇಟ್ ಇಸ್. ಓವರ್ ಆಲ್ ಬಿಸ್ನೆಸ್ ಅವಾಗ ಏನಾಗುತ್ತೆ ನಮಗೆ, ಸಮ್ಟೈಮ್ಸ್ ವಿ ಕ್ಯಾನ್ ಟೇಕ್ ಚಾನ್ಸಸ್. ಅದಾಗಿಲ್ಲ ಅಂದ್ರೆ ಪರವಾಗಿಲ್ಲ, ವಿಲ್ ಗೋ ಹೆಡ್ ಅಂತ. ಬಟ್ ಸಮ್ಟೈಮ್ಸ್ ವಿ ನೀಡ್ ಟು ವೇಟ್. ಇಟ್ ಈಸ್ ಅ ಕೊಲಾಬರೇಷನ್. ಇವತ್ತಿಗೆ ಅದಕ್ಕೆ ಏನಾಗ್ತದೆ, ಹಾಫ್ ದ ಫಿಲ್ಮ್ಸ್ ಟೇಕ್ ಆಫ್ಗಿನ ಮುಂಚೆನೇ ನಾವು ಕೊಲಾಬರೇಟ್ ಆಗ್ತಾ ಇದೀವಿ, ಕೆಲವು ಮಾತ್ರ. ಸೊ ಇಫ್ ಅ ಕಂಪನಿ ಇಸ್ ಕಮಿಂಗ್ ಇನ್ ಫೋರ್ ಹ್ಯಾಂಡ್, ಅವ್ರ ಇಂಟ್ರೆಸ್ಟ್ ನಮ್ಮ ಸಿನಿಮಾದಲ್ಲಿದೆ, ಅವ್ರ ಇನ್ವೆಸ್ಟ್ಮೆಂಟ್ಸ್ ಇದೆ, ದೇ ಆರ್ ಆಲ್ಸೋ ಕೊಲಾಬರೇಟೆಡ್ ವಿತ್ ಅಸ್ ಅಂದಾಗ ಇಟ್ ಈಸ್ ಅ ಈಸಿಯರ್ ವೇ ಔಟ್. ಸೊ ಸಿನಿಮಾಸ್ ಬಿಸ್ನೆಸ್ ಖಂಡಿತವಾಗ್ಲೂ ಚೇಂಜ್ ಆಗಿದೆ ಹೊರಗಡೆ. ಆ್ಯಂಡ್ ವಿ ಹ್ಯಾವ್ ಟು ಸ್ಟಿಕ್ ಟು ದೋಸ್ ನಾರ್ಮ್ಸ್. ಈಗ ನೀವು ಹೇಳಿದ ಹಾಗೆ ಇದರಲ್ಲಿ ಏನಾದ್ರು ಇಶ್ಯೂ ಇದೆಯಾ? ಖಂಡಿತ ಇದೆ ಶಾರದವ್ರೆ. ದೇರ್ ಇಸ್ ಇಶ್ಯೂಸ್ ಆ್ಯಂಡ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಸಿನಿಮಾ ಮಾತ್ರ ಮಾಡೋದ್ರಿಂದ ಇವತ್ತು ನೀವು ಇಲ್ಲಿ ಉಳ್ಕೊಳ್ಳೋಕ್ಕಾಗೋದಿಲ್ಲ. ಯು ಹ್ಯಾವ್ ಟು ಬಿ ವೆರಿ ಸ್ಮಾರ್ಟ್ ಅಲಾಂಗ್ ವಿತ್ ಯುವರ್ ಸಿನಿಮಾ. ಹೌಎವರ್ ಬಿಗ್ ಆ್ಯಂಡ್ ಹೌಎವರ್ ಸ್ಮಾಲ್, ಇಟ್ ಡಸಂಟ್ ಮ್ಯಾಟರ್. ಯು ಹ್ಯಾವ್ ಟು ಬಿ ಸ್ಮಾರ್ಟ್. ಆ್ಯಂಡ್ ದ ಓನ್ಲಿ ವೇ ಇವತ್ತಿಗೆ ಸಿನಿಮಾಗೆ ಒಂದು ಗೇಟ್ ಕಾಣೋದು ಇಲ್ಲ ಬಾಗಿಲು ಕಾಣೋದು ಅಂದರೆ ಯು ಹ್ಯಾವ್ ಟು ಹ್ಯಾವ್ ಅ ಬಿಸ್ನೆಸ್ ಆಕ್ಯುಮೆಂಟ್ಸ್ ರೈಟ್. ಆ್ಯಂಡ್ ಯು ಹ್ಯಾವ್ ಟು ಬಿ ಸ್ಮಾರ್ಟ್ ಅನಫ್ ಟು ಮೇಕ್ ಶೋರ್ ದಟ್ ಆ ಸಿನಿಮಾಗೆ ಒಂದು ಬೆಳಕು ಸಿಗಬೇಕು ಅನ್ನೋದಕ್ಕೆ.
ಬಿಗ್ ಬಾಸ್ ಅಲ್ಲಿ ನಾನು 10 ವರ್ಷ ನಾನು ನನ್ನ ಲೈಫಲ್ಲಿ ನಾನು ಬಿಗ್ ಬಾಸ್ಗೋಸ್ಕರ ಡೆಡಿಕೇಟ್ ಮಾಡಿದ್ದೀನಿ. ಆ್ಯಂಡ್ ವೆನ್ ಐ ಸೇ ದಿಸ್ ಐ ಮೀನ್ ಇಟ್, ಬಿಕಾಸ್ ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮ ಇಸ್ ಅ ಹ್ಯೂಜ್ ಎಫರ್ಟ್ ಫ್ರಮ್ ಮೈ ಎಂಡ್. ಎಲ್ಲರಿಗೂ ಗೊತ್ತಿರೋದು ನಾನು ಬಿಗ್ ಬಾಸ್ ನಡೆಸ್ಕೊಡ್ತೀನಿ ಅಂತ. ಬಿಗ್ ಬಾಸ್ ಹೇಗೆ ನಡೆಸ್ಕೊಡ್ತೀನಿ ನಿಮ್ಗಳಿಗೆ ಗೊತ್ತಾ? ಹೇಗೆ ನಿಂತಿರ್ತೀನಿ ಅಷ್ಟೊತ್ತು ಗೊತ್ತಾ? ಇದೇ ಮ್ಯಾಕ್ಸ್ ಬಗ್ಗೆ ತುಂಬ ಹಿಂದೆನೂ ಬೇಡ. ಮ್ಯಾಕ್ಸಿಮಮ್ ನಡೆದಿರೋದು ಲಾಸ್ಟ್ ಅಂತ ಏನಕ್ಕೆ ಎಲ್ಲ ನೈಟ್ ಶೂಟ್ಸ್. ಬೆಳಿಗ್ಗೆ 3:15 ಗಂಟೆಗೆ ಪ್ಯಾಕಪ್ ಆಗ್ತಾ ಇತ್ತು, ನನಗೆ ಬಿಟ್ಕೊಡೋರು. ಬೆಳಗ್ಗೆ 3:30 ಪ್ಯಾಕಪ್ ಆದರೆ ಅಲ್ಲಿಂದ ಬಂದ್ಬಿಟ್ಟು ನಾನು ಈ ಏನಾದರೂ ಬೈ ಚಾನ್ಸ್ ಏರ್ಪೋರ್ಟಿಗೆ ಹೋದರೆ ಏರ್ಪೋರ್ಟಲ್ಲಿ 1 ಅವರ್ ಕಾದು ಇಲ್ಲಿಗೆ ಬಂದು ಆ ಏರ್ಪೋರ್ಟಲ್ಲಿ ಇಳಿದು ಅಲ್ಲಿಂದ 2 hours ಮನೆಗೆ ಹೋಗಿ ನಮ್ಮ ತಂದೆ ತಾಯಿನ ಭೇಟಿ ಮಾಡೋದು ಪ್ರಾಬ್ಲಮ್ ಆಗುತ್ತೆ ಅಂತ ಐ ಹ್ಯಾಡ್ ಹೈರ್ಡ್ ಎ ಕಂಪ್ಲೀಟ್ಲಿ ಫಾರ್ ದ ಪ್ಯಾಕೇಜ್ ಚಾರ್ಟರ್ ಫ್ಲೈಟ್ ಥ್ರೂ ವಿಚ್ ಐ ಟ್ರಾವೆಲ್ಡ್ ಆನ್ ಮೈ ಓನ್. ಇದು ಬಿಗ್ ಬಾಸ್ ಮೇಲೆ ಬರಲ್ಲ, ಸೊ ಜಸ್ಟ್ ಫಾರ್ ಯು ನೋ. ಬಟ್ ಅಲ್ಲಿ ಬಂದ್ರೂ 5:15 ಬಿಕಾಸ್ ನಾನು ಇದ್ದಿದ್ದು ಮಹಾಬಲಿಪುರಮಿಂದ ಚೆನ್ನೈ 1.5 hours. ಫ್ರೆಶ್ ಆಗಿ ಅಲ್ಲಿ ಬಂದು ಅಲ್ಲಿ ಪ್ಯಾಕಪ್, ಅಲ್ಲಿ ಫ್ಲೈಟ್ ಹತ್ತಿ ಇಲ್ಲಿಗೆ ಬಂದು ಇಲ್ಲಿಂದ ಬಂದು ನನ್ನ ತಂದೆ ತಾಯಿನ ಭೇಟಿ ಮಾಡಿಕೊಂಡು ಅಲ್ಲಿಗೆ ಹೋಗಿ ಎಪಿಸೋಡ್ಸ್ ಎಲ್ಲ ನೋಡಿ ಡಿಸ್ಕಸ್ ಮಾಡಿ ಮಲ್ಗೋಷ್ಟ್ರೊಳಗಡೆ ಐ ವುಂಟ್ ಹ್ಯಾವ್ ಹ್ಯಾಡ್ ಆಲ್ಮೋಸ್ಟ್ 1.5 nights, 1.5 day ಆಫ್ ಸ್ಲೀಪ್. ಸಮ್ಟೈಮ್ಸ್ ಅದು ಮಿಸ್ ಆಗೋದು. ಅಲ್ಲಿ ಬಂದು ನಿಂತರೆ 1 episode in the morning takes about 9 o'clock, 10 o'clock ನಿಂತರೆ around till 2 o'clock standing continuously. 2 hours, 3 hours break and 1 more ಎಪಿಸೋಡ್ ಮುಗಿದ್ಮೇಲೆ ರಾತ್ರಿ ನಾನು ವಾಪಸ್ ಅದೇ ಫ್ಲೈಟಲ್ಲಿ ನಾನು ವಾಪಸ್ಸು ಚೆನ್ನೈಗೆ ಇಳಿದು ಚೆನ್ನೈಯಿಂದ ಮಹಾಬಲಿಪುರಂಗೆ ಹೋಗಿ ಅಲ್ಲಿ ಇಮಿಡಿಯೇಟಾಗಿ ಶೂಟಿಂಗ್ ಸ್ಟಾರ್ಟ್ ಮಾಡ್ತದೆ. ಬಿಕಾಸ್ 1 whole day ವಿತ್ ದ ಎಂಟೈರ್ ಕ್ರೂ ನಾನು ಇಲ್ಲದೆ ಶೂಟಿಂಗ್ ಮಾಡಬೇಕಾಗಿರೋದು ಅವರು. ಸೊ ನಾವು ಲೆಟ್ಸ್ ಕಮ್ ಫಾರ್ ಅಬೌಟ್ 100 days. ಡು ಯು ನೋ ದಿ ಎಫರ್ಟ್ ಐಮ್ ಟಾಕಿಂಗ್ ಅಬೌಟ್? ಸೊ ಹಂಗೆ ಬಂದಾಗ ಏನಾಗುತ್ತೆ, ಸಮ್ಟೈಮ್ಸ್ ಐ ಯೂಸ್ ಟು ಫೀಲ್ ಸಿನಿಮಾ ಜಸ್ಟಿಸ್ ಮಾಡಲ್ಲ, ಇದಕ್ಕೆ ಮಾಡಲ್ಲ, ಇಲ್ಲ ನನಗೆ ನಾನು ಮಾಡ್ಕೊಳ್ಳಲ್ಲ. ಆ್ಯಂಡ್ ಹಾಗಂತ ಶೋ ಎಂಜಾಯ್ ಮಾಡಿದ್ದೀನಿ. ಟೈಮ್ ಕೊಟ್ಟಿದ್ದೀನಿ. ಶೋ ಮಾಡೋದಕ್ಕೆ ನಂಗೆ ಇಂಟ್ರೆಸ್ಟ್ ಇದೆ. ಬಟ್ ಸಮ್ಟೈಮ್ಸ್ ವಿ ನೀಡ್ ಟು ಮೂವ್ ಆನ್. ಆ ಒಂದು ಡಿಸ್ಕಷನಲ್ಲಿ ವಿ ಡೆಫಿನೆಟ್ಲಿ ಡಿಡ್ ಹ್ಯಾವ್ ಅ ಚಾಟ್ ವಿತ್ ಬಿಗ್ ಬಾಸ್. ನಾಟ್ ಬಿಕಾಸ್ ನನಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಅವ್ರಿಗೆ ನಾನು ಬೇಡ. ದೋಸ್ ಕಾಂಟ್ರವರ್ಸೀಸ್ ಆ್ಯಂಡ್ ವಾಟ್ ಎವರ್ ಥಿಂಗ್ಸ್ ಐ ಥಿಂಕ್ ಇಫ್ಸ್ ಆ್ಯಂಡ್ ಬಟ್ಸ್ ನಿಮಗೆ ಬಿಗ್ ಬಾಸ್ ಪ್ರೆಸ್ ಮೀಟ್ ಆದಾಗ ಅವರೇ ಹೇಳ್ಬೋದು. ಎಲ್ಲದೂ ನಡೀತದೆ ಶಾರದಾ ಅವರೇ. ಆ್ಯಂಡ್ ಬಿಲ್ಲಾರಂಗ ಭಾಷೆ ಇಸ್ ಡೆಫಿನೆಟ್ಲಿ ಗೋನ್ ಗೋ ಆನ್ ಏರ್ ಸೂನ್ ಆನ್ ದ ಫ್ಲೋರ್, ಸಾರಿ. ಆ್ಯಂಡ್ ಈ ಸಿನಿಮಾಗೆ ಆಲ್ಮೋಸ್ಟ್ ಅರೌಂಡ್ 6 years, 7 years ಇಂದ ವಿ ಹ್ಯಾವ್ ಬೀನ್ ವರ್ಕಿಂಗ್ ಈವನ್ ಬಿಫೋರ್ ವಿಕ್ರಾಂತ್ ರೋಣ. ಆ್ಯಂಡ್ ಜಸ್ಟ್ ಸೊ ಯು ನೋ, ವಿಕ್ರಾಂತ್ ರೋಣ ನಾವು ಮಾಡಿದ್ದೆ ಬಿಲ್ಲಾರಂಗ ಭಾಷೆ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ನೋಡೋಕ್ಕೆ. ಬಿಕಾಸ್ ಎಷ್ಟೋ ಸಿನಿಮಾಗಳನ್ನು ಮಾಡೋಕ್ಕೆ ಹೋಗ್ತೀವಿ, ಬಟ್ ದುಡ್ಡಿರುತ್ತೆ, ಕೆಪಾಸಿಟಿ ಇದೆಯಾ ಗೊತ್ತಿರಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವೇನೋ ಹೇಳೋಕ್ಕೆ ಹೋಗ್ಬಿಟ್ಟು ಸ್ಕ್ರೀನ್ ಮೇಲೆ ಜೋಕ್ ಆಗಿಬಿಡ್ಬೋದು. ಅದು ಸಿ ಜಿಗಳು ಚೆನ್ನಾಗಿ ಬರ್ದಲೇ ಇರ್ಬೋದು, ನಾವು ಹೇಳೋ ರೀತಿ ಇಷ್ಟ ಆಗ್ದಲೇ ಇರ್ಬೋದು. ಸೊ ನಾರ್ಮಲ್ ಸಿನಿಮಾ ಮಾಡ್ತಾ ಇದ್ದವ್ರು ನಮಗೆ ಇದಾಗುತ್ತಾ ಅಂತ ಗೊತ್ತಾಗಬೇಕಾದ್ರೆ ಐ ಸೆಡ್ ಲೆಟ್ ಅಸ್ ಡೂ ಅ ಫಿಲ್ಮ್ ಕ್ಲೋಸರ್ ಟು ದಿಸ್, ಬಟ್ ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಳೋಣ ಫಸ್ಟ್, ನಮ್ಮ ಕೈ ಕೆಪಾಸಿಟಿ ಇದೆಯಾ ಅಂದಾಗ ಬಂದಿದ್ದು ಒಂದು ಒಳ್ಳೆ ರೀತಿಯಲ್ಲಿ ಬಂದಿದ್ದು ವಿಕ್ರಾಂತ್ ರೋಣದಲ್ಲಿ ಎಲ್ಲ ಟೀಮ್ ಫಾರ್ಮ್ ಆಯಿತು. ನಮಗೆ ನಂಬಿಕೆ ಬಂತು. Anup started understanding himself better. So today ನಾವೇನು ಬಿಲ್ಲಾರಂಗ ಭಾಷೆ ಮಾಡೋಕೆ ಹೋಗ್ತಾ ಇದ್ದೀವಿ. This is one of the biggest in my career and his career. One of the biggest lovable films that I want to do. So ಹಾಗಿರ್ಬೇಕಾದ್ರೆ I think there is a lot of research, study. ಅದಕ್ಕೋಸ್ಕರ ಟೈಮ್ ಆಯಿತು. Now it's going to go and trust me, it's going to be one film of its kind. ಬರೀ ನಾನು ಒಂದು ಲ್ಯಾಂಗ್ವೇಜಲ್ಲಿ ಮಾಡಿ ಅಷ್ಟು ದುಡ್ಡು ಬರೋ ಹಾಗಿದ್ದಿದ್ರೆ ಖಂಡಿತ ಒಂದೇ ಲ್ಯಾಂಗ್ವೇಜ್ ಮಾಡ್ತಾ ಇದ್ದೆ ನಾನು. ನನಗೆ ಚಿತ್ರರಂಗಕ್ಕೆ ಬರಬೇಕಾದ್ರೆ ನಾನು ಬೇರೆ ಹೀರೋಗಳನ್ನ ನೋಡ್ಕೊಂಡು ಬೆಳೆದವನು. ಅವಾಗೆಲ್ಲ ತುಂಬ ಆಸೆ ಇತ್ತು, ಇದೇ ಥರ ಹೂವು ನಾನು ಹಾಕ್ಸ್ಕೋಬೇಕು, ಗಾರ್ಲೆಂಡ್ ಹಾಕ್ಸ್ಕೊಬೇಕು, ಅವ್ರದ್ದು ಎಷ್ಟು ಉದ್ದ ಕಟ್ಔಟ್ ಇದೆ ಅದಕ್ಕಿಂತ ಒಂದು 2 ಅಡಿ ಕಮ್ಮಿನೋ ಜಾಸ್ತಿನೋ ಅಲ್ಲೇ ಇರಬೇಕು, ಅಭಿಮಾನಿಗಳು ಬರಬೇಕು, ಥಿಯೇಟ್ರ್ ಹತ್ರ ಹೋದಾಗ ಶರ್ಟ್ ಹರಿದೋಗ್ಬೇಕು, ಮನೆ ಹತ್ರ ಗೇಟ್ ಓಪನ್ ಮಾಡಿದ್ರೆ ಓಡಾಡೋಕ್ಕೆ ಜಾಗ ಇರಬಾರ್ದು. ಇವೆಲ್ಲ ನಾನು ಯಾರು ಆಸೆ ಪಡದೆ ಬರೋನ ಥರ ನಾನು ಬಂದಿಲ್ಲ. ನನಗೂ ತುಂಬ ಆಸೆ ಇತ್ತು. ಹೋಗ್ತಾ ಯು ರಿಯಲೈಸ್
ಸಿ ಅಗೇನ್ ಹಾಗೆ ಹೇಳ್ತಿದ್ದಂಗೆ ಫಿಲಾಸಫಿಕಲ್ ಅನ್ಕೊಂಬೇಡಿ. ಐ ಥಿಂಕ್ ಸ್ಟಾರ್ಡಮ್, ಸಿನಿಮಾ, ಹ್ಯುಮ್ಯಾನಿಟಿ ಇದೆಲ್ಲ ಇಸ್ ಆಲ್ ವೇ ಬಿಯಾಂಡ್ ಆಲ್ ದಟ್. ನನಗೆ ಹೂವುಗಳು ಬಂದಾಗ ನನಗೆ ಅನಿಸ್ತಾ ಇದ್ದಿದ್ದು ಎಷ್ಟು ಹೂವುಗಳು ಬಿದ್ದಿರ್ತಾವೆ ರೋಡಲ್ಲಿ, ಆ್ಯಂಡ್ ಹೂವು ಮಾಡಿಸೋದಕ್ಕೆ ಇವ್ರು ಎಷ್ಟು ತಿಂಗಳುಗಳು ಎಷ್ಟು ವಾರಗಳು ಪ್ಲ್ಯಾನ್ ಮಾಡಿರ್ತಾರೆ. ಆ ಹೂವು ನಿಜವಾಗ್ಲೂ ನೀವು ನನ್ನ ಕುತ್ತಿಗೆ ಮೇಲೆ ಹಾಕಿದ್ರೆ ಕುತ್ತಿಗೆ ಕಟ್ಟಾಗ್ಬಿಡುತ್ತೆ, ಇಷ್ಟು ದಪ್ಪ ಇರುತ್ತೆ ಅದು. ಬಟ್ 1 ಸೆಕೆಂಡಿಗಿರೋ ಬೆಲೆ ಅದು. ಅದಾದ್ಮೇಲೆ ಎಲ್ಲಿರುತ್ತೆ, ಯಾವುದೋ ಗೇಟ್ ಮೇಲೆ ಇರುತ್ತೆ, ಕಾರ್ ಮೇಲೆ ಇರುತ್ತೆ, ರೋಡಲ್ಲಿ ಬಿದ್ದಿರುತ್ತೆ. ಕೇಕು ಕಾಂಪಿಟೇಷನ್ ಮೇಲೆ ಆ ಹೀರೋದು ಇಷ್ಟು ಕೆ ಜಿನ ನಾವು ನಮ್ದು ಇಷ್ಟು ಮಾಡ್ತೀವಿ. ನಮ್ಮಲ್ಲೇ ಕಾಂಪಿಟೇಷನ್ ಕೇಳಿ, ಆ ಸಂಘದವ್ರು ಇಷ್ಟು ಮಾಡಿದ್ರ ನಮ್ಮ ಸಂಘದವ್ರು ಇಷ್ಟು ಮಾಡ್ತೀವಿ. ಬೇರೆ ಬಿಡಿ, ಸಿವಿಲ್ ವಾರ್ ನಡೀತಾ ಇರುತ್ತೆ ನಮ್ಮಲ್ಲಿ. ಫಸ್ಟ್ ಸ್ಟಾರ್ಟ್ ಆಗಿದ್ದು ಕೇಕ್ಗಳು ಪ್ರತಿಯೊಬ್ಬರು ಬೇಜಾರು ಮಾಡ್ಕೊತಾರಂತ ತಿನ್ನೋದು 1 ಅವರ್ 2 ಅವರ್ಗೆ ಒಳಗಡೆ ಹೋಗಿ ಇಂಡ್ಯೂಸ್ ಮಾಡಿ ವಾಂತಿ ಮಾಡ್ಬರೋದು, ಯಾಕಂದ್ರೆ ಅಷ್ಟು ಸ್ವೀಟು. ಬೇಜಾರಾಗುತ್ತೆ ಅಂತ ಒಂದಿಷ್ಟು ವರ್ಷ ನಡೀತು. ಆಮೇಲೆ ಹೇಳಕ್ ಬಂದೆ, ಅಲ್ಲೂ ಕೇಳಲಿಲ್ಲ. ನಾನು ನಿಮಗೆ ಮಾತು ಹೇಳಿದ್ದೆ ಒಂದು ದಿವಸ, ನಾನು ಇದೇ ಬರ್ತ್ಡೇಲಿ ಒಂದು ದಿವಸ ನನ್ನ ಮಗಳನ್ನ ಕರ್ಕೊಂಡು ಅಂದ್ರೆ ರಾತ್ರಿ ಫ್ರೀ ಆಗ್ತಾ ಇದ್ದಿದ್ದೆ 8-9 ಗಂಟೆ ಮೇಲೆ. ನಾನು ಆ ಗೇಟಿಂದ ಹೊರಗಡೆ ಬರ್ಬೇಕಾದ್ರೆ ಐ ಸಾ ಒನ್ ಸ್ಮಾಲ್ ಚೈಲ್ಡ್ ಪಿಕ್ಕಿಂಗ್ ಅಪ್ ದಟ್ ಕೇಕ್ ಫ್ರಮ್ ದ ರೋಡ್ ಅಂಡ್ ಫೀಡಿಂಗ್ ಹರ್ ಬ್ರದರ್. ಕಾರ್ ನಿಲ್ಲಿಸಿದೆ ನಾನು, ಏನು ಮಾಡ್ತಾ ಇರೋದು ಅಲ್ಲಿ. ಇವರೆಲ್ಲ ತೊಗೊಂಬಂದಿರೋ ಕೇಕು 20-25 ಜನ ಅವನು ಕೇಕ್ ಎತ್ಕೊಂಡ್ಬರ್ತಾರೆ. ಕಟ್ ಮಾಡಿದ್ಮೇಲೆ ಆ ಕೇಕ್ ಅಷ್ಟು ಅನಾಥ ಇನ್ನೊಂದು ಯಾರೂ ಇಲ್ಲ. ಹಂಗೆ ಬಿದ್ದಿರುತ್ತೆ ಆ ಕೇಕ್. ಯಾರು ತಿಂದ್ರು, ಎಲ್ಲಿಗೆ ಹೋಯ್ತು ಆ ಕೇಕು, ಎಷ್ಟು ಖರ್ಚು ಮಾಡಿದ್ರಿ. ಆ್ಯಂಡ್ ಸಿ ದಟ್ ವೆನ್ ದಟ್ ಗರ್ಲ್ ವಾಸ್ ಪಿಕ್ಕಿಂಗ್ ಇಟ್ ಅಪ್ ಫ್ರಮ್ ದ ರೋಡ್ ಆ್ಯಂಡ್ ಫೀಡಿಂಗ್, ನನಗೆ ನಿಜವಾಗ್ಲೂ ಅದು ನನಗೆ ನೋವಾಯಿತು ಸರ್. ಆ ಥರ ಸಂಭ್ರಮ ನನಗೆ ಬೇಡ ಸರ್. ನಾನಂತೂ ತಿಂತಾ ಇಲ್ಲ. ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು, ಸ್ಮಾಲೆಸ್ಟ್ ಕೇಕ್ ಎಷ್ಟು, ಒಂದು ಅಟ್ಲೀಸ್ಟ್ ಒಂದು 100-150 ರೂಪಾಯಿ, 200 ರೂಪಾಯಿನ ನಂಗೆ ಗೊತ್ತಿಲ್ಲ, ಒಂದು 500 ರೂಪಾಯಿ, 1000 ಇರ್ಬೋದು. ಹೋಗ್ತಾ ಹೋಗ್ತಾ ಸಾವಿರಾರು ಗಟ್ಟಲೆ, ಲಕ್ಷಾನು ಗಟ್ಟಲೆ. ನಾನು ಹೇಳೋದು ಅದರಲ್ಲಿ ಯಾರಿಗಾನ ಊಟ ಹಾಕಿ ನಿಮ್ಮ ಏರಿಯಾದಲ್ಲಿ ಏನೋ ಮಾಡಿ, ಇದನ್ನ ನಾನು ವೇದಾಂತ ಮಾತಾಡ್ತಾನೆ, ಅಟ್ಲೀಸ್ಟ್ ಯಾರಿಗೂ ಹೊಟ್ಟೆ ತುಂಬುತ್ತೆ. ನನಗೆ ಯಾಕೆ ಆ ಕೇಕ್, ನನಗೆ ಇಷ್ಟ ಇಲ್ಲ ಕೇಕು. ಲೆಟ್ ಮಿ ಟೆಲ್ ಯು ಸಮಥಿಂಗ್ ಅಬೌಟ್ ದ ಕೇಕ್ ಸರ್. ದ ಬ್ಯೂಟಿಫುಲ್ ಥಿಂಗ್ ಐ ರಿಯಲೈಸ್ ರೀಸೆಂಟ್ಲಿ. ನನ್ನ ಮುಂದೆ ಒಂದಿಷ್ಟು ಕೇಕ್ಸ್ ಇಟ್ಟಿದ್ರು ಲಾಸ್ಟ್ ಟೈಮ್, ಎಲ್ಲ ಸ್ನೇಹಿತರು ತಂದು. ಇವರು ಇದ್ರು ಮನೆಯಲ್ಲಿ. ಬರ್ತ್ಡೇ ಅಂದರೆ ಈಗ 1ನೇ ತಾರೀಕು ರಾತ್ರಿ ಅನ್ಕೊಳ್ಳೋಣ ಸರ್. ಓಕೆ, 1ನೇ ತಾರೀಕು ಬರ್ಡೇ ಯಾವಾಗ ಸೆಲೆಬ್ರೇಷನ್ ಅಂತ ನೀವು ಮತ್ತೆ ಕನ್ಫ್ಯೂಸ್ ಆಗ್ಬಿಡಿ ಸರ್. 2ನೇ ತಾರೀಕಿಗೆ ಕಾಲಿಡಬೇಕಾದ್ರೆ 1ನೇ ತಾರೀಕಿಗೆ ವೆಲ್ಕಮಿಂಗ್ ಅಂತ. ಸೊ ಆ 1ನೇ ತಾರೀಕು ರಾತ್ರಿ ಒಂದು 5-6 ಕೇಕ್ಗಳು ಜೋಡಿಸಿದ್ರು ಎಲ್ಲರೂ. ಒಂದೊಂದಕ್ಕಿಂತ ಒಂದೊಂದು ಕಾಂಪಿಟೇಷನ್ ಚೆನ್ನಾಗಿತ್ತು. ನನಗೆ ಖುಷಿ ಆಗ್ತಾಯಿತ್ತು, ಏನು ಈ ಥರ ಎಲ್ಲ ಮಾಡ್ತಾರ ಶೆಫ್ಸ್ ಒಂದು. ಯಾಕಂದ್ರೆ ನಮಗೆ ಕುಕ್ಕಿಂಗ್ ಇಂಟ್ರೆಸ್ಟ್ ಇರೋದ್ರೆ ಆ್ಯಂಗೆಲ್ಲ ನೋಡ್ತಾ ಇದ್ದೆ. ಕೇಕ್ ಬಂತು 12 ಗಂಟೆಗೆ, 10 ಸೆಕೆಂಡ್ ಇದೆ ಅಂದಾಗ 10, 9, 8, 7 ಎಲ್ಲ ಸ್ಟಾರ್ಟ್ ಆಯಿತು. ಬರ್ತ್ಡೇ ಸ್ಟಾರ್ಟ್ ಆಯಿತು. ಎಲ್ಲ ಕೇಕ್ ಕಟ್ ಮಾಡಿದ್ವಿ. ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. 3/4 ಅವರ್ ಆದಮೇಲೆ ಎಲ್ಲರೂ ಅವ್ರವ್ರ ಪ್ರಪಂಚದಲ್ಲಿದ್ದರು. ಓಡಾಡ್ಕೊಂಡು ತೇಲಾಡ್ಕೊಂಡಿದ್ರು. ಕೇಕ್ನ ನೋಡ್ತಾ ಇದ್ದೆ ನಾನು. ಕೇಕ್ನ ನೋಡ್ಬೇಕಾದ್ರೆ ನನಗೆ ಅನಿಸಿದ್ದು, ಅಬ್ಬಬ್ಬಬ್ಬ ಹೆಂಗೆ ಕೆಟ್ಟದಾಗಿ ಬಿದ್ದಿದ್ದಾವೆ ರೂಮಲ್ಲಿ ಅಂದರೆ ಒಂದೊಂದು ಟೇಬಲ್ ಮೇಲೆ, ಕೇಳೋರಿಲ್ಲ. ಓಕೆ, I realized one thing that day. Everybody wants a piece of the cake. Nobody wants the cake. Okay? And ಅವತ್ತಿಗೆ ಎಷ್ಟು ಕೆಟ್ಟದಾಗ ಅನಾಥ ಥರ ಬಿದ್ದಿತ್ತು. ಕಟ್ ಮಾಡೋ ತನಕ ಮಾತ್ರ ಅದಕ್ಕೆ ಬೆಲೆ. ಕಟ್ ಮಾಡಿದ್ಮೇಲೆ ಕೆಟ್ಟು ಒಂದು ವರ್ಡ್ ಬರ್ತದೆ ಬಾಯಲ್ಲಿ, ಬೇಡ, ಆ ಥರ ಬಿದ್ದಿರುತ್ತದು. ಈ ಚಂದಕ್ಕೆ ವೈ ಆರ್ ಯು ವೇಸ್ಟಿಂಗ್ ಮನಿ? ಇಫ್ ಯು ವಾಂಟ್ ಟು ಸೆಲೆಬ್ರೇಟ್ ಮೀ, ಇಫ್ ಯು ವಾಂಟ್ ಟು ಸೆಲೆಬ್ರೇಟ್ ಮೈ ಬರ್ಡೇ, ಪ್ಲೀಸ್ ಕಮ್, ಬನ್ನಿ ಕುತ್ಕೊಳ್ಳೋಣ, ವಿಶ್ ಮಾಡಿ, ಡ್ರಿಂಕ್ ಹಾಕೋಣ, ಬೇಕಾದ್ರೆ ಏನೋ ಮಾಡೋಣ. ಈ ಕೇಕ್ ಯಾಕೆ? ಇದು ಏನಕ್ಕೆ ಈ ಸಂಪ್ರದಾಯ? ನನಗೆ ಬೇರೆಯವ್ರ ಬಗ್ಗೆ ಬೇಡ. ಐ ಆಮ್ ನಾಟ್ ಗೋನ್ ಟು ಜನರಲೈಸ್ ದಿಸ್. ಈಚ್ ಒನ್ ಹ್ಯಾವ್ ಗಾಟ್ ದೇರ್ ಓನ್ ವೇ. ಕೆಲವರು ಒಂದೇ ಒಂದು ಚಿಕ್ಕದು ಹನಿ ಕೇಕ್ ಇಟ್ಕೊಂಡು ಕಟ್ ಮಾಡೋದು ನೋಡಿದ್ದೀನಿ, ಅದಕ್ಕೆ ಅಷ್ಟೇ ಬೆಲೆ ಇರುತ್ತೆ. ಐ ಸ್ಟಾಪ್ ಇಟ್ ದಟ್ ಡೇ ಸರ್. ಫ್ಲವರ್ಸ್ ಅಂತೀರಿ, ಅದೇ ಫ್ಲವರ್ಸ್ ತೊಗೊಂಡಾಗ ಹೆಣ್ಮಕ್ಳಿಗೆ ಕೊಟ್ಟರೆ ಅಟ್ಲೀಸ್ಟ್ ಖುಷಿ ಆಗ್ತಾರೆ. ಫ್ಲವರ್ಸ್ ಕೊಟ್ಟರೆ ನಮ್ಗಳಿಗೆ ಏನು ಮಾಡಬೇಕು ಗೊತ್ತಿಲ್ಲ, ಹೂವು ಹಿಡ್ಕೊಂಡು. ಯಾಕೆ ಅದನ್ನು ತರ್ತೀರಾ ಅಂತ ನಾನು ಕೇಳಿದೆ. ಆ್ಯಂಡ್ ವೆನ್ ಐ ಸೇ ದಿಸ್, ಐ ರಿಯಲಿ ಮೀನ್ ಇಟ್. ಡೋಂಟ್ ವೇಸ್ಟ್ ಯುವರ್ ಮನಿ. ಐ ವ್ಯಾಲ್ಯೂ ಯು. ನೀವು ಬಂದವತ್ತು ವಿಶ್ ಮಾಡಿದ್ರೆ ನಿಮಗೆ ಕೊಡೋ ವ್ಯಾಲ್ಯೂ ನಾನು ನಿಮ್ಮ ಗಿಫ್ಟ್ಸ್ಗಳಿಗಾಗಿ ಇನ್ನೊಂದಕ್ಕೆ ನಾನು ಖಂಡಿತ ಕೊಡ್ತೀನಿ ಅಂತ ಅನ್ಕೊಂಬೇಡಿ. ನನಗೆ ಬೇಡಿ. ಏನು ಬೇಕು ಅನ್ಸುತ್ತಾ ಸಂಪಾದಿಸ್ತಾ ಇದ್ದೀನಿ, ತೊಗೊತೀನಿ. ಮಿಕ್ಕಿದ್ದು ಬೇಡ. ಅದಕ್ಕೋಸ್ಕರ ಸ್ಟಾಪ್ ಮಾಡದೆ ಹೊರತು ಏನಿಲ್ಲ. ಆ್ಯಂಡ್ ಇನ್ನು ನನ್ನ ಫ್ಯಾನ್ಸ್ ವಿಚಾರ ಬಂದರೆ, ಇವ್ರದ್ದು ಸಂಘಗಳಲ್ಲಿ ಸಿವಿಲ್ ವಾರ್ ನಡೆಯುತ್ತೆ ಪ್ರತಿ ವರ್ಷ. ಇವರಲ್ಲೇ ಒಳ್ಳೆಯ ಹುಡುಗರು ಪಾಪ, ಬಟ್ ಇದೆ
ವಿಶ್ವನ್ ಹುಡುಗರನ್ನ ಬಿಟ್ರಿ ಅಂತ ನವೀನ್ ಹುಡುಗನ್ ಬಿಟ್ರಿ ಅಂತ ಜಗ್ಗಿ ಹುಡುಗನ ಸ್ಟೇಜ್ ಮೇಲೆ ಅವ್ನ ಫೋಟೋ ಇತ್ತು ಅಂತ, ಇವೆಲ್ಲದ್ರ ಮಧ್ಯದಲ್ಲಿ ಕಿರಣ್ ತುಂಬಾ ಕಾಣಿಸ್ಕೊತಾ ಇದ್ದಾನಂತ ಕೇರೋರು. ಸೊ ಈ ತರ ಅವ್ರದೆಲ್ಲ ಇರ್ಬೇಕಾದ್ರೆ ಐ ಥಿಂಕ್ ಇಟ್ಸ್ ಟೂ ಡಿಫಿಕಲ್ಟ್ ಟು ಪ್ಲೀಸ್ ಎನಿಬಡಿ ಸರ್. ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. ಅದೇ ಡಾಕ್ಟರೇಟ್ ಕೊಡೋ ವಿಚಾರ ಕೂಡ ಬಂದಿತ್ತು. ಸುದೀಪ್ ಸರ್ ಅದನ್ನ ತಿರಸ್ಕರಿಸಿ. ಒಂದು ಮಾತು ಹೇಳ್ತೀನಿ, ನಾನು ಅಂಥದ್ದು ಏನೂ ಮಾಡಿಲ್ಲ ಸರ್. ಒಂದು 10 ಸಿನಿಮಾ ಮಾಡಿದ್ದೀನಿ. ಸಿನಿಮಾ ಮಾಡಿರೋದು ನನ್ನ ಖುಷಿಗೆ ನಾನು ಮಾಡಿದ್ದೀನಿ. ವೈಯಕ್ತಿಕವಾಗಿ ನಾನು ನಿಜವಾಗ್ಲೂ ಒಂದೇನೋ ಸಮಾಜನೇ ಕ್ಲೀನ್ ಮಾಡಬೇಕು ಅಂತ ಅಂದ್ಬಿಟ್ಟು ಸೊಸೈಟಿಗೋಸ್ಕರನೇ ಸಿನಿಮಾಗಳು ಮಾಡ್ಕೊಂಡ್ಬಂದಿದ್ರೆ ಹೋಗ್ತೀನಿ. ನೋ ಸರ್, ಐ ಡಿಡ್ ಇಟ್ ಬಿಕಾಸ್ ಐ ವಾಂಟೆಡ್ ಟು ಬಿ ಅನ್ ಆ್ಯಕ್ಟರ್. ಆ್ಯಂಡ್ ಅಫ್ಕೋರ್ಸ್ ನನ್ನ ಪ್ರಕಾರ ನಾನು ಅವತ್ತು ಮಾಡಿದ್ದೀನಿ ಅಂತ ಏನಾರು ಅನ್ಸಿರ್ತೀನ, ಬಹುಶಃ ನಾನೇ ಅವ್ರಿಗೆ ಸ್ವಯಂ ಒಂದು ಪತ್ರ ಬರೆದು ರಿಕ್ವೆಸ್ಟ್ ಮಾಡ್ಕೊತೀನಿ ಏನಾರು ಒಂದು ಕೊಡಿ ಅಂದ್ಬಿಟ್ಟು. ಬಟ್ ಐ ಥಿಂಕ್ ಟುಡೇ ದೆರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಡಿಸರ್ವ್ ಇಟ್, ಹೂ ಆರ್ ಗೋಯಿಂಗ್ ಅನ್ನೋಟಿಸ್ಡ್ ಬಿಕಾಸ್ ದೇ ಆರ್ ನಾಟ್ ಪಾಪ್ಯುಲರ್. ಆ್ಯಂಡ್ ಅವ್ರು ಕೊಟ್ಟಿರೋ ಡಾಕ್ಟರೇಟ್ ಮೇಲೆ ನನಗೆ ತುಂಬಾ ಗೌರವ ಇದೆ. ಯಾಕಂದರೆ ಒಂದು ದೊಡ್ಡ ಸಂಸ್ಥೆ, ಹಿರಿಯರು, ತಿಳುವಳಿಕೆ ಇರೋರು, ಅವರ ದೃಷ್ಟಿಕೋನದಲ್ಲಿ ನಾನು ಏನೇನೋ ಮಾಡಿರ್ಬೋದು ಅಂತ ಅವ್ರು ಅಂದ್ಕೊಂಡಿದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಸರ್. ಬಟ್ ನಾನು ಕೂತಿರೋ ಸ್ಥಾನದಲ್ಲಿ ನನಗೆ ಇನ್ನೂ ಮಾಡೋಂಥದ್ದು ತುಂಬ ಇದೆ, ನೋಡೋಣ ಇನ್ನೂ. ಸೊ ಈ ಮಧ್ಯದಲ್ಲಿ ಅಂಥ ಒಂದು ಗೌರವ ಐ ಥಿಂಕ್ ಹೋಗೋರಿಗೆ ಹೋದರೆ ನಿಜವಾಗ್ಲೂ ಹೇಳ್ತೀನಿ, ಮನೇಲಿ ಕೂತ್ಕೊಂಡು ನಾನು ಇನ್ನೂ ಖುಷಿ ಪಡ್ತೀನಿ ಅನ್ನೋದು ಒಂದು ನಂಬಿಕೆ ನಂದು. ಅದಕ್ಕೋಸ್ಕರ ಹೇಳಿದೆ ಅಷ್ಟು. ಬೇರೆ ಕಾಂಪ್ರಮೈಸ್ ಇಸ್ ನಾಟ್ ಅ ವರ್ಡ್ ದಟ್ ಇಸ್ ಇನ್ ಮೈ ಲೈಫ್ ಅಟ್ ಆಲ್. ನಾನು ಯಾರ ವಿಚಾರದಲ್ಲಿ, ಯಾವ ವಿಚಾರದಲ್ಲಿ ನಾನು ಕಾಂಪ್ರಮೈಸ್ ಆಗೋ ಕ್ಯಾರೆಕ್ಟರ್ ಅಲ್ಲ. ಹ್ಯುಮ್ಯಾನಿಟಿ ಇಸ್ ಸಮಥಿಂಗ್ ಎಲ್ಸ್, ಲವ್ ಇಸ್ ಸಮಥಿಂಗ್ ಎಲ್ಸ್, ಓಕೆ, ಸಪೋರ್ಟ್ ಇಸ್ ಸಮಥಿಂಗ್ ಎಲ್ಸ್. ನನ್ನ ಮನೇಲೇ ನಾನು ಕಾಂಪ್ರಮೈಸ್ ಆಗಲ್ಲ. ಏನಕ್ಕೆ ಆಗಬೇಕು? ಯಾವ ವಿಚಾರಕ್ಕೆ ಆಗ್ತಾ ಇದ್ದೀವಿ ಹೇಳಿ? ಒಳ್ಳೆ ಉದ್ದೇಶಕ್ಕೆ ಅಂತ ಸರ್. ಹಾಂ, ದಟ್ ಈಸ್ ಸಪೋರ್ಟ್ ಸರ್, ದಟ್ ಇಸ್ ನಾಟ್ ಅ ಕಾಂಪ್ರಮೈಸ್. ಆ್ಯಂಡ್ ಎಷ್ಟೋ ಜನ ಮಕ್ಕಳು ನಮ್ಮ ಮನೆಯಲ್ಲಿ ಬಂದು ಚಿಕ್ಕ ವಯಸ್ಸಿಂದ ಬಂದು ಬೆಳೆದಿರೋರು ಇದ್ದಾರೆ. ಕೆಲವರು ಸಿನಿಮಾಗಳು ಬರ್ತಾ ಇದೆ ಅಂದಾಗ ಎಷ್ಟು ಮಟ್ಟಿಗೆ ಅವ್ರು ಬೆಳೀತಾರೆ ಬಿಡ್ತಾರೆ ಅವ್ರ ಕೈಲಿದೆ ಸರ್. ಆ್ಯಕ್ಚುಲಿ ಅವರ ಒಂದು ಕೆಟ್ಟ ಮೆಮೊರಿ ಆಗಿರೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಸೊ ಐ ಡಿಂಟ್ ವಾಂಟ್ ಇಟ್ ಅಷ್ಟೇ. ದಟ್ಸ್ ಆಲ್. ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್. ಇಟ್ಸ್ ವೆರಿ ಪರ್ಸನಲ್. ಸೊ ವಿ ಲೀವ್ ಇಟ್ ಅಟ್ ದಟ್. ಆ್ಯಂಡ್ ಸಪೋರ್ಟ್ ಅಂತ ಬಂದಾಗ ಏನಾಗಿದೆ, ಐ ಥಿಂಕ್ ಸ್ಟಾರ್ ವಾರ್ಸ್ ಅಂತೆಲ್ಲ ನೀವೇನು ಹೇಳ್ತೀರಿ, ಅದೆಲ್ಲ ಆನ್ಲೈನಲ್ಲಿ ಫ್ರೆಂಡ್ಸ್ಗಳು ಅವರವರೇ ಏನೋ ಮಾಡ್ಕೋತಾ ಇರ್ತಾರೆ. ಅದೆಲ್ಲ ಇರಬೇಕು, ಇರಲಿ ಬಿಡಿ. ಎಂಟರ್ಟೈನ್ಮೆಂಟ್ ನಿಮಗೂ ಇರಲ್ಲ. ಇಲ್ಲ ಅಂದರೆ ಕರೆಕ್ಟಾಗಿ ಈಗ ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆ ನ್ಯೂಸ್ ಕವರ್ ಮಾಡಿ ಅಂತ ಫೋನ್ ಬಂದಿರುತ್ತೆ, ಹೋಗ್ತಾ ಇರ್ತೀರಾ. ನಿಮಗೇನು ಎಂಟರ್ಟೈನ್ಮೆಂಟ್ ಬೇಡವಾ? ಹಿಂಗೆ ಹೋಗ್ತಾ ಇದ್ರೆ ನಮ್ಗಳಿಗೆ ಅವ್ರು ಬೈಯೋದು, ಅವ್ರುಗಳಿಗೆ ನಾವು ಬೈಯೋದು ಅಂತ ಏನೋ ನಡೀತಾ ಇರುತ್ತೆ. ಮಜಾ ತೊಗೊಂಡು ನೀವು ಹೋಗ್ತಾ ಇರ್ತೀರ. ಸತ್ಯಾಂಶ ಅದೇನು ಇರಲ್ಲ. ಬಟ್ ಸಿ, ಲೆಟ್ ಮಿ ಟೆಲ್ ಯು ಸಮಥಿಂಗ್. ಇಟ್ಸ್ ಆಲ್ ದ ಪರ್ಸ್ಪೆಕ್ಟಿವ್, ಹೌ ಯು ಟೇಕ್ ಇಟ್. ಕರೆಕ್ಟ್. ಅದೆಲ್ಲ ನಡೀತಾ ಇರುತ್ತೆ, ಅದೆಲ್ಲ ತಲೆಗೆಡ್ಸ್ಕೊಬೇಡಿ. ಇಲ್ಲ, ಇವಾಗ ಫಾರ್ ಎಕ್ಸಾಂಪಲ್ OTT ಬರುತ್ತೆ ಅಂತ ಎಲ್ಲರಿಗೂ ಗೊತ್ತು. ನಾವು ಅನೌನ್ಸ್ ಮಾಡಿ ಏನು ಕಮ್ಮಿ ಮಾಡಬೇಕಾಗಿಲ್ಲ. ಅದು OTT ಬರಲೇಬೇಕದು, ಆನ್ಲೈನ್ ಬರಲೇಬೇಕದು. ಸರ್, ಟುಡೇ ದಿಸ್ ಇಸ್ ದಿ ಹ್ಯಾಪನಿಂಗ್. ಪ್ಲೀಸ್ ಎಕ್ಸೆಪ್ಟ್ ಇಟ್ ಆಸ್ ಸೂನ್ ಆಸ್ ಪಾಸಿಬಲ್. OTT ಬರಲೇಬೇಕು. ಹಾಗಂತ ಇವತ್ತು ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆಗಲಿಂದ OTT ಅವರು ತೊಗೊತಾ ಇಲ್ಲ. ಆ್ಯಂಡ್ OTT ಅವ್ರು ಪರ್ಚೇಸಿಂಗೇ ಸ್ಟಾಪ್ ಮಾಡಿದ್ದಾರೆ ಎಷ್ಟೋ ಕಡೆ. ಆ್ಯಂಡ್ ಅಗೇನ್, ಮನೆಯಲ್ಲಿ ನಿಮಗೆ ದೇವ್ರ ಕೋಣೆ ಇದೆ ಅಂತ ಮಾತ್ರ ನೀವು ದೇವಸ್ಥಾನಕ್ಕೆ ಹೋಗೇ ಹೋಗ್ತೀರಾ ತಾನೆ, ಅದು ಪ್ರಪಂಚಕ್ಕೆ ಗೊತ್ತಿದೆ. ಈ OTT ಅಂದಮೇಲೆ ಅದು ಬಂದೇ ಬರುತ್ತೆ, ಅದಿರುತ್ತೆ. ಬಟ್ ಈ ಮಧ್ಯದಲ್ಲೂ ಥಿಯೇಟ್ರಿಕಲ್ ಅಂತ ಏನಿದೆ, ದಟ್ ಈಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅದನ್ನು ಮಿಸ್ ಮಾಡ್ಕೊಳಕ್ಕೆ ಯಾರು ರೆಡಿ ಇಲ್ಲ. ಈಗ ನೀವೇ ಆಗಲಿ, ನಾವೇ ಆಗಲಿ, ಎಷ್ಟೋ ಸಿನಿಮಾಗಳಿಗೆ ಹೋಗ್ತೀವಿ ಥಿಯೇಟ್ರಿಗೆ. ಬಟ್ ನಿಮ್ಮನ್ನ ಥಿಯೇಟ್ರ್ ತನಕ ಸೆಳೆಯುವಂಥದ್ದು ಏನು ಮಾಡಿದಾರ ಸಿನಿಮಾದವರು ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಅದು ಹೊಸ ಪಿಕ್ಚರ್ ಆಗಿರ್ಬೋದು ಸರ್, ದೊಡ್ಡದಾಗಿರ್ಬೇಕಾಗಿಲ್ಲ. ಎಷ್ಟೋ ಹೊಸಬ್ರು ಪಿಕ್ಚರ್ಗೆ ಇರೋ ಕ್ರೌಡ್ ದೊಡ್ಡ ಪಿಕ್ಚರ್ಗೆ ಬಂದಿರಲ್ಲ ಎಷ್ಟೋ ಸಲ. ಸೊ ಐ ಥಿಂಕ್ ಇಟ್ ಇಸ್ ಆಲ್ ಅಬೌಟ್ ದ ಮಾರ್ಕೆಟಿಂಗ್, ಹೌ ಯು ಆರ್ ಅಟ್ರಾಕ್ಟಿಂಗ್ ದ ಕ್ರೌಡ್. ಅವ್ರನ್ನ ಯಾಕೆ ಇಲ್ಲ ಬಿಟ್ಟು ಥಿಯೇಟ್ರಿಗೆ ಬರ್ತಾ ಇದ್ದಾರೆ. ಸೊ ಇಟ್ ಇಸ್ ಅ ಪರ್ಪೆಚುವಲ್ ಕಾಂಪಿಟೇಷನ್. ಐ ಥಿಂಕ್ ವಿ ಹ್ಯಾವ್ ಟು ಸರ್ವೈವ್ ವಿತ್ ಇನ್ ದಟ್. ಅದನ್ನು ನಾವು ಎಸ್ಕೇಪ್ ಮಾಡೇ ಇಲ್ಲ ಅದರಲ್ಲಿ. ಆ್ಯಂಡ್ ಜಸ್ಟ್ ಬಿಕಾಸ್ ಯು ಆರ್ ಅ ಬಿಗ್ ಫಿಲ್ಮ್, ದಟ್ ಡಸಂಟ್ ಮೀನ್ ಯು ಆರ್ ಎಕ್ಸ್ಕ್ಯೂಸ್ಡ್. ಯು ಹ್ಯಾವ್ ಟು ಡೂ ವಾಟ್ ಯು ಹ್ಯಾವ್ ಟು ಡೂ, ಮೇ ಬಿ ಇನ್ ಅ ಬಿಗರ್ ವೇ. ಸರ್, ಬಿಲಾರಂಗ ಭಾಷಾ ವಿಲ್ ಟೇಕ್ ಟೈಮ್. ಬಟ್ ಪ್ರಾಬಬ್ಲಿ ಪ್ಲಾನಿಂಗ್ ಎಷ್ಟು ಚೆನ್ನಾಗಿ ನಡೆದಿದೆ ಅಂತಂದರೆ ಅದರದ್ದು ದೇವ್ರ ದಯೆಯಿಂದ ಇದೆಲ್ಲ nature, without nature's any conspiracy. I think the duration of the shoot won't be long. So I think 2025 you can see the release of Bilaranga Bhasha. So that is going on, ma'am. That is going on, and ಇಷ್ಟೆಲ್ಲ ನಾವು ಮಾತಾಡಬೇಕಾದ್ರೆ ನಾನೇ ಪ್ರಿಪೇರ್ ಆಗದೆ ಸೆಟ್ಟಿಗೆ ಹೋದರೆ ಇನ್ನು ಬಿಡ್ತೀರ ನನ್ನ. ಸೊ ಐ ಥಿಂಕ್ ಐ ಆಮ್ ಡೂಯಿಂಗ್ ಮೈ ಬಿಟ್. ಐ ಆಮ್ ವೆರಿ ಎಕ್ಸೈಟೆಡ್.
ನನಗೆ ಗೊತ್ತಿಲ್ಲ ಸರ್. ಈಗ ನಾನು ಲೈನ್ ಅಪ್ ಮಾಡ್ಕೊಂಡಿದ್ದೀನಿ. ಲೈನ್ ಅಪ್ ಮಾಡ್ಕೊಂಡು ಬಿಲ್ಲಾರಂಗ ಇದೆ, ನಮ್ಮ ಸತ್ಯಜ್ಯೋತಿ ಅವ್ರ ಫಿಲ್ಮ್ಸ್ ಇದೆ. ದೇರ್ ಆರ್ 3 to 4 more films ಐ ಥಿಂಕ್ ಇನ್ ಅನದರ್ ಸ್ಪ್ಯಾನ್ ಆಫ್ ಮೇ ಬಿ ಲೆಸ್ ದೆನ್ ಒಂದು 25 ದಿನದೊಳಗೆ 20 ದಿನದೊಳಗಡೆ ಐ ಥಿಂಕ್ ಐ ವಿಲ್ ಬಿ ಲಾಕಿಂಗ್ ಇನ್ 4 to 5 ಫಿಲ್ಮ್ಸ್ ಆಲ್ ಇನ್ ಆಲ್. ಸೊ ಇಲ್ಲಿ ನಂಬರ್ 46, 47 ಅಂತ ಹಾಕೊಳ್ಳೋದು ನನ್ನ ಪ್ರಕಾರ ಐ ಥಿಂಕ್ ಇಟ್ಸ್ ನಾಟ್ ಅಡ್ವೈಸಬಲ್. ಐ ಥಿಂಕ್ ಪ್ರೋಗ್ರೆಸ್ ಆಫ್ ದ ಫಿಲ್ಮ್ ಯಾವ್ಯಾವ್ದು ರೀತಿ ಆಗ್ತಾ ಇದೆ ಅಂತ ನೋಡಿಕೊಂಡು ಪೊಸಿಷನ್ ಮಾಡ್ಕೊಳ್ಳೋದು ಬೆಟರ್. ಅಫ್ಕೋರ್ಸ್ ದೇರ್ ಇಸ್ ಫ್ಯೂ ಫಿಲ್ಮ್ಸ್, ನಾನು ಫಸ್ಟೇ ಹೇಳಿದೆ ನಿಮಗೆ, ಒನ್ ಫಿಲ್ಮ್ ಅಟ್ ಅ ಟೈಮ್ ಮಾಡೋದನ್ನ ನಾನು ನಿಲ್ಲಿಸ್ತಾ ಇದ್ದೀನಿ. ಬಿಕಾಸ್ ಇಟ್ಸ್ ನಾಟ್ ವರ್ಕಿಂಗ್, ನಾಟ್ ಬಿಕಾಸ್ ಆಫ್ ಪ್ರೀವಿಯಸ್ ಇಯರ್ಸ್ ಚೆನ್ನಾಗಿತ್ತು ಸರ್. ಇವಾಗಿರೋ ಸಿಚುವೇಶನ್ ಅಲ್ಲಿ ದೇರ್ ಇಸ್ ಸೋ ಮಚ್ ಆಫ್ ಇಶ್ಯೂಸ್. ಸೊ ಇಟ್ ಇಸ್ ನಾಟ್ ದ ರೈಟ್ ಥಿಂಗ್ ಟು ಡೂ. ಸೊ ಹಾಗಿರ್ಬೇಕಾದ್ರೆ ಐ ಥಿಂಕ್ ಹೋಗ್ತಾ ಗೊತ್ತಾಗುತ್ತೆ ಯಾವ್ದು ಫಸ್ಟ್ ರಿಲೀಸಿಗೆ ರೆಡಿ ಇದೆ. ಈ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಫಸ್ಟ್ ಟೈಮ್ ನಾವು ಪ್ರೊಡ್ಯೂಸರ್ಸ್ಗಳನ್ನ ನನ್ನೊಟ್ಟಿಗೆ ಕೊಲಾಬರೇಟ್ ಆಗಿರೋ ಕಂಪನೀಸ್ಗಳನ್ನ ಇಟ್ಟಿರೋದ್ರಿಂದ ನನಗೆ ಆ ಪ್ರಾಬ್ಲಮ್ಸ್ ಇಲ್ಲ. ಮುಂಚೆ ಆಗಿದ್ರೆ ನಮ್ದು ಫಸ್ಟ್ ನಿಮ್ ಸೆಕೆಂಡ್ ಅಂತ ಹೇಳಬೇಕಾಗಿತ್ತು. ಇವತ್ತು ದೇ ಆಲ್ ಅಂಡರ್ಸ್ಟ್ಯಾಂಡ್ ದಟ್ ದ ವೇ ದೇ ಆರ್ ವರ್ಕಿಂಗ್ ಅಂಡ್ ಅವ್ರ ಸಿನಿಮಾ ಬಗ್ಗೆ ಅವ್ರಿಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಐ ಥಿಂಕ್ ಟುಡೇ ದ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಬೆಟರ್. ಇಟ್ ವಿಲ್ ಜಸ್ಟ್ ಗೋ ಸರ್. ಒಂದು ಆಗಿದೆ, ಬಿಲ್ಲಾರಂಗ ಕನ್ಫರ್ಮ್ ಆಗಿದೆ, ಸತ್ಯಜ್ಯೋತಿ ಅವ್ರದ್ದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಸ್ಕ್ರಿಪ್ಟ್ ವೈಸ್. ಐ ಟೆಲ್ ಯು ಸಮಥಿಂಗ್ ಟುಡೇ ವಾಟ್ ಇಸ್ ಹ್ಯಾಪನಿಂಗ್. ಇದು ನಾನು ನಿಮಗೆ ಒಪ್ಪಿಸೋ ಪ್ರಯತ್ನ ನಾನು ಮಾಡಲ್ಲ, ಬಟ್ ನೀವು ಒಪ್ತೀರಿ ಈಗ ನಾನು ಹೇಳೋ ಮಾತು. OTT ಮನೆಯ ತನಕ ಬಂದ್ಬಿಟ್ಟಿದೆ, ಅದಕ್ಕೆ ಯಾರು ಥಿಯೇಟರ್ಗೆ ಬರ್ತಾ ಇಲ್ಲ. ಓಕೆ, ನಂಬರ್ 1. ಸೊ OTTಯಲ್ಲೇ ಬರೋದ್ರಿಂದ ನಾವು ಥಿಯೇಟ್ರಿಗೆ ಯಾಕೆ ಹೋಗ್ಬೇಕು, ಈ ಮೆಂಟಾಲಿಟಿ ಕೆಲವರು. ನಂಬರ್ 2, ಕರೆಕ್ಟ್, ಆ ಖರ್ಚು ಈ ಖರ್ಚು ಯಾಕೆ ನಾವು ಅಲ್ಲಿಗೆ ಹೋಗ್ಬೇಕು, OTT ಬಂದ ಸಿನಿಮಾ ಹಾಳಾಯ್ತು, ವಾಟ್ ಎವರ್. ಥಿಯೇಟರ್ ಕಲೆಕ್ಷನ್ಸ್ ಹೇಗಿದೆ? ಚೆನ್ನಾಗಿದೆ. ಆಕ್ಚುಲಿ 50 ದಿನ 60 ದಿನ 70 ದಿನದಲ್ಲಿ ಆಗೋದು ಒಂದೊಂದು ವಾರ ಒಂದೂವರೆ ವಾರದಲ್ಲಿ ಕಲೆಕ್ಷನ್ಸ್ ಬರ್ತಾ ಇದೆ ಈಗ. ಇನ್ಫ್ಯಾಕ್ಟ್ ಬಿಗರ್. ದಟ್ ಮೀನ್ಸ್ ದಟ್ ಮಾರ್ಕೆಟ್ ಸ್ಪಾಯ್ಲ್ ಆಗಿಲ್ಲ. ಐ ಟೆಲ್ ಯು ವಾಟ್ ಇಸ್ ಸ್ಪಾಯ್ಲ್ಡ್. ಸ್ಪಾಯ್ಲ್ಡ್ ಆರ್ ಅಸ್, ಆಲ್ ಆಫ್ ಅಸ್. ಹೇಗೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಟ್ರೈಪಾಡ್ ಮೇಲೆ ಅದೆಷ್ಟೋ ಲಕ್ಷ ಕೊಟ್ಬಿಟ್ಟು ಮನು ಒಂದು ಕ್ಯಾಮ್ರಾ ಹಾಕೊಂಡು ಕೂತಿದ್ದಾರೆ, ಬಟ್ ಪಕ್ಕದಲ್ಲಿ ಫೋನಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದಾರೆ ಇಲ್ಲಿ. ರೈಟ್? ಸೊ ದಟ್ means today one phone. Madam, do you realize, all of you, that is not a phone. ಇವತ್ತು ಅದು ನಿಮ್ಮ ಆರ್ಗನೈಸರ್, ನಿಮ್ಮ ಮ್ಯಾನೇಜರ್, ನಿಮ್ಮ ಫ್ರೆಂಡು, ನಿಮ್ಮ ಎಂಟರ್ಟೈನ್ಮೆಂಟ್, ಓಕೆ, ನಿಮ್ಮ ನ್ಯೂಸು. Anything you want is there in that small piece what you have in your hand, and it can also make calls. As simple. Phone is the last thing ನೀವು ಆಕ್ಚುಲಿ ಯೂಸ್ ಮಾಡ್ತಾ ಇರೋದು ಇವತ್ತು. ಜನರಲ್ ಕಾಲ್ಸ್ ಮಾಡಲ್ಲ, SMS ಮಾಡ್ತಾ ಇಲ್ಲ ನೀವು. ಸೊ ಇಟ್ ಇಸ್ ನಾಟ್ ಅ ಫೋನ್, ಯು ಆರ್ ಯೂಸಿಂಗ್ ಎನ್ ಆ್ಯಪ್. ಇಟ್ ಈಸ್ ಕಂಪ್ಲೀಟ್ ಒಂದು ಜೇಬಲ್ ಇರುವಂಥ ಇಡೀ ಪ್ರಪಂಚ ನಿಮ್ಮ ಜೇಬಲ್ ಇದೆ. ಸೊ ನಾನು ಆ ಸಿನಿಮಾನ ಅಲ್ಲಿಗೆ ತರ್ತಾ ಇದ್ದೀನಿ, ಮರಿಬೇಡಿ. ಸೊ ಇಲ್ಲಿಗೆ ತರಿದಾಗ ನಮ್ದೊಂದು ಯಾವುದೋ ಸಿನಿಮಾದೊಂದು ಡೈಲಾಗ್ ಇತ್ತು ಅಂದ್ಕೊಳ್ಳಿ. ಆ ಒಂದು ಡೈಲಾಗ್ ಸಾರ್ ಈ ವೇದಿಕೆ ಮೇಲೆ ಇದ್ರೆ ಡೈಲಾಗ್ ಹೇಳಿ ಅಂತ ಇರೋದು. ನಾವು ಆ ಡೈಲಾಗ್ ಹೇಳ್ತಾ ಇದ್ವಿ, ಹೇಳಿದ ತಕ್ಷಣ ಚಪ್ಪಾಳೆ ತಟ್ಟು. ಆ ಡೈಲಾಗ್ ನೋಡೋಕ್ಕೆ 20 ಸತಿ ಹೋಗೋದು ಥಿಯೇಟ್ರ್, ಕರೆಕ್ಟ್? ಈಗ ಈಗ ಸುಮ್ಮನೆ ಒಂದು ಲೈನ್ ಹೇಳ್ತೀನಿ, ನಾನು ಒಂದೇ ಸತಿ ಹೇಳಿರೋದು ಅಂತ ಹೇಳಿರ್ತೀನಿ ಅನ್ಕೊಳ್ಳೋಣ ಥಿಯೇಟ್ರಲ್ಲಿ. ಈಗ ನೀವೆಲ್ಲಿದ್ದೀರ ಅಂದ್ರೆ ಹೌದಾ ಅಂತ 10 ಸೆಕೆಂಡ್ ಹೋಗಿ ಇನ್ನೊಂದ್ಸತಿ ಹೇಳು ಅಂತೀರಾ, ಇನ್ನೊಂದ್ಸತಿ ಹೇಳ್ತೀನಿ. ಹೌದಾ, ಇನ್ನೊಂದ್ಸತಿ ಹೇಳು ಅಂತ ಅಂದ್ಬಿಟ್ಟು ಪಕ್ಕದಲ್ಲಿ ಚಕ್ರವರ್ತಿ ಹೇಳ್ತೀರ, ನೋಡೋ ಹೆಂಗೆ ಹೇಳ್ತೀನಿ ಇವ್ರ ಕೈಲಿ ಬಾಯಿಲಿ ಅಂದ್ಬಿಟ್ಟು ಇನ್ನೊಂದ್ಸತಿ ಹೇಳಿಸ್ತೀರ. ನಾನು ಹೇಳ್ತಾನೆ ಇರ್ತೀನಿ ಮೇಡಮ್. ಹೇಳ್ತಾ ಸಡನ್ ನಿಮ್ಮ ಮನೇಲಿ ಮಕ್ಳು ಕರೆದ್ರು ಅಂದ್ಕೊಳ್ಳಿ, ನಾ ಒಂದ್ಸತಿ ಅಂದಿರ್ತೀನಿ, ನನ್ನನ್ನು ಪಾಸ್ ಮಾಡಿಬಿಟ್ಟು ನೀವು ಬೇರೆ ಊರಿಗೆ ಹೋಗ್ಬಿಟ್ಟಿರ್ತೀರ. ಬರೋ ತನಕ ನಾನು ಅದೇ ಆ್ಯಂಗಲಲ್ಲಿ ಕಾಯ್ತಾ ಇರ್ತೀನಿ ವಾಪಸ್ ರಿಪೀಟ್ ಮಾಡೋಕ್ಕೆ. ಅವಾಗ ನೀವು ಮರ್ತೋದ್ರೆ ಇನ್ನೊಂದು 20 ಸೆಕೆಂಡ್ ಮುಂದೆ ಈಗ ವಾಪಸ್ ಹೇಳು ಅಂತೀರ ಕಥೆನ. ಅವಾಗ ಮತ್ತೆ ಹೇಳ್ತೀನಿ ನಾನು. ಮೀನಿಂಗ್ ಟುಡೇ ದಟ್ ಹ್ಯಾಸ್ ಮೇಡ್ ಯು ದಿ ಓನರ್ ಆಫ್ ಎವ್ರಿ ಪ್ರಾಡಕ್ಟ್ ದಟ್ ಇಸ್ ಅವೈಲಬಲ್ ಇನ್ ದ ಮಾರ್ಕೆಟ್. ಯು ಹ್ಯಾವ್ ಬಿಕಮ್ ದ ಓನರ್ ಆಫ್ ಮೈ ಫಿಲ್ಮ್ ಫಾರ್ 50 rupees, 75 rupees or 150 rupees. ಈ ಓನರ್ಶಿಪ್ ಇರಬೇಕಾದ್ರೆ ಯಾಕೆ ಸ್ಯಾಟಲೈಟ್ ಇವತ್ತು ಓಡ್ತಾ ಇಲ್ಲ ಅಂತಂದ್ರೆ, ಬಿಕಾಸ್ ಒಂದು ಸ್ಯಾಟಲೈಟಲ್ಲಿ ಟೆಲಿವಿಷನ್ ಹೇಳ್ತಾರೆ ಕರೆಕ್ಟಾಗಿ 7:15 ಗಂಟೆಗೆ ಇವತ್ತು ನನ್ನ ಸಿನಿಮಾದ ಬಂದು ಕುತ್ಕೊಳ್ಳಿ ಅಂತೀರ. ನಿಮ್ಮ ಮೈಂಡಲ್ಲಿ ಬರುತ್ತೆ, ನೀನು ಯಾರೋ ನನಗೆ ಹೇಳಕ್ಕೆ 7:15 ಗಂಟೆಗೆ ಕೂತ್ಕೊಳ್ಳಾಗಿಲ್ಲ ಅಂತ ಬರುತ್ತೆ.
ಈ ಮಧ್ಯದಲ್ಲಿ ಅಡ್ವರ್ಟೈಸ್ಮೆಂಟ್ ಆಗ್ತಾರೆ. ಇವತ್ತು ಹೆಂಗಾಗಿದೆ ಮೇಡಮ್, ನಮ್ಮ ಮನೆಯಲ್ಲಿ ಮೊನ್ನೆ ಒಂದು ಯಾವುದೋ ಪಾರ್ಟಿ ನಡಿಬೇಕಾದ್ರೆ ಯಾವುದೋ ಒಂದು ಮ್ಯೂಸಿಕಲ್ ಆ್ಯಪ್ ಹಾಕಿದ್ದೆ. 30 ನಿಮಿಷ ಆಗ್ತಿದ್ದಂಗೆ ಒಂದು ಅಡ್ವರ್ಟೈಸ್ಮೆಂಟ್ ಬರೋದು 2 ನಿಮಿಷ ಅಥವಾ 1 ನಿಮಿಷ. ಅದಾಗ್ತಿದ್ದಂಗೆ ಈಗ ಮತ್ತೆ ಸತತವಾಗಿ 30 ನಿಮಿಷಗಳ ಅನ್ಇಂಟರಪ್ಟೆಡ್ ಮ್ಯೂಸಿಕ್ ಕೇಳಿ ಅಂತ ಬರಬೇಕಾದ್ರೆ ನನ್ನ ಪಕ್ಕ ಇರುವಂಥ ನನ್ನೊಬ್ಬ ಶಿಷ್ಯ, ನನ್ನ ಹುಡುಗ ಹೇಳ್ತಾನೆ, ಅಣ್ಣ ನೀವು ಸಬ್ಸ್ಕ್ರೈಬ್ ಮಾಡಿಲ್ವಾ, 50 ರೂಪಾಯಿ ನಾನು ಮಾಡ್ಕೊಡ್ತೀನಿ ಕೊಡಿ ಅಂದ. ಅವನಿಗೆ ಆ 30 ಸೆಕೆಂಡ್ ಆಡ್ ತಡ್ಕೊಳಕ್ ಆಗ್ತಾ ಇಲ್ಲ. ಈಗ ನೀವು ಟಿವಿಯಲ್ಲಿ ಎಷ್ಟೋ ತಡ್ಕೋತೀರಿ. ಇದಾದ್ಮೇಲೆ ಏನಾಗ್ತದೆ ಅಂದ್ರೆ ಮಾತಿಗೆ ತೆಲಿಗೆ ಬರ್ತಾ ಇದ್ದಾರೆ. ನೀವು ಹೌ ಕ್ಯಾನ್ ಯು ಡಿಕ್ಟೇಟ್ ಮೀ, ಐ ವಿಲ್ ಡಿಸೈಡ್ ವಾಟ್ ಐ ವಾಂಟ್ ಟು ಡೂ ಅನ್ನೋದು ಪ್ರತಿಯೊಬ್ಬರು ಮೈಂಡಲ್ಲಿ ಕೂತಿರ್ಬೇಕಾದ್ರೆ ಯು ಹ್ಯಾವ್ ಬಿಕಮ್ ದಿ ಓನರ್ಸ್. ಕರೆಕ್ಟ್? ಹೀಗಿರ್ಬೇಕಾದ್ರೆ ಸ್ಟಿಲ್ ಥಿಯೇಟರ್ಸ್ ಆರ್ ಡೂಯಿಂಗ್ ಗುಡ್ ಬಿಕಾಸ್ ಆ ಒಂದು ದೇವಸ್ಥಾನಕ್ಕೆ ಯಾವತ್ತೂ ಬೀಗ ಬೀಳಲ್ಲ ಮೇಡಮ್. ಬಟ್ ಅಲ್ಲಿ ಕರೆಸೋದಕ್ಕೆ ನನಗೊಂದು ಕೆಪಾಸಿಟಿ ಇರಬೇಕು, ನನ್ನಲ್ಲಿ ಒಂದು ಆಕರ್ಷಣೆ ಇರಬೇಕು, ಸೋಲನ್ನು ಭಯ ಪಡಲ್ಲ ಅನ್ನೋದ್ರ ತನಕ ನಾನು ನಿಮಗೆ ಎಂಟರ್ಟೈನ್ ಮಾಡ್ತೀನಿ. OTT ಅನ್ನೋದೇನಾಗಿದೆ, ಅಲ್ಲಿ ನಿಮ್ಮನ್ನು ಓನರ್ ಮಾಡಿರೋದ್ರಿಂದ ಇವೆಲ್ಲ ಕೆಲವು ಪ್ರಾಬ್ಲಮ್ಸ್ ಇದೆ. ಪ್ಲೀಸ್ ರಿಮೆಂಬರ್, ಯಾವುದ್ರ ಬೆಲೆ ಕಮ್ಮಿ ಆಗಿಲ್ಲ. ಇವತ್ತು ನಿಮ್ಮಲ್ಲೇ ಗೊತ್ತು ಎಷ್ಟು ಜನ ನೀವು ಅಂಗಡಿಗೆ ಹೋಗೋದು ನಿಲ್ಸಿದಿರಿ, ಎಷ್ಟು ಜನ ಶಾಪಿಗೆ ಹೋಗೋದು ನಿಲ್ಸಿದಿರಿ. ಎಲ್ಲ ಬಿಡಿ, ನೀವೊಂದು ವೆಹಿಕಲ್ ಇವತ್ತು ಪರ್ಚೇಸ್ ಮಾಡಬೇಕಿತ್ತು ಅಂದರೆ ಶೋರೂಮ್ ಎಲ್ಲಿದೆ ಅಲ್ಲಿ ಮಾತಾಡೋದು ನಿಲ್ಸಕ್ಕೆ ಕೇಳಿಲ್ಲ, ಹೊರಗಡೆ ಹೋಗಿ ಕೇಳಿ ಯಾರಾದ್ರೂ ಸರಿ. ಇವತ್ತೊಂದು ಗಾಡಿ ತಗೊಬೇಕು ಅಂದರೆ ಫಸ್ಟ್ ಎಲ್ಲ ನೀವು ಒಂದು ಶೋರೂಮ್ ಪಕ್ಕದಲ್ಲಿ ಇದ್ದಿದ್ದನ್ನು ಹುಡ್ಕೊಂಡು ಹೋಗ್ತಾ ಇದ್ರಿ. ಕರೆಕ್ಟ್? ಅವ್ರು ಹೋಗಿ ಅಲ್ಲೊಬ್ಬ ಸೇಲ್ಸ್ಮನ್ ತೋರಿಸಿ ಮಾಡಿ. ಇವತ್ತು ನೀವು ಕಾರ್ ತಗೊಬೇಕು ಅಂತ ನೀವು ಫೋನ್ ಮುಂದೆ ಮಾತಾಡ್ತಾ ಇದ್ರೇನೆ ಅಲ್ಲಿ ರೆಕಾರ್ಡ್ ಆಗಿ ಇನ್ನೊಬ್ಬನಿಗೆ ಆಲ್ರೆಡಿ ಒಬ್ಬ ಫೋನ್ ಮಾಡಿರ್ತಾನೆ, ನಿಮ್ಗೆ ಎಲ್ಲಿ ತಗೊಂಬರ್ತೀವಿ ಕಾರ್ ತೋರ್ಸಕ್ಕೆ ಹೇಳಿ ಅಂತ, ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಇವತ್ತು. ಸೊ ವೆನ್ ದ ವರ್ಲ್ಡ್ ಹ್ಯಾಸ್ ಚೇಂಜ್ಡ್ and it is making you feel special, it is not bad, because I think all of you deserve it, to feel the owner of your money, right? But between that there is a fight. Between that is a fight of survival from the film industry, and we are fighting. Value ಕಮ್ಮಿಗೆ ಇದೆ ಅಂತ ಅಲ್ಲ, ಯಾವುದೂ ಅಲ್ಲ, but today you are the bosses. So yes ma'am, you are right, but then we will fight. So ನೋಡಿ, ನೀವು ನಮ್ಮನ್ನು ಎಷ್ಟು ಪ್ರೀತಿಸ್ತೀರಾ ಅಂದ್ರೆ ನೀವು ನಮ್ಮ ವಯಸ್ಸಾಗಕ್ಕೆ ಬಿಡ್ತಾ ಇಲ್ಲ. ನಾನು ಚೆನ್ನಾಗೇ ಕಾಣಿಸ್ತಾ ಇರ್ತೀನಿ, ಅಲ್ಲಿವರೆಗೂ ಚೆನ್ನಾಗೇ ಇರ್ತೀನಿ ನಾನು. ಮ್ಯಾಮ್, ನನಗೆ ಬೆಳಗ್ಗೆ ಎದ್ರೆ ಸಿನಿಮಾಕ್ಕಿಂತ ಜಾಸ್ತಿ ಒಂದು ಮಾರ್ಗದಲ್ಲಿ ನೋಡಿದಾಗ ಯಾವ ಹೀರೋ ಒಳಗೆ ಬರ್ತಾ ಇದ್ದಾರೆ ಅಂತ ನೋಡಕ್ಕೆ ಹೋದಾಗ ಯಾವತ್ತೂ ನನಗೆ ಐ ಡೋಂಟ್ ಲೈಕ್ ಟು ಫೀಲ್ ಲೆಸರ್, ಐ ಡೋಂಟ್ ಲೈಕ್ ಟು ಲುಕ್ ವೀಕ್, ಐ ಡೋಂಟ್ ಲೈಕ್ ಟು ಲುಕ್ ಆಲ್ ದಟ್. But that doesn't mean I won't. Someday I will, eventually. But till then I'll fight. ಅಲ್ಲಿವರೆಗೂ ನಂದು ಸತತವಾಗಿ ನನ್ನ ಊಟ ಆಗಲಿ, ನನ್ನ ಎಕ್ಸಸೈಸ್ ಆಗಲಿ, ನಂದಾಗಲಿ, ನನ್ನ ಪ್ರಯತ್ನ ಒಂದು ಬೇಕೇ. ಕರೆಕ್ಟ್? ಅದು ನಾನು ಮಾಡ್ತಾ ಇರ್ತೀನಿ ಅಷ್ಟೇ. ಬಿಕಾಸ್ ಐ ಥಿಂಕ್ ಕಾಂಪಿಟೇಷನ್ ಅಂತ ಬರೋದು ಸಿನಿಮಾದಲ್ಲಿ ಒಂದೇ ಕಡೆ ನನಗೆ ಕಾಂಪೀಟ್ ಮಾಡೋಕ್ಕಾಗೋದು. ಬಿಕಾಸ್ ಸಿನಿಮಾ ಒಂದೇ ನನಗೆ ಗೊತ್ತಿರೋದು. ಸಿನಿಮಾದಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ ನಾನೇ. ಬಟ್ ನನಗೆ ನಾನು ಹಲ್ಲು ಉಚ್ಕೊಬೇಕಾದ್ರೆ ಬಳಿಗೆ ನಾನೇ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದರೆ ನಿಮ್ಗಳಿಗೆ ಹೆಂಗೆ ಕಾಣಿಸೋಕ್ಕೆ ಸಾಧ್ಯ? ಕರೆಕ್ಟ್? ಸೊ ಮೋರ್ ದೆನ್ ಎನಿಥಿಂಗ್ ವೈ ಐ ಸೆಡ್ ಹಲ್ಲು ಉಜ್ಕೊಬೇಕಾದ್ರೆ ಅಂದರೆ ಬಿಕಾಸ್ ದಟ್ ಈಸ್ ದ ವರ್ಸ್ಟ್ ಪಾರ್ಟ್ ಆಫ್ ದ ಡೇ ವೆನ್ ಯು ಜಸ್ಟ್ ವೇಕ್ ಅಪ್ ಫ್ರಮ್ ಬೆಡ್. ಹೆಂಗೆ ಹೋಗಿರ್ತೀವಿ ನಾವು. ಕರೆಕ್ಟಾ? ಅಲ್ಲಿ ನೀವು ಚೆನ್ನಾಗಿ ಕಾಣಿಸ್ಬಿಟ್ರೆ ನಿಮ್ಮ ಮುಂದೆ ಬರ್ಬೇಕಾದ್ರೆ ಗುರು ಆಗಿರ್ತೀನಿ ನಾನು, ಅಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸ್ತೀವಿ ನಾವು. ಐ ಥಿಂಕ್ ವಿ ಶುಡ್ ಜಸ್ಟ್ ಟೇಕ್ ಕೇರ್ ಆಫ್ ಅವರ್ಸೆಲ್ಸ್, ನಥಿಂಗ್ ಇಸ್ ರಾಂಗ್. ಒಬ್ಬ ಮನುಷ್ಯನಿಗಿರೋ ಎಲ್ಲ ಆಸೆ ಇದೆಮ್ಮ, ಎಲ್ಲ ಮಾಡಬೇಕು ಅಂತ ಇರುತ್ತೆ. ಮಾಡೋ ಟೈಮಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಕೆಲವು ನಿನ್ನ ಹತ್ರ ಡಿಸ್ಕಸ್ ಮಾಡ್ಬೋದು, ಕೆಲವು ಮಾಡೋಕ್ಕಾಗಲ್ಲ. ನಿಮ್ಮ ಪ್ರಶ್ನೆನೇ ಎಲ್ಲ ಇದೆ. ನಾನು ಯಾವ ಪಾರ್ಟ್ ಮುಟ್ಲಿ ಹೇಳಿ, ನಿಮ್ದು ಈ ಪ್ರಶ್ನೆ ಕೇಳ್ತಿದ್ದಂಗೆ ನಿಮ್ಮ ಪಕ್ಕದಲ್ಲಿರೋ ತಲೆಗೆ ಒಂದು ಹೋಗಿರುತ್ತೆ, ಏನು ಕೇಳ್ತಾ ಇದ್ದಾರೆ ಅಂದ್ಬಿಟ್ಟು ಅಂತ. Yes ma'am, that is when I say that means there is a reason why I am not saying no. ನಾನೇ ನಿಮ್ಮನ್ನ ಪತ್ರಿಕಾಗೋಷ್ಠಿಯಲ್ಲಿ ಕರೆದುಬಿಟ್ಟು ನಾನು ಅದನ್ನ ಹೇಳಲ್ಲ, ನಾನು ಇಷ್ಟೇ ಹೇಳೋಕ್ಕಾಗೋದು, ನಾನು ಬಿಟ್ಕೊಡೋಕ್ಕಾಗಲ್ಲ ಅನ್ನೋ ಪರ್ಸನಾಲಿಟಿ ಕ್ಯಾರೆಕ್ಟರ್ ನಾನಲ್ಲ. ಐ ವಿಲ್ ಟೆಲ್ ಯು ಎವ್ರಿಥಿಂಗ್, ಬಟ್ ದೇರ್ ಇಸ್ ಅ ರೀಸನ್ ವೈ ಐ ಆಮ್ ನಾಟ್ ಸೇಯಿಂಗ್. ಬಿಕಾಸ್ ನನಗೆ ಇಲ್ದಿರೋ ಕನ್ಫರ್ಮೇಷನ್ ನಿಮಗೆ ಹಿಂಗೆ ಕೊಡಲಿ ನಾನು. ಡಿಸ್ಕಷನ್ಸ್ ಅಂತ ನಡಿಬೇಕಾದ್ರೆ 1000 ನಡೀತಾ ಇರುತ್ತೆ. ದರ್ ಆರ್ ಬಿಗರ್ ಪ್ರೋಟೋಕಾಲ್ಸ್. And don't forget ma'am, ಕೆಲವು ಕಂಪನೀಸ್ಗಳೊಟ್ಟಿಗೆ we may have an agreement of certain sort.
ವಿ ಹ್ಯಾವ್ ಟು ಸ್ಟೇ ಆ ಬೌಂಡ್ರಿ ಒಳಗಡೆನೆ ನಾನು ಮಾತಾಡೋಕ್ಕಾಗೋದಲ್ಲ. ಆ್ಯಂಡ್ ಇನ್ನೊಂದು ಆಗ್ತಿದ್ದ ಹಾಗೇನೆ ಬಿಗ್ ಬಾಸ್ ಆಗಲಿ ಈ ಸಿನಿಮಾಗಳಾಗಲಿ ಅವ್ರದ್ದೇ ಆದಂಥ ಒಂದು ಸ್ಟೈಲಲ್ಲಿ ಅವ್ರು ಅನೌನ್ಸ್ ಮಾಡೋಕ್ಕೆ ಇಷ್ಟಪಡ್ತಾರೆ. ನಾನು ಅದಕ್ಕೂ ಅಡ್ಡಗಾಲಾಗಬಾರ್ದು. ಇವಾಗ ಅಪ್ರೋಚ್ ಮಾಡದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ರೀ. ನಿಮ್ಮದು ಕಾಂಟ್ರವರ್ಸಿಗಳು ರೂಮರ್ಸ್ಗಳು ಏನನ್ನ ಆಗ್ತಾವೆ ಬಿಡ್ತಾ ಇರೋ ಬಿಡ. ನಿಮಗೆ ನನ್ನ ಮೇಲೆ ನಂಬಿಕೆ ಇರಲಿ, ನನಗೆ ನಿಮ್ಮ ಪ್ರಶ್ನೆ ಮೇಲೆ ನಂಬಿಕೆ ಇರಲಿ. ನೆಕ್ಸ್ಟ್ ಟೈಮ್ ಒಂದು ತಿಳ್ಕೊಳ್ಳಿ. ಸುಮ್ಮನೆ ನಾನು 10 ವರ್ಷ ನಡ್ಸ್ಕೊಂಬಂದಿಲ್ಲ ಮೇಡಮ್. ಅದು ಹೇಳ್ಕೊತೀನಿ, ಅದು ನಮ್ಮ ತಾಯಿಗೂ ಹೇಳ್ತಾ ಇರ್ತೀನಿ, ನೀನು ಅಡುಗೆ ಮಾಡಬೇಡ ಕಷ್ಟ ಆಗ್ತದೆ ಅಂತ. ತಾಯಿ ನಿಲ್ಲಿಸ್ಬಿಡ್ತಾರ? ಅವಾಗ ನನ್ನ ತಾಯಿ ಕೇಳೋದು ಏನಂದ್ರೆ, ಖಾರ ಜಾಸ್ತಿ ಆಯ್ತಾ ಮಗನೇ, ಕಮ್ಮಿ ಮಾಡ್ತೀನಿ, ಬಟ್ ನಿನಗೆ ನಾನೇ ಅಡುಗೆ ಮಾಡಬೇಕು ಅಂತಾರೆ ಅವರು. ಅದೆಲ್ಲ ಕೆಲವು ನಡೀತಾ ಇರುತ್ತೆ, ಬರುತ್ತೆ ಬಿಡಿ. ಎಸ್ ಸರ್, ಎಸ್ ಸರ್, ಏನೋ ಯು ಆರ್ ರೈಟ್, ಬಟ್ ಅದು ತಮಿಳ್ ಇಂಡಸ್ಟ್ರಿ ಅಲ್ಲ ಸರ್. ದಟ್ ಇಸ್ ಅ ರೆಸ್ಟ್ರಿಕ್ಷನ್ ಇನ್ಸೈಡ್ ತಮಿಳ್ ಇಂಡಸ್ಟ್ರಿ. ಇದು ಕನ್ನಡ ಇಂಡಸ್ಟ್ರಿ ಅಲ್ವಾ? ಅವ್ರು ಮಾಡ್ತಾ ಇರೋದು ಕನ್ನಡ ಸಿನಿಮಾ ಅಲ್ವಾ? ಇಲ್ಲ ಇಲ್ಲ, ಅದೆಲ್ಲ ಬರೋಲ್ಲ. ಏನಾಗುತ್ತೆ ಗೊತ್ತಾ ಸರ್, ಈಗ ಒಂದು ಪ್ರಾಡಕ್ಟ್ ಅಂತ ಬಂದಾಗ ಲಾ ಪ್ರಕಾರ ದೇ ಆರ್ ಆಲ್ ಫಂಡಮೆಂಟಲ್ ರೈಟ್ಸ್. ಒಬ್ಬ ವ್ಯಕ್ತಿ ನಿಮಗೆ ಸಂಬಂಧಪಟ್ಟಿರೋದು, ನೀವು ಇನ್ವೆಸ್ಟ್ ಮಾಡಿರೋದು, ಯು ಕ್ಯಾನ್ ಡೂ ವಾಟ್ ವಿಚ್ ಇಸ್ ದ ಲಾ. ಸಿನಿಮಾ ಮಾಡಿದ ಮ್ಯಾಕ್ಸ್ ಯಾವಾಗ 2 ವರ್ಷದಿಂದ ಸ್ಟಾರ್ಟ್ ಆಗಿರೋದು, ಅವ್ರು ರೂಲ್ ತಂದಿದ್ದು ಇವಾಗ. ಕರೆಕ್ಟ್. ವಾಟ್ ಎವರ್ ದ ಅಂಡರ್ಸ್ಟ್ಯಾಂಡಿಂಗ್ ಲಿಮಿಟೇಷನ್ಸ್ ಅಲ್ಲಿ ಇದ್ರು ಕೂಡ ಸತ್ಯಜ್ಯೋತಿ ಅವ್ರು ಬಂದು ಮಾಡ್ತಾ ಇರೋದು ಕನ್ನಡ ಸಿನಿಮಾ. ಕನ್ನಡ ಸಿನಿಮಾ ಇಸ್ ಟ್ರಾವೆಲಿಂಗ್ ಆಲ್ ಲ್ಯಾಂಗ್ವೇಜಸ್. ಇಲ್ಲ ಇಲ್ಲ ಸರ್, ನನ್ನ ಪ್ರಕಾರ ಒಂದು ಹೇಳ್ತೀನಿ ಸತತವಾಗಿ. ಇವಾಗ ಒಂದು ಕೋವಿಡ್ ಅಂತ ಬಂತು, ಕರೆಕ್ಟ್ ಸರ್? ಕೇಳಿಸ್ಕೊಳ್ಳಿ. ಕೋವಿಡ್ ಅಂತ ಬಂತು. ಕೋವಿಡ್ ಅಂತ ಬಂದಾಗ ಫಸ್ಟ್ ಎಲ್ಲರೂ ಹೇಳಿದ್ದೇನು, ನೀವೆಲ್ಲ ಹೀಗೆ ಇರಿ, ಮಾಸ್ಕ್ ಹಾಕೊಳ್ಳಿ, ಮನೇಲಿರಿ ಅಂತ. But after a while what happened? Everybody started moving out because life has to go on. Correct? ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಕೆಲವರು ಕೂತ್ಕೊಂಡು ಚಿತ್ರರಂಗಗಳಿಗೋಸ್ಕರ ಏನು ಹಾಕ್ತಾರ ತಪ್ಪು ಅಂತ ನಾನು ಹೇಳಲ್ಲ ಸರ್. ಬಟ್ ಏನಾಗುತ್ತೆ, ಇಫ್ ಲೈಫ್ ಹ್ಯಾಸ್ ಟು ಗೋ ಆನ್, ಯು ಹ್ಯಾವ್ ಟು ಬಿ ದೇರ್ ಇನ್ ದ ಲೈಫ್. ಈ ಸಿನಿಮಾ ನೀವು ಮಾಡ್ತಾನೆ ಇರಬೇಕಾಗುತ್ತೆ, ಸತತ ಪ್ರಯತ್ನ ಪಡಲೇಬೇಕಾಗುತ್ತೆ. ಈಗ ಕೋವಿಡ್ ಅಂತ ನಾನು ಏನಕ್ಕೆ ಹೇಳಿದೆ ಅಂದರೆ, ಪ್ರತಿಯೊಬ್ಬರೂ ಸತತ ಪ್ರಯತ್ನಗಳು ಮಾಡಿ 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 ಕೋವಿಡ್ನ ದಾಟ್ಕೊಂಡ್ಬರೋದ್ರಲ್ಲಿ ಏನೋ ಸಕ್ಸಸ್ ಆದರು. ಕರೆಕ್ಟ್? ಸಿನಿಮಾ ಇಂಡಸ್ಟ್ರಿ ಇಸ್ ಲೈಕ್ ದಟ್. ಡಿಸಿಷನ್ ತೊಗೊಬೇಕಾದ್ರೆ ಅವ್ರಿಗೆ ನಾನಾ ಕಾರಣಗಳಿರ್ಬೋದು, ಅವ್ರು ಯಾಕೆ ತೊಗೊಂಡ್ರು ಅಂತ. ಸಿನಿಮಾ ಮಾಡ್ತಾ ಇರೋರಿಗೆ ನಾನಾ ಕಾರಣಗಳಿದೆ ಯಾಕೆ ಮಾಡ್ತಾ ಇರಬೇಕು ಅಂತ. ಐ ಥಿಂಕ್ ಇಟ್ಸ್ ಆಲ್ ಅನ್ ಇಂಡಿವಿಜುವಲ್ ಥಾಟ್ ಪ್ರಾಸೆಸಸ್. ಆ್ಯಂಡ್ ಕನ್ನಡದಲ್ಲಿ ಯಾರು ಆ ಥರ ಏನು ಡಿಸಿಷನ್ ತೊಗೊತಾನೂ ಇಲ್ಲ. ಬಿಕಾಸ್ ಐ ಥಿಂಕ್ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ, ಸಿನಿಮಾಗಳು ದುಡ್ಡು ಮಾಡ್ತಾ ಇದೆ, ಒಂದು ರಿಲೀಫ್ ಇದೆ. ಆ್ಯಂಡ್ ಇನ್ನೊಂದು ಮರಿಬಾರ್ದು, ನಾವೆಲ್ಲರೂ ಬರೀ ಸಿನಿಮಾ 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 ಅಂತ ಇದೀವಿ ಸರ್. ಚಿತ್ರಮಂದಿರಗಳು ಅಂದ್ಕೊಂಡು ಓಪನ್ ಮಾಡ್ಕೊಂಡು ಕೂತಿರೋವಂಥ ಎಷ್ಟೋ ಓನರ್ಸ್ ಇದ್ದಾರೆ. ಅವರಿಗೆ ಮನಸ್ಸು ಮಾಡಿದ್ರೆ ಇವತ್ತು ಪ್ರತಿ ಚಿತ್ರಮಂದಿರನ ಮುರಿದ್ಬಿಟ್ಟು ಯಾವುದೋ ಕಾಂಪ್ಲೆಕ್ಸ್ ಮಾಡ್ಬೋದು. ದೊಡ್ಡ ಏರಿಯಾ ಇರ್ತವೆ, ಒಂದೊಂದು ಚಿತ್ರಮಂದಿರ ಅಂದ್ರೂ ಏನಿಲ್ಲ ಅಂದ್ರೆ 1.5-2 ಎಕರೆ ಇರ್ತವೆ. ಅದನ್ನೆಲ್ಲ ಮುರಿದವ್ರು ಹೋಗ್ಬೋದು ಅಂದ್ರು ಎಷ್ಟೋ ಜನ ಮುಂದೆ ಹೋಗಾಯ್ತು. ಇನ್ನು ಕೆಲವ್ರು ಅಲ್ಲೇ ಇದ್ದಾರೆ ಅಂದರೆ ಅವರಿಗೆ ಸಿನಿಮಾ ಮೇಲೆ ಇರುವಂಥ ಒಂದು ಪ್ರೀತಿ, ನಾವು ಸಿನಿಮಾದವರು ಸಿನಿಮಾಗೆ ಇದೊಂದು ಆ ಥರ ನೋಡ್ತಾ ಇರ್ಬೇಕಾರೆ ಅವ್ರಿಗೆ ಫೀಡಿಂಗ್ ಆಗಬೇಕಲ್ಲ, ಸಿನಿಮಾ ಅಂತ ಬರ್ತಾ ಇರಬೇಕಲ್ಲ. ಪ್ರತಿಯೊಬ್ಬರು ಚಿತ್ರಮಂದಿರ ಓನರ್ಗಳು ನಾವೆಲ್ಲ ಡಿಸೈಡ್ ಮಾಡಿದ್ದೀವಿ, ಥಿಯೇಟರ್ಗಳೆಲ್ಲ ಹೊಡೆದಾಗ್ತಾ ಇದೀವಿ ಅಂದರೆ ವೇರೆ ಸಿನಿಮಾ ಇದೆ. ಐ ಆಮ್ ಟಾಕಿಂಗ್ ಅಬೌಟ್ ದಿ ಎಂಟೈರ್ ಇಂಡಿಯಾ, ಜಸ್ಟ್ ನಾಟ್ ಕರ್ನಾಟಕ. ಸೊ ಇಫ್ ಯು ಸ್ಟಾಪ್ ಮೇಕಿಂಗ್ ಫಿಲ್ಮ್ಸ್, ಹೌ ವಿಲ್ ದೇ ಸರ್ವೈವ್? ವಿ ಹ್ಯಾವ್ ಟು ಕೀಪ್ ಮೂವಿಂಗ್ ಆನ್ ಸರ್, ವಿ ಹ್ಯಾವ್ ಟು ಕೀಪ್ ಡೂಯಿಂಗ್, ದಟ್ ಇಸ್ ದ ಫೈಟ್. ಸರ್ ಅಲ್ಲಿ ಮಾಡಿರ್ಬೋದು ಸರ್, ಅಪ್ಪಟ ಕನ್ನಡಿಗ ಸರ್, ಇಲ್ಲೇ ಮಾಡ್ತಾ ಇರೋದು ಕನ್ನಡದಲ್ಲೇ ಡೈಲಾಗ್ ಹೇಳ್ತಾ ಇರೋದು ನಾನು. ದಟ್ಸ್ ಆಲ್. ಐ ಡೋಂಟ್ ನೋ ಸರ್. ಸಿ ಬಿಕಾಸ್ ವಾಟ್ ಎವರ್ ಡಿಸಿಷನ್ಸ್ ತಮಿಳ್ನಾಡಲ್ಲಿ ಅವ್ರು ಏನೇ ತಗೊಂಡ್ರು, ಐ ಥಿಂಕ್ ದೇರ್ ಪ್ರೊಡ್ಯೂಸರ್ಸ್, ದೇರ್ ಡೈರೆಕ್ಟರ್ಸ್, ದೇರ್ ಆ್ಯಕ್ಟರ್ಸ್, ದೇ ಹ್ಯಾವ್ ಟು ಸಿಟ್ ಆ್ಯಂಡ್ ಸಾರ್ಟ್ ಇಟ್ ಔಟ್. ಆ್ಯಂಡ್ ಅವರು ಅದನ್ನ ಒಪ್ಪಲೇಬೇಕಾಗತ್ತೆ. ಅದ್ರ ಬಗ್ಗೆ ಡಿಬೇಟ್ ಮಾಡುವಂಥ ಸಂಪೂರ್ಣ ಅಧಿಕಾರ ಅವರಿಗಿರುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಯಾವಾಗ ಈ ಥರ ಆಗುತ್ತೋ ನಮ್ಮಂಥವ್ರು ಹೋಗ್ಬಿಟ್ಟು ಕುತ್ಕೊಂಡು ಮಾತಾಡೋಕ್ಕೆ ನಮ್ಮಂತ ಎಷ್ಟೋ ಜನ ಇದ್ದಾರೆ, ಹಿರಿಯರಿದ್ದಾರೆ. ಅವತ್ತು ನಾವು ನಮ್ಮ ಕನ್ನಡ ಚಿತ್ರರಂಗದ ಪರವಾಗಿ ಡಿಸಿಷನ್ಸ್ ತೊಗೊಬೋದು. ದಟ್ ಇಸ್ ನಾಟ್ ಅನ್ ಇಂಡಸ್ಟ್ರಿ, ದಟ್ ಇಸ್ ಐ ಆಮ್ ಅ ಗೆಸ್ಟ್ ದೇರ್, ನಾಟ್ ಅ ಹೋಸ್ಟ್. ಸೊ ದಟ್ ಇಸ್ ವಾಟ್ ನಿಮಗೆ ಬಿಗಿನಿಂಗಲ್ಲಿ ನಾನು ಹೇಳಿದ ಆನ್ಸರ್ ಇದೆ ಅಲ್ಲ ಸರ್. ಇವಾಗ ಒಂದು ಸಿನಿಮಾ ಅಟ್ ಅ ಟೈಮ್ ಮಾಡೋಕ್ಕೆ ಹೋದರೆ ಇಟ್ ಇಸ್ ನಾಟ್ ವರ್ಕಿಂಗ್ ಔಟ್ ಅಂತ ನಿಮ್ಗೆ ಏನು ಹೇಳಿದೆ. ಈಗ ಆಗಿರೋದ್ರ ಬಗ್ಗೆ ನನಗೆ ಅರಿವಿಲ್ಲ ಸರ್, ಏನು ಮಾಡೋಕ್ಕಾಗಿಲ್ಲ, ಕಂಟ್ರೋಲಲ್ಲಿಲ್ಲ. ಒಂದೇ ಸಿನಿಮಾ ಸ್ಟಾರ್ಟ್ ಮಾಡಿದ್ದೆ, ಅದು ಮುಗಿಯೋ ತನಕ ನಾನು ಬೇರೆ ಕಡೆ ಹೋಗೋಕ್ಕಾಗಿಲ್ಲ. ಸಿಚುವೇಶನ್ಸ್ ಮ್ಯಾಕ್ಸ್ ಬಂದ್ಬಿಟ್ಟು ಆ್ಯಕ್ಚುಲಿ ತುಂಬ ಹಿಂದೆ ಮುಗ್ದೋಗ್ಬೇಕಿತ್ತು. ಬಟ್ ಮುಗಿಯೋ ಟೈಮಲ್ಲಿ ಕರೆಕ್ಟಾಗಿ ಅಲ್ಲಿ ಮತ್ತೆ ಚೆನ್ನೈಯಲ್ಲಿ ಫ್ಲಡ್ಸ್ ಆಗುತ್ತೆ, ಎಲ್ಲ ಕಡೆ ಫ್ಲಡ್ಸ್ ಆಗಿ ಸೆಟ್ಗಳು ಹಾಳಾಗ್ತವೆ. ಸೆಟ್ಗಳು ಮತ್ತೆ ಇರೆಕ್ಟ್ ಮಾಡೋಷ್ಟೊಳಗೆ ಆರ್ಟಿಸ್ಟ್ಗಳು ಡೇಟ್ಸ್ ಆ ಕಡೆ ಈ ಕಡೆ ಆಗಿರುತ್ತೆ. ಈ ಮಧ್ಯದಲ್ಲಿ ಒಬ್ಬರು ಹೆಲ್ತ್ ಅಪ್ಸೆಟ್ ಆಗಿ ಅವ್ರು 1 ತಿಂಗಳು ಬರೋದಿಲ್ಲ. ಸೊ ಏನಾಗುತ್ತೆ, ಒಂದು ಸ್ಮಾಲ್ ಇನ್ಸಿಡೆಂಟ್ ಡಿಸ್ಟ್ರಾಕ್ಟೆಡ್ ದ ಹೋಲ್ ಥಿಂಗ್. ಇವಾಗ ನಿಮಗೆ ಫಸ್ಟ್ ಕೊಟ್ಟಿದ್ದ ಆನ್ಸರ್ ಅಲ್ಲೇ ನಾನು ಏನಂತಂದ್ರೆ, ಇವಾಗ ನಾನು ಯಾಕೆ ಆ ಡಿಸಿಷನ್ ತೊಗೊಂಡೆ ಅಂತಂದರೆ, ಒಂದು ಸಿನಿಮಾ ಅಟ್ ಅ ಟೈಮ್, ಒಂದೇ ಸಿನಿಮಾ ಶೂಟಿಂಗ್ ಹೋಗಲ್ಲ ನಾನು ಯಾವಾಗಂದ್ರೆ, ಬಿಕಾಸ್ ನಾಟ್ ವರ್ಕಿಂಗ್ ಔಟ್. ಈಗ ಎಷ್ಟೋ ಸಿನಿಮಾಗಳು ಮಧ್ಯದಲ್ಲಿ 20 ದಿನ 25 ದಿನ ಬಿಟ್ಟಿರ್ತಾರೆ ನಮ್ಮನ್ನ ಗ್ಯಾಪ್.
ಸೊ ಆ ಗ್ಯಾಪಲ್ಲಿ ಐ ಕ್ಯಾನ್ ವರ್ಕ್ ಫಾರ್ ಸಮಥಿಂಗ್ ಎಲ್ಸ್. ಐ ಕ್ಯಾನ್ ಪ್ಲಾನ್. ಈ ಒಂದು 2-3 ಪ್ರೊಡಕ್ಷನ್ ಹೌಸ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ರೆ ವಿ ಕ್ಯಾನ್ ಪ್ಲಾನ್ ವೆಲ್. ಅದ್ರ ಮಟ್ಟಿಗೆ ನಾನು ಹೋಗ್ತಾ ಇದ್ದೀನಿ ಅನ್ನೋದು ಬಿಕಾಸ್ ಐ ಕೀಪಿಂಗ್ ಆಲ್ ದಿಸ್ ಇನ್ ಮೈಂಡ್ ಓನ್ಲಿ. ಐ ಸೆಡ್ ದಟ್. ಅದರ್ವೈಸ್ ಐ ವಾಸ್ ಇಷ್ಟು ವರ್ಷದಲ್ಲಿ ನಾನು ಒಂದೇ ಸಿನಿಮಾ ಅಟ್ ಎ ಟೈಮ್ ಮಾಡ್ತಾ ಇದ್ದಿದ್ದು ಸರ್. ಇವಾಗ ಐ ವಾಂಟೆಡ್ ಟು ಟೇಕ್ ದಿಸ್ ಡಿಸಿಷನ್ ಬಿಕಾಸ್ ಆಫ್ ದಿಸ್. ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ಸರ್. ಅಟ್ಲೀಸ್ಟ್ ಕಂಟಿನ್ಯೂ ಶೂಟಿಂಗ್ ಮಾಡ್ತೀನಿ ಅನ್ನೋ ಭರವಸೆ ಕೊಡ್ತೀನಿ ನಾನು. ಅದಾದಮೇಲೆ ನಾನು ಹೇಳಿದಾಗೆ ಪ್ರತಿಯೊಂದು ಇಟ್ಸ್ ಅ ಕೊಲಾಬರೇಷನ್ ಆಫ್ ಟೂ ಮೆನಿ ಮೈಂಡ್ಸ್ ಅಂಡ್ ಹಾರ್ಟ್ಸ್ ಅಂಡ್ ಹ್ಯಾಂಡ್ಸ್. ನಾನು ಒಬ್ಬನ ಕೈಲಿಲ್ಲ, ಬಟ್ ನನ್ನ ಪ್ರಯತ್ನ ಅಟ್ಲೀಸ್ಟ್ ಐ ಕ್ಯಾನ್ ಕೀಪ್ ವರ್ಕಿಂಗ್ ಎವ್ರಿ ಡೇ ಸರ್. ತುನಿ ಮತ್ತು ಗಣೇಶ್ ಇವರೆಲ್ಲ ನಮ್ಮ ಸಹೋದರರು. ಅವ್ರ ಸಿನಿಮಾ ಚೆನ್ನಾಗಿ ಹೋಗೋದ್ರಲ್ಲಿ ನಮ್ದೊಂಥರ ಗತ್ತು ಗಾಂಚಿಗೆ ಎರಡೂ ಇರುತ್ತೆ ಸರ್. ಅರ್ಥ ಆಯ್ತಾ? ಅದು ಹೋಗ್ಬೇಕು. ನಾನು ಮೊನ್ನೆ ಸಿಕ್ಕಿದಾಗ ಇವರೆಲ್ಲ ಟೆಕ್ನಿಷಿಯನ್ಸ್ ಆಗಬೇಕು ಅಂತ ಆಸೆ ಪಟ್ಟು, ಇನ್ಫ್ಯಾಕ್ಟ್ ಇವತ್ತಿಗೂ ನಾವು ಮಾತಾಡ್ಬೇಕಾದ್ರೆ ಇನ್ನೊಂದು ಈ ಡೈರೆಕ್ಷನ್ ಯಾವಾಗ ಗಣೇಶ್ ಹತ್ರನೂ ಮಾತಾಡ್ತಾ ಇರ್ತೀವಿ. ಆ್ಯಂಡ್ ಐ ಥಿಂಕ್ ಗಣೇಶ್ ಈಸ್ ಅ ಬಿಗ್ ನೇಮ್. ಚೆನ್ನಾಗಿ ಮಾಡಿದವರು, ಅವ್ರು ದೊಡ್ಡ ಸಿನಿಮಾ ಕೊಟ್ಟವರು. ಅವ್ರದ್ದು ಮಧ್ಯದಲ್ಲಿ ಒಂದು ಚಿಕ್ಕ ಗ್ಯಾಪ್ ಆಗಿತ್ತು, ಸಿನಿಮಾಗಳು ಅಷ್ಟು ಒಟ್ಟಿಗೆ ಹೋಗ್ತಾ ಇರಲಿಲ್ಲ. ಅವ್ರ ಲೈಫಲ್ಲಿ ಈ ಥರ ಒಂದು ಒಳ್ಳೆ ಸಿನಿಮಾ ಹೋಗಿರೋದು ನಮ್ಗಳಿಗೆ ಖುಷಿ. ಬಿಕಾಸ್ ಈಸ್ ಅ ಗ್ರೇಟ್ ಆ್ಯಕ್ಟರ್, ಈಸ್ ಅ ಬ್ರಿಲಿಯಂಟ್ ಎಂಟರ್ಟೈನರ್. ಒಳ್ಳೆ ಟೈಮಿಂಗ್ ಇಟ್ಕೊಂಡಿರೋಂಥ ಒಂದು ಕಲಾವಿದರವರು. ಅಟ್ ದ ಸೇಮ್ ಟೈಮ್ ಅವರು ವಿಜಿದ್ ಏನು ಅಂತಂದರೆ ಅವ್ರದ್ದೇ ಆದಂಥ ಒಂದು ರೂಟಲ್ಲಿ ಹೋಗ್ತಾರೆ. ಆ್ಯಂಡ್ ಈ ಥರ ಇವಾಗ ಸಿನಿಮಾನೇ ಹೋಗಲ್ಲ, ಸಿನಿಮಾಗೆ ಯಾರು ಬರಲ್ಲ ಅನ್ನೋ ಟೈಮಲ್ಲಿ ನಾವೆಲ್ಲರೂ ಮಾತಾಡ್ತಾ ಇದ್ವಿ ಯಾರು ಏನು ಎತ್ತ ಅಂತ. ಗತ್ತು ಗಾಂಭೀರ್ಯ ಎರಡರೊಟ್ಟಿಗೂ ಬರಲಿಲ್ವಾ? 2 ಸಿನಿಮಾ ಬರಲಿಲ್ವಾ? ಇದು ಯಾವುದಾದ್ರು ಭೀಮಾ ಬರಲಿಲ್ವಾ? ನುಗ್ಲಿಲ್ವಾ? ಜನ ನೋಡ್ಲಿಲ್ವಾ? ಅದು ಬರಲ್ಲ, ಇದು ಬರಲ್ಲ. ಅಲ್ಲೂ ಫಸ್ಟ್ ಡೇ ಬರಬೇಕಾದ್ರೆ ಅದು ಹೋಗಲ್ಲ, ಇದು ಹೋಗಲ್ಲ ಅಂತಂದ್ರು. ಹೋಯ್ತಲ್ಲ. ಚಿತ್ರರಂಗದಲ್ಲಿ ಚಿತ್ರರಂಗ ಅನ್ನೋದು ಏನಿದೆ ಸರ್, ಯಾರು ಅದರ ಪ್ರಾರಂಭ ಅಲ್ಲ, ಯಾರು ಅದರ ಅಂತ್ಯ ಅಲ್ಲ. ಚಿತ್ರರಂಗ ಅನ್ನೋದು ಪ್ರತಿಯೊಬ್ಬರಿಗೂ ಸೇರ್ಪಡೆ ಆಗುತ್ತೆ. ಪ್ರತಿಯೊಬ್ಬರು ಅದರ ಇತಿಹಾಸ ಭವಿಷ್ಯ ಎರಡೂ ಹೌದು. ಸೊ ಟುಡೇ ಐ ಆಮ್ ವೆರಿ ಪ್ರೌಡ್ ಆಫ್ ದೋಸ್ ಫಿಲ್ಮ್ಸ್. ಆ್ಯಂಡ್ ಅವ್ರು ಬ್ಯುಸಿ ಇದ್ದಾರೆ, ಸಿಕ್ಕದಾಗ ಮಾತಾಡ್ತಾ ಇರ್ತೀವಿ. ನಾನು ನನ್ನ ಮ್ಯಾಕ್ಸ್ ಪ್ರೊಡಕ್ಷನಲ್ಲಿದ್ದೀನಿ. ನಾನು ಯಾವತ್ತೂ ಹೇಳಿದ್ದೆ ಸಿನಿಮಾ ನೋಡಬೇಕು ಅಂತ. ಬಟ್ ಈಗ ಪೆಪ್ಪೆ ಅಂತ ಅವ್ರದ್ದು ಹೊಸಬ್ರದ್ದು ಸಿನಿಮಾ ಅಂತೆಲ್ಲ ಬಂದಾಗ, ನಮ್ಮ ವಿನಯ್ ಅವ್ರದ್ದೆಲ್ಲ ಬಂದಾಗ ನಾವು ಕುತ್ಕೊಂಡು ಒಂದು ಆರಾಮಾಗಿ ನೋಡ್ಬೋದು. ಎಲ್ಲರೊಟ್ಟಿಗೆ ಕುತ್ಕೊಂಡು ಈ ದುನಿಯಾ ವಿಜಯ್ ಅಥವಾ ನಮ್ಮ ಗಣೇಶ್ ಅವ್ರದ್ದೆಲ್ಲ ಸಿನಿಮಾ ನಾವು ನೋಡ್ಬೇಕಾದ್ರೆ ನಮ್ಮದೇ ನೋಡೋವಂಥ ಒಂದು ರೀತಿ ಇದೆ ಸರ್. ನಾವು ಹಂಗೆ ನೋಡೋಕೆ ಇಷ್ಟಪಡ್ತೀವಿ. ನಾವೇ ತುಂಬ ಗಂಭೀರವಾಗಿ ಕುತ್ಕೊಳ್ಳೋಕ್ಕಾಗಲ್ಲ ನನಗೆ. ಸೊ ನಾವು ಒಂದು ದಿವಸ ಅವರು ಇವಾಗ ಇನ್ನೂ ಸ್ವಲ್ಪ ಟ್ರಾವೆಲ್ಲು ಟೂರು ಅಲ್ಲೆಲ್ಲ ಇದ್ದಾರೆ. ಆಮೇಲೆ ಬಂದಮೇಲೆ ನಾವು ನಮ್ಮದು ಶೋ ಯಾವತ್ತು ರಾತ್ರಿ 9 ಗಂಟೆ ಮೇಲೆ ಸ್ಟಾರ್ಟ್ ಆಗೋದು, ಆ ಥರ ಪ್ರೀಮಿಯರ್ಸ್. ಅಲ್ಲಿ ನೋಡ್ತೀವಿ ಬಿಡಿ, ಆರಾಮಾಗಿ ನೋಡ್ಕೋತೀವಿ ನಾವು. ಬಟ್ ಖುಷಿ ಇದೆ. ಆ್ಯಂಡ್ ಪ್ರತಿ ಸಲ ಸಿನಿಮಾ ಚೆನ್ನಾಗಿ ಹೋಯ್ತು ಅಂತ ಬಂದಾಗ್ಲೂ ಐ ಆಮ್ ಸಂಬಡಿ, ಐ ಲೈಕ್ ಟು ಕೋ ಎಕ್ಸಿಸ್ಟ್, ಐ ಲೈಕ್ ಟು ಸೆಲೆಬ್ರೇಟ್ ಎವ್ರಿಬಡಿ ಸರ್. ಆ್ಯಂಡ್ ಐ ಥಿಂಕ್ ಐ ಆಮ್ ವೆರಿ ಪ್ರೌಡ್ ಆಫ್ ಬೋತ್ ದೇರ್ ಫಿಲ್ಮ್ಸ್. ಸರ್, ಒಬ್ಬ ಒಳ್ಳೆ ಕಲಾವಿದ ಫಸ್ಟ್ ಆಫ್ ಆಲ್ ನಿರ್ದೇಶಕರಾಗ್ತಾರೆ. ನಿರ್ದೇಶಕರಾದ್ಮೇಲೆ ಸ್ವಾರ್ಥ ಅನ್ನೋದು ಬಿಟ್ಟು ಇನ್ನೊಬ್ಬ ಕಲಾವಿದನಿಗೆ ಕತೆ ಬರೆದು ಬಂದರೆ ನಾನು ಯಾರು ಸರ್ ಇಲ್ಲ ಅನ್ನೋಕ್ಕೆ? ಅದು ಹೆಂಗಾನ ಮಾಡಲಿ, ಹೋಗಿ ಮಾಡ್ತಿರ್ತಾನೆ ಸರ್. ನಾನು ಏನು ಹೇಳ್ಬೇಕು ತುಂಬ ಇಂದ ಹೇಳಾಗಿದೆ ಸರ್. ಈಗ ಅದನ್ನೇ ಕೆದ್ಕೊಂಡು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ. ನಾನು ಯಾರ ಮನಸ್ಸನ್ನ ನೋಯಿಸೋದಕ್ಕೆ ಇಷ್ಟಪಡೋದಿಲ್ಲ. ಒಂದು ಹೇಳ್ತೀನಿ ಕೇಳಿ. ಅವರಿಗೆ ಅಂತ ಒಂದಿಷ್ಟು ಫ್ಯಾನ್ಸು ಊರೆಲ್ಲ ಇದ್ದಾರೆ, ಅವ್ರದ್ದು ಅಂತ ಒಂದು ಕುಟುಂಬ ಇದೆ. ಕರೆಕ್ಟ್? ನಾವು ಮಾತಾಡೋದ್ರಿಂದ ಅವ್ರಿಗೂ ನೋವಾಗೋದು ಬೇಡ. ಮಾತಾಡ್ಬಿಟ್ಟು ಇನ್ನೊಂದು ಕಡೆನೂ ಒಂದು ಫ್ಯಾಮಿಲಿ ಅಂತ ಇದೆ, ಅವ್ರದ್ದು ಅಂತ ಇದೆ, ಅವ್ರಿಗೂ ನೋವು ಕೊಡೋದಕ್ಕೆ ನಾನು ಇಷ್ಟಪಡೋದಿಲ್ಲ. ರಾಜಕೀಯವಾಗಿ ಮಾತಾಡ್ತಾ ಇದ್ದೀನಿ ಅನ್ಕೊಂಬೇಡಿ. ಬಟ್ ಒಂದಂತೂ ಸತ್ಯ ಸರ್, ಈ ದೇಶದಲ್ಲಿದ್ದೀವಿ ಅಂದರೆ ನಿಮಗೆ ಲಾ, ಗವರ್ಮೆಂಟ್, ಸರ್ಕಾರ ಇದ್ಯಾವುದ್ರ ಬಗ್ಗೆ ನಂಬಿಕೆ ಇಲ್ಲದೆ ನಾವು ಇರೋಕ್ಕಾಗಲ್ಲ. ಪ್ರತಿಯೊಂದನ್ನು ನಂಬಬೇಕಾಗತ್ತೆ, ಪ್ರತಿಯೊಂದನ್ನು ನಾವು ಇಟ್ಕೋಬೇಕಾಗತ್ತೆ, ಕೇಳಬೇಕಾಗತ್ತೆ. ಈಗ ನೀವು ಹೇಳೋದು ಒಂದು ರೀತಿ ಆದರೆ ನಮಗೆಲ್ಲ ಮಾಹಿತಿ ಸಿಗ್ತಾ ಇರೋದು ನಿಮ್ಮ ಚಾನಲ್ಗಳ ಮೂಲಕ ತಾನೆ. ಸೊ ವಾಟ್ ಯು ವಾಂಟ್ ಮೀ ಟು ಡೂ? ಯು ಟೆಲ್ ಮೀ ಟು ಬಿಲೀವ್ ಯು ಆರ್ ನಾಟ್ ಟು ಬಿಲೀವ್ ಯು? ಇವರಿಗೆ ಏನು ಗೊತ್ತಾ ಸರ್, ಯಾವುದೋ ಜನ್ಮದಲ್ಲಿ ನನ್ನ ಗರ್ಲ್ ಫ್ರೆಂಡ್ ಆಗಿ ಹುಟ್ಟಿದ್ದಾರೆ ಸರ್. ಆ ಜನ್ಮದಲ್ಲಿ ನನಗೆ ಗೊತ್ತಿರೋದು ಶತ ಪ್ರಯತ್ನ ಪಟ್ಟರು ನಾನು ಇವ್ರಿಗೆ ತೃಪ್ತಿ ಪಡ್ಸಕ್ಕಾಗಿಲ್ಲ. ಈ ಜನ್ಮದಲ್ಲೂ ನನಗೆ ಬಿಡ್ತಾ ಇಲ್ಲ ಸರ್. ಈ ಜನ್ಮದಲ್ಲಿ ಅವ್ರಿಗೆ ಕೊಡಕ್ಕೆ ಏನು ಇಲ್ಲ ನನ್ನ ಹತ್ರ. ಆದ್ರೂ ಕೊಡು 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 ಅಂತಾರೆ. ಏನು ಕೊಡ್ಬೇಕು ಅಂತ ಹೇಳಿದ್ರೆ ಅದೇ ಕೊಟ್ಬಿಡ್ತೀನಿ. ಸರಿ, ಒಂದು ಮಾತು ಕೇಳಲ್ಲ ಸರ್? ಏನು ನಾನು ಬರ್ಬೇಕಾ ಸರ್? ಬರ್ಬೇಕಾ? ಯಾಕೆ ಬರಬೇಕು ಹೇಳಿ ಹೇಳಿ ಸರ್. ನಮ್ಮ ಈಗಿನ ಇವ್ರು ಸರಿ ಇಲ್ಲ,
ಈಗಿನ ಸರ್ಕಾರ ಸರಿ ಇಲ್ಲ, ಅದು ಸರಿ, ಏನಾದ್ರು ಒಂದು ಹೇಳಿ. ಇಲ್ಲ ಸರ್, ಈಗ ನಾನು ನಿಮಗೆ ನೀವು ನನಗಿದ್ರೆ ಓಟ್ ಹಾಕ್ತಿರತ್ತಲ್ಲ, ಬಂದ್ರಿ ಅನ್ಕೊಳೆ, ಕರೆಕ್ಟಾ? ನಿಂತಿರೋ ಒಬ್ಬರನ್ನ ಬಿಟ್ಟು ನನಗೆ ಯಾಕೆ ಓಟ್ ಹಾಕ್ತೀರಾ ಕೇಳ್ತಾ ಇದ್ದೀನಿ ನಾನು. ಬೇಡ ಸರ್, ಈಗ ನಿಂತಿರೋರು ಚೆನ್ನಾಗಿದ್ದಾರೆ ಅನ್ಕೊಳ್ಳೋಣ, ನನಗೆ ಯಾಕೆ ಹಾಕ್ತೀರಾ ಕೇಳ್ತಾ ಇದ್ದೀನಿ. ಸೊ ನಾನು ಬರಬೇಕು ಅಂತ ಆಸೆ ಇದೆ ನಿಮಗೆ? ಇದು ಡೌಟ್ ಆಯ್ತು ಸರ್. ಬಂದ್ರೆ ಓಕೆ ಅಂದ್ರೆ ಇದು ಯಾವುದೋ ಪಕ್ಕದ ಮನೆಯವ್ರಿಗೆ ಹೇಳ್ದಂಗಿದೆ. ನನಗೆ ಹೇಳಿ, ಒಂದು ಹಾಡು ಬರೆದಿದ್ದೆ ಸರ್ ನಾನು ಮಾಣಿಕ್ಯದಲ್ಲಿ, ಮಹಾರಾಜನು ಎಲ್ಲಿದ್ದರೂ ಮಹಾರಾಜನೇ ತಾನೆ ಅಂತ ಹೇಳ್ಬೇಕು ಅನ್ನಿಸ್ತು, ಹೇಳಿದೆ ಸರ್. ವೀರರಾಗಕ್ಕೆ ನಾನು ರಾಜಕೀಯಕ್ಕೆ ಬರಬೇಕಾಗಿಲ್ಲ ಸರ್. ಬಂದರೆ ಅವತ್ತು ಹೇಳ್ಬಿಟ್ಟೆ ಬರ್ತೀನಿ, ನಾನೇನು ಮುಚ್ಚುಮರೆ ಮಾಡೋವಂಥದ್ದೇನಿಲ್ಲ. ನನಗೆ ಗೊತ್ತಿರೋದು ಇವತ್ತಿರುವಂಥ ಲೀಡರ್ಸ್ಗಳಲ್ಲಿ ಯಾವ ಕೊರತೆಗಳು ಕಾಣ್ತಾ ಇಲ್ಲ. ರಾಜಕೀಯ ಅಂದಮೇಲೆ ಗೊಂದಲಗಳು ಅವೆಲ್ಲ ಇದ್ದಿದ್ದೇ ಇರುತ್ತೆ. ಅವರವ್ರ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಅವಶ್ಯಕತೆ ಬಂದಿದ್ದ ದಿವಸ ಖಂಡಿತವಾಗ್ಲೂ ಹೆಸಿಟೇಟ್ ಮಾಡಲ್ಲ ಸರ್. ಹಾಗಂತ ಬಂದ ತಕ್ಷಣ ನೀವೆಲ್ಲ ಯಾರೋ ಎಲ್ಲ ಸೇರಿ ಗೆಲ್ಸ್ಬಿಟ್ಟು ನನಗೇನೋ ಮಾಡ್ತಾರಂತ ನಂಬ್ಕೊಂಡು ಬರ್ತೀನಿ ಅನ್ಕೊಂಬಿಡಿ. ನಾನು ವ್ಯವಸ್ಥೆಗಳು ಮಾಡಬೇಕಾಗತ್ತೆ. ನಿಮ್ಮೆಲ್ಲರಿಗೂ ಒಂದು ಕೇಳಬೇಕು, ಏನು ಸ್ವಲ್ಪ ದುಡ್ಡು ಕೊಡ್ರಪ್ಪ ಎಲೆಕ್ಷನ್ಗೆ ಅಂತ. ನೋಡೋಣ ಸರ್, ನಾನು ಹೆಸರು ಮಾಡಿದ್ದೀನಿ ಅಂತ ನಿಮ್ಗೆ ಅನ್ಸುತ್ತಾ? ಮತ್ತೆ ಕರೀದೇ ಇರ್ತಾರ? ಬೀಯಿಂಗ್ ಅ ವಿಲನ್ ಇಸ್ ಅ ಪರ್ಸ್ಪೆಕ್ಟಿವ್ ಮ್ಯಾಮ್. ಬೀಯಿಂಗ್ ವಿಲನ್ ಇಸ್ ಅ ಪರ್ಸ್ಪೆಕ್ಟಿವ್. ಫಾರ್ ಎಕ್ಸಾಂಪಲ್, ಈಗ ಪೊಲೀಸ್ ಹೋಗಿ ಒಬ್ಬರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿ ಏನಾದ್ರು ಮಾಡಿದ್ರೆ ಅವರು ಬೇರೆಯವ್ರಿಗೆ ಕೆಲವು ದೃಷ್ಟಿಕೋನದಲ್ಲಿ ಅವ್ರು ವಿಲನ್ಸ್. ಹಾಗೆ ಕೆಲವರು ನ್ಯಾಯ ಅಂತ ನಿಂತ್ಕೊಳಕ್ ಹೋಗಿ ಸಮಾಜದಲ್ಲಿ ಏಕೈಕ ಯಾರಿದಾರೋ ಬಿಡ್ತಾರೋ ಎಲ್ಲರ ಎದುರುಗಡೆ ಧ್ವನಿ ತೆಗಿತೀನಿ ಅಂತ ಹೋಗಿ ಧ್ವನಿ ನಿಂತ್ಕೊಂಡ್ರೆ ಅವರು ವಿಲನ್ಸ್. ಸಿ, ಟುಡೇ ಯು ಆರ್ ಇನ್ ಅ ವರ್ಲ್ಡ್ ವೇರ್ ಎವ್ರಿ ಒಪಿನಿಯನ್ ಹ್ಯಾಸ್ ಗಾಟ್ ಅ ಸೆಕೆಂಡ್ ಒಪಿನಿಯನ್, ಎವ್ರಿ ಸೆಕೆಂಡ್ ಒಪಿನಿಯನ್ ಹ್ಯಾಸ್ ಗಾಟ್ ಅನದರ್ 4 ಒಪಿನಿಯನ್ಸ್. ಇಲ್ಲಿ ಯಾರಾದ್ರೂ ನೀವು ಧ್ವನಿ ಎತ್ತಲ್ಲ ಅಂತ ಹೇಳ್ತೀರಿ, ಧ್ವನಿ ಎತ್ತಿದ್ರೆ ಇನ್ನೊಂದಿಷ್ಟು ವರ್ಗ ಬಂದ್ಬಿಟ್ಟು ಯಾವುದಕ್ಕೋ ಲಿಂಕ್ ಮಾಡಿ ಏನಕ್ಕೋ ಹೇಳಿ ಯಾಕನ್ನ ನೀವು ಹುಟ್ಟಿದಿರ ಅನ್ನೋ ರೇಂಜಿಗೆ ತಂದ್ಬಿಡ್ತಾರೆ. ಯಾಕೆ ಕೆಲವರು ಏನಕ್ಕೂ ಧ್ವನಿ ಎತ್ತುತ್ತಾ ಇಲ್ಲ ಅಂತ ನೀವು ಪ್ರಶ್ನೆ ಹಾಕೊಳ್ಳಿ. ಇವತ್ತು ಎವ್ರಿಥಿಂಗ್ ಈಸ್ ಅ ಪ್ರಾಬ್ಲಮ್. ಯು ವಾಯ್ಸ್ ಔಟ್ ಇಸ್ ಅ ಪ್ರಾಬ್ಲಮ್, ಯು ರಿಮೈನ್ ಕ್ವೈಟ್ ಇಸ್ ಅ ಪ್ರಾಬ್ಲಮ್. ಯುನೋ, ಸೋ ಮೆನಿ ಟೈಮ್ಸ್, ಸಮ್ಟೈಮ್ಸ್ ಸೈಲೆನ್ಸ್ ಇಸ್ ಬೆಟರ್ ಅನ್ಕೊಂಡು ಎಲ್ಲರೂ ಸುಮ್ಮನೆ ಇರ್ತಾರೆ. ಅಟ್ಲೀಸ್ಟ್ ಏನೋ ಒಂದು ಹೇಳ್ಕೊಳ್ಳಿ, ಮಾತಾಡಿ, ಅದ್ರ ಮೇಲೆ ಒಂದು ಹಾಕಿ, ಇನ್ನೊಂದು ಹಾಕಿ ವಾಯ್ಸ್ ಔಟ್ ಮಾಡೋದ್ರಿಂದ ಏನಾಗಿದೆ ಹೇಳಿ. ವಿಲನ್ ಅನ್ನೋದು ಇಸ್ ಅ ಪರ್ಸ್ಪೆಕ್ಟಿವ್ ಮ್ಯಾಮ್. ನೀವು ಸೈಲೆಂಟ್ ಆಗಿದ್ರು ವಿಲನ್ನು, ಮಾತಾಡಿದ್ರೆ ಇನ್ನೊಂದು ವಿಲನ್ ಅಲ್ಲ. ಯಾವ್ದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅಂದ್ರೆ ಏನ್ ಮಾತಾಡ್ಬೇಕು ಅಂತ ಹೇಗೆ ಹೇಳ್ತೀರಿ ನೀವು? ಹೌ ಡು ಯು ಸೇ? ಈಗ ಅದಕ್ಕೋಸ್ಕರ ಲಾ ತಗೊಂಡೋಗಿರೋದು. ಇನ್ನು ಕೋರ್ಟಿಗೆ ಹೋಗಿ ಏನು ಆಗದಿರೋ ವಿಚಾರನ ಯಾರಾದ್ರೂ ಬಂದು ತಪ್ಪು ಅಂತ ಹೆಂಗೆ ಹೇಳಕ್ ಸಾಧ್ಯ? ಕೆಲವ್ರು ಬೇಡಮ್ಮ, ಇವಾಗ ನೀವು ನನಗೆ ಕೇಳಿದ್ರಂತ ನಾನು ಒಬ್ಬನೇ ಮಾತಾಡೋದು. ನನ್ನ ಪ್ರಕಾರ ಕೇಳಕ್ ಹೋದ್ರೆ ನಾನು ಅವಾಗಲೇ ಹೇಳಿದ್ನಲ್ಲ, ಕೆಲವು ಕಾನೂನನ್ನ ನಂಬಿ ಏನಾಗುತ್ತೆ, ಆಗ್ಬೇಕಾಗಿರೋದು ಆಗುತ್ತೆ. ಅಲ್ಲಿ ಒಂದು ಕೋರ್ಟ್ ಅಂತ ಇದೆ, ಇನ್ನೊಂದು ಅಂತ ಇದೆ. ನಾವ್ ಯಾಕಷ್ಟು ಅರ್ಜೆನ್ಸಿಯಲ್ಲಿದ್ದೀವಿ? ವೈ ಆರ್ ಯು ಆಲ್ ಲುಕಿಂಗ್ ಫಾರ್ವರ್ಡ್ ಟು ಒಪಿನಿಯನ್? ಪ್ಲೀಸ್ ಡೋಂಟ್ ಆಸ್ಕ್ ಪೀಪಲ್ ಎನಿ ಒಪಿನಿಯನ್. ಪ್ಲೀಸ್ ಬಿಲೀವ್ ಇನ್ ಯುವರ್ ಲಾ. ಇವಾಗ ನೀವೇನ್ ನ್ಯೂಸ್ ಹೇಳ್ತಾ ಇದ್ದೀರಿ, ಅದರಲ್ಲಿ ನಿಮಗೆ ಸಿಗೋ ಸತ್ಯಾಂಶಗಳನ್ನ ಇಡೋದು ಅಷ್ಟೇ ತಾನೇ ನಿಮ್ ಕೆಲಸ. ಇದನ್ನ ಬಿಟ್ಟು ಒಂದು ಹೊರತು ಇನ್ನೊಂದು ಇದೆ ಅಂತ ನೀವು ಹೇಳಕ್ಕಾಗಲ್ಲ. ಯು ಕ್ಯಾನ್ ಡೂ ಅ ರಿಸರ್ಚ್, ಇನ್ನೊಬ್ಬರ ಹತ್ರ ಕೇಳ್ಬೋದು. ನಿಮ್ಮ ಎಕ್ಸಲೆನ್ಸ್ ಆಫ್ ಇಂಟೆಲಿಜೆನ್ಸ್ ಅಲ್ಲಿ ಎಷ್ಟು ಪೆನಿಟ್ರೇಟ್ ಮಾಡೋಕ್ಕಾಗುತ್ತೋ ಮಾಡಿ. ಯು ಕ್ಯಾನ್ ಡಿಗ್ ಔಟ್ ಸಮ್ ನ್ಯೂಸ್. ದಟ್ ಇಸ್ ಕೆಪಾಸಿಟಿ ಆಫ್ ದ ಯು ಮೀಡಿಯಾ ಪೀಪಲ್. ಅಫ್ ಕೋರ್ಸ್ ಎಸ್. ವಾಟ್ ಕ್ಯಾನ್ ವಿ ಡೂ ಆಸ್ ಕಾಮನ್ ಪೀಪಲ್? ಇವಾಗ ನಮಗೇನಾಗುತ್ತೆ, ಆಸ್ಕಿಂಗ್ ಒಪಿನಿಯನ್ಸ್ ಅಂದಾಗ ಏನೋ ಹೇಳಕ್ ಹೋಗೋದು, ಅದು ಆಕ್ಚುಲಿ ನಾಳೆ ಅದು ಅದು ರಾಂಗ್ ಅಂತ ಪ್ರೂವ್ ಆಗೋದು. ದೆನ್ ಐ ಥಿಂಕ್ ಚಿಕ್ಕ ವಯಸ್ಸಲ್ಲಿ ಮಾಡ್ತಾ ಇರೋ ತಪ್ಪನ್ನ ನಾವು ಇವಾಗ ಮಾಡಬಾರ್ದು. ಅಷ್ಟು ಅರ್ಜೆನ್ಸಿಯಲ್ಲಿ ಕನ್ಕ್ಲೂಷನ್ಸ್ ಕೊಡಕ್ ಹೋಗೋದು. ಈವನ್ ನಮ್ಮ ಮನೇಲಿ ಹೋಮ ನಡೆದು ದೇವ್ರ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರು ಇಮಿಡಿಯೇಟ್ ಆಗಿ ರಿಸಲ್ಟ್ ಇಲ್ಲ ಮೇಡಮ್, ಕಾಯ್ಬೇಕಾಗತ್ತೆ. ಅದು ಯಾವಾಗ ಬರುತ್ತೆ ಗೊತ್ತಿಲ್ಲ. ನಾಳೆ ಬರಲಿಲ್ಲ ಅಂತ ತಕ್ಷಣ ದೇವ್ರಿಗೆ ಬೈದ್ಬಿಡ್ಲಾ? ಇವಾಗ ನೀವು ಈ ಪ್ರಶ್ನೆ ಕೇಳಿದ್ರ, ಇದಕ್ಕೆ ಉತ್ತರ ಕೊಟ್ನ, ಇದಕ್ಕೂ ಮತ್ತೆ ಜಾತಿ ಕಟ್ತಾರೆ. ನಾನು ಅದನ್ನೆಲ್ಲ ಇಲ್ಲ. ನಾನು ಸಿನಿಮಾದವನು, ಪಾತ್ರ ನಂಬೋನು. ಮರಿಬೇಡಿ, ಇದೇ ಸಿನಿಮಾ ನಾನು ಮಾಡಬೇಕು ಅಂತ ಬಂದಾಗ ರಾಕ್ ಲೈನ್ ಅನ್ನುವಂಥ ಒಬ್ಬ ನನ್ನ ಸಹೋದರರು ನಿರ್ಮಾಪಕರು ಬಂದು ಇನ್ನೊಬ್ಬ ಸಹ ಕಲಾವಿದನಿಗೆ ನಾನು ಈ ಪಿಕ್ಚರ್ ಮಾಡ್ತಾ ಇದ್ದೀನಿ, ಇದನ್ನ ಬಿಟ್ಕೊಡ್ಬೇಕು ಅಂತ ಬಂದಾಗ 3 ವರ್ಷ ನಾವು ಇದು ಸ್ಕ್ರಿಪ್ಟ್ ಮಾಡಿದ್ರು ನಾನು ಬಿಟ್ಕೊಟ್ಟಿದ್ದೀನಿ. ನಾನು ಇದರಲ್ಲಿ ನಾನೇ ಮಾಡಬೇಕು ಅನ್ನೋ ಸ್ವಾರ್ಥ ಇದು ನಮ್ದು ಅಂತ ಬರಲ್ಲ ಮೇಡಮ್. ಒಬ್ಬ ನಿರ್ಮಾಪಕ ರಾಕ್ ಲೈನ್ ನಾನು ತುಂಬಾ ಪ್ರೀತಿಸುವಂತ ಒಬ್ಬ ವ್ಯಕ್ತಿ, ಅವ್ರು ಮಾಡಕ್ ಆಸೆ ಪಟ್ಟಿದ್ದಾರೆ, ಬಿಟ್ಕೊಟ್ಟಿದ್ದೀನಿ. ಅವ್ರು ಮಾಡ್ಲಿಲ್ಲ, ಅದು ಬೇರೆ ವಿಚಾರ. ಸಿನಿಮಾ ಅನ್ನೋದು ಯಾರು ಇಲ್ಲಿ ನಾವ್ಯಾರು ಜಾತಿ ಭೇದ ಭಾವ ಎಲ್ಲ ತಂದವರಲ್ಲ. ಅದೆಲ್ಲ ನಡೆಯೋದು ಆನ್ಲೈನ್ ಡಿಬೇಟ್ಸ್. ನನ್ ಆಫ್ ಅಸ್, ದ ಮೂಮೆಂಟ್ ವಿ ಪುಟ್ ಮೇಕಪ್ ಮ್ಯಾನ್, ವಿ ಬಿಕಮ್ ಸಂಬಡಿ ಎಲ್ಸ್.
ಮನೆ ಹೋದಾಗ ಮರಿಬೇಡಿ, ನನ್ನ ತಂದೆ ತಾಯಿಗೆ ಮಗ ಆಗಿರ್ಬೇಕು, ಹೆಂಡತಿ ಗಂಡ ಆಗಿರ್ಬೇಕು, ಮಗಳಿಗೆ ಅಪ್ಪ ಆಗಿರ್ಬೇಕು, ಇಲ್ಲಿ ಫ್ಯಾನ್ಸ್ ಅಂತ ಬಂದರೆ ಸಹೋದರ ಆಗಿರ್ಬೇಕು, ಥಿಯೇಟ್ರ್ ನಿಮಗೆ ಜೋಕರ್ ಥರನೋ ಹುಲಿ ಥರನೋ ಯಾವುದೋ ಒಂದು ವೇಷ ಹಾಕೊಂಡು ಎಂಟರ್ಟೈನ್ ಮಾಡ್ತಾ ಇರಬೇಕು. ಪ್ಲೀಸ್ ಆಸ್ಕ್ ಮೀ ಹೌ ಆಮ್ ಐ, ಹೂ ಆರ್ ಯು, ಆಸ್ಕ್ ಮೀ ದಟ್ ಕ್ವೆಶ್ಚನ್. ಎಲ್ಲಿ ನೀನಾಗಿರ್ತೀಯ ಹಂಗಂದ್ರೆ ಏನು ಪ್ರಾಬ್ಲಮ್ ಇದೆ? ಯಾರು ನಿನ್ನನ್ನು ಜಡ್ಜ್ ಮಾಡಿದೆ ಎಲ್ಲಿ ಕೂತಿರ್ತೀಯ ನೀನು? ಯಾರಾದರೂ ಬಂದ್ಬಿಟ್ಟು ಏನು ಎಕ್ಸ್ಪೆಕ್ಟೇಷನ್ ಅಂದರೆ ನೀನೊಟ್ಟಿಗೆ ಒಂದು ಟೀ ಕುಡಿತಾರ? ಇದನ್ನು ಕೇಳಿ. ಇದಕ್ಕೆ ಕೊಡೋದಕ್ಕೆ ಉತ್ತರ ಕಷ್ಟ ಆಗುತ್ತೆ ನನಗೆ. ಬಿಕಾಸ್ ಅಂಥ ಜಾಗ ಇಲ್ಲ ನಮ್ಮ ಲೈಫಲ್ಲಿ. ಬೆಳಿಗ್ಗೆ ಎದ್ರೆ ಜಡ್ಜ್ಮೆಂಟ್ ನಡೆಯುತ್ತೆ. ಅಲ್ಲಿ ಸರಿ ಇಲ್ಲ ಅಂದರೆ ಇಲ್ಲಿ ಸರಿ ಇಲ್ಲ ಅಂದ್ರೆ ಅಲ್ಲಿ. ಯು ಡೋಂಟ್ ನೋ. ಆಸ್ ಅ ಬೀಯಿಂಗ್ ಅನ್ ಆಕ್ಟರ್ ಆ್ಯಂಡ್ ಬೀಯಿಂಗ್ ಪಾಪ್ಯುಲರ್ ಇಸ್ ಸೋ ಕೇಜ್ಡ್. ಇಟ್ಸ್ ಸೋ ಕೇಜ್ಡ್. ಈ ಮಧ್ಯದಲ್ಲಿ ಹಾಗೆ ಹೀಗೆ ಇವ್ರೇನು ಹೇಳ್ತೀರಿ, ಅವನು ಹೇಳ್ತೀನಿ. ಟ್ರಸ್ಟ್ ಮೀ, ನನಗೂ ಆ ಕೇಕಿಗೂ ಸಮಟೈಮ್ಸ್ ಐ ಡೋಂಟ್ ಫೀಲ್ ಅ ಡಿಫರೆನ್ಸ್. Everybody wants a piece of you. Nobody wants you. That's not fair. Please, don't forget I'm a human. Let me breathe. ನಾನು, ನನ್ನ ವೈಫು ಮಲಯಾಳಿ ಹೌದು. ಅಲ್ಲಿಗೂ ನನಗೂ ಸಂಬಂಧ ಇಲ್ಲ. Just now I said a line. I said, I'm a human, let me breathe. You didn't hear that line, ಅಲ್ವಾ? ಟಕ್ಕಂತ ನಾನು ಬೇರೆ ಕಡೆ ಕರ್ಕೊಂಡೋದು. ನಾವೆಲ್ಲ ಸೇರಿದಾಗ ಅವಾಗಿಂದ ಎಷ್ಟೋ ಸತಿಗೆ ನಗಾಡ್ಕೊಂಡು ಮಾತಾಡಬೇಕಾದ್ರೆ ಪ್ರಾಬಬ್ಲಿ ಐ ಥಿಂಕ್ ಸರ್ ಯು ಕ್ಯಾನ್ ಹ್ಯಾವ್ ಮಚ್ ಮೋರ್ ಬ್ಯೂಟಿಫುಲ್ ಕ್ರಿಯೇಟಿವ್ ಕ್ವೆಶ್ಚನ್ಸ್ ಆ್ಯಂಡ್ ಟ್ರಸ್ಟ್ ಮೀ ಸರ್. ಇವತ್ತು ನಾನು ಇಲ್ಲಿ ಸೇರಿದ್ದು ಏನಕ್ಕೆ ಅಂತಂದರೆ, ನನ್ನನ್ನು ಪ್ರತಿ 2 ವರ್ಷ ಆಯಿತು ನಿಮ್ಮನ್ನು ಸೇರೋಕ್ಕಾಗಲ್ಲ, ಎಲ್ಲೋ ಒಂದು ಕಡೆ ಸೇರ್ತೀನಿ. ಇನ್ನೊಬ್ಬರು ವೇದಿಕೆ ಮೇಲೆ ಅದನ್ನು ನನ್ನ ವೇದಿಕೆ ಮಾಡಿ ಮಾತಾಡೋವಂಥ ಇವನು ನಾನಲ್ಲ. ನಾನು ಅದಕ್ಕೆ ಇಲ್ಲಿ ಕರೆಸಿದ್ದೀನಿ. ಯಾಕಂದರೆ ಒಂದು ಆರಾಮಾಗಿ ಕೂತ್ಕೊಂಡು ಮಾತಾಡೋಣ. ಇಫ್ ದೇರ್ ಆರ್ ಸಮಥಿಂಗ್ ವಿ ಕ್ಯಾನ್ ಟಾಕ್, ಬಟ್ ಪ್ಲೀಸ್ ಆಸ್ಕ್ ಮೀ ಕ್ವೆಶನ್ಸ್ ವಿಚ್ ಐ ಕ್ಯಾನ್ ಆನ್ಸರ್. ಎಸ್ ವಿ ಆರ್ ಡೂಯಿಂಗ್ ಎವ್ರಿ ಫಿಲ್ಮ್ ನಾನು ಕೊಲಾಬ್ರೇಷನ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇವತ್ತಿಗೆ ಒಂದು ಪ್ರೊಡಕ್ಷನ್ ಹೌಸಲ್ಲಿ ಹೋಗಿ ನಾನೊಬ್ಬ ಕಲಾವಿದ ಆಗಿರ್ತೀನಿ, ನನಗೆ ಇಷ್ಟು ಫೀಸ್ ಕೊಟ್ಬಿಡಿ ನಾನು ಮಾಡ್ಕೊಂಡು ಹೋಗ್ತೀನಿ ಅನ್ನೋಂಥ ಟೈಮ್ ಇಲ್ಲ ಮೇಡಮ್. ಐ ಥಿಂಕ್ ರಿಸ್ಕ್ ಅನ್ನೋದು ನಿರ್ಮಾಪಕರೊಟ್ಟಿಗೆ ನಾವು ತಗೊಬೇಕಾಗುತ್ತೆ. ಇವತ್ತು ದುಡ್ಡು ಮಾಡಿದ್ರೆ ಎಲ್ಲರೂ ಮಾಡ್ತೀವಿ, ಕಳ್ಕೊಂಡ್ರೆ ನಮ್ಮದು ಸ್ವಲ್ಪ ಹೋಗುತ್ತೆ. ಬಟ್ ಐ ಥಿಂಕ್ ದಟ್ಸ್ ದ ಓನ್ಲಿ ವೇ ಟು ಮೂವ್ ಅಹೆಡ್ ಆ್ಯಂಡ್ ಟು ಮೇಂಟೈನ್ ಸರ್ಟನ್ ಡೆಕೋರಮ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ, ಆ್ಯಂಡ್ ಐ ಆಮ್ ಡೂಯಿಂಗ್ ದಟ್. ವಿ ಕ್ರಿಯೇಷನ್ಸ್, ತಮಿಳ್ನಾಡು, ಸತ್ಯಜ್ಯೋತಿ, ಅಗೇನ್ ಪ್ಯಾನ್ ಇಂಡಿಯನ್ ಬ್ಯಾನರ್, ಬಿಲ್ಲಾರಂಗ ಭಾಷಾ, ಹನುಮಾನ್ ಪ್ರೊಡ್ಯೂಸರ್, ಕೊಲಾಬ್ರೇಷನ್ ವಿತ್ ಕಿಚ್ಚಾ ಕ್ರಿಯೇಷನ್ಸ್. ನೀವು ಏನಾಗಿದೆ ಗೊತ್ತಾ, ನಮ್ಮ ಪ್ರೇಮ್ ಮಾಡೋದು ಮಾತ್ರ ಫುಲ್ ಡೀಟೇಲ್ ಆಗಿ ತೊಗೊಂಡು ಪ್ರಿಂಟ್ ಮಾಡ್ತೀರಾ. ನಾವು ಮಾಡೋದು ಯಾವುದು ಗೊತ್ತಾಗ್ತಾ ಇಲ್ಲ ನಿಮಗೆ. ಆ ಫ್ರೇಮ್ ಹಿಡ್ಕೋಬೇಕು. ಅವ್ನು ಮಾಡಿರೋ ತಪ್ಪಿದು. ಐ ಆಮ್ ವೆರಿ ಹ್ಯಾಪಿ ಸರ್. ನಾನು ಟೆಕ್ಸ್ಟ್ ಮಾಡಿದ್ದೀನಿ, ಟೆಕ್ಸ್ಟ್ ಮಾಡಿ ವಿಶ್ ಮಾಡಿದ್ದೀನಿ. ಅಲ್ಲಿ ಒಂಬಾಲಿಗೆ ಹೇಳಿದ್ದೀನಿ, ರಿಷಬ್ಗೂ ಕೇಳಿ, ರಿಷಬ್ಗೂ ಟ್ವೀಟ್ ಮಾಡಿ. ವಿ ಹ್ಯಾಡ್ ಅ ಚಾಟ್. ಅವತ್ತು ನಾವು ರಾತ್ರಿ ಪೂಜೆಗೆ ಕೂತಿದ್ವಿ, ಅವರು ಪೂಜೆಗಿದ್ರು. ವಿಡಿಯೋ ಕಾಲ್ ಮಾಡಿ ಇಬ್ಬರೂ ಮಾತಾಡಿಕೊಂಡು ಆರಾಮಾಗಿ ಫಸ್ಟ್ ಕ್ಲಾಸ್ ಆಗಿ ಪ್ರೀತಿಯಿಂದ. ರಿಷಬ್ ಆಗಲಿ, ರಕ್ಷಿತ್, ಇವರು ಹಚ್ಚಿದ್ದೆ ಏನೇ ಮಾಡಲಿಲ್ಲ. ದೇ ಆರ್ ಆಲ್ ನನ್ನ ಮುಂದೆ ಬೆಳೆದಿರೋ ಹುಡುಗರು ಅವರು. ಆ್ಯಂಡ್ ನನಗೆ ಭಾಳ ಪ್ರೀತಿಯಾದಂಥ ಹುಡುಗರು. ಕಾಂತಾರ ಅನ್ನೋಂಥ ಒಂದು ಸಿನಿಮಾ ಅವ್ರು ಮಾಡೋದಾಗ ನಾನು ರಿಷಬ್ಬಿಗೂ ಮಾತಾಡ್ತಾ ಅಷ್ಟು ಹೊಗಳಿದ್ದೀನಿ. ಐ ಥಿಂಕ್ ದೇ ಡಿಸರ್ವ್, ಪ್ಯೂರ್ಲಿ ಡಿಸರ್ವ್ಡ್ ದಟ್ ಅವಾರ್ಡ್. ರಿಷಬ್ ಎಸ್ಪೆಷಲಿ ಫಾರ್ ದ ಪರ್ಫಾರ್ಮೆನ್ಸ್, ಮೈಂಡ್ ಬಾಗ್ಲಿಂಗ್. ಆ್ಯಂಡ್ KGF ಅನ್ನೋದೇನಿದೆ ಇವತ್ತಿಗೆ, ಅದ್ರದ್ದು ಆ ಎಕ್ಸಾಂಪಲ್ ಹಿಡ್ಕೊಂಡ್ಬಿಟ್ಟು ಇವತ್ತು ಎಷ್ಟೋ ಜನ ಕಮರ್ಷಿಯಲಿ ಆ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ಅದೇ ಥರ ಹೋಗ್ಬೇಕು, ದೊಡ್ಡದಾಗಬೇಕು, ಮಾಡಬೇಕು ಅಂತ. ವಿ ಆರ್ ಆಲ್ ಪ್ರೌಡ್ ಆಫ್ ದೋಸ್ ಫಿಲ್ಮ್ಸ್. ಒಂದು ನಿಮಿಷ, 2024 ಅಂತಾನೆ ಇದೀವಿ. 2025 ಖಾಲಿ ಟ್ರೈನ್ ಕೊಡಿ. January 1st ಇಂದ December 31st ವರೆಗೂ ಒಂದೇ ವಾತಾವರಣ, ಒಂದೇ ಗಾಳಿ, ಎಲ್ಲ ಒಂದೇ ಥರ ಇತ್ತು ಅಂದ್ಕೊಳ್ಳಿ. ಏನು ನಡೀತಾನೆ ಇಲ್ಲ ಸಮಾಜದಲ್ಲಿ. ಎಲ್ಲ ಪಕ್ಷದವರು ಒಂದಾಗ್ಬಿಟ್ರು, ಎಲ್ಲ ಆಗೋಯ್ತು. ಏನು ಮಾಡ್ತೀರ ನೀವು? ಏನು ಮಾಡೋಕ್ಕಾಗಲ್ಲ ನೀವು. ನಮ್ಮನೆ ನೀವು ಕಾಫಿಗೆ ಬರಬೇಕು ಸರ್, ಏನು ವಿಷಯ ಅಲ್ಲ ಸರ್, ಇದ್ರೆ ಏನಾರು ಹೇಳಿ ಅನ್ಬೇಕು. ಇದಿಷ್ಟು ನಡೀತಾ ಇರ್ಬೇಕ್ರಿ. ಅದೇ ರೀ ಪ್ರಪಂಚ. ಈ ಪ್ರಪಂಚದಲ್ಲಿ ಇಷ್ಟು ನಡಿಬೇಕಾದ್ರೆ ಸಾಧ್ಯವಾದಷ್ಟು ನೀವು ಕ್ಲೀನ್ ಆಗಿದ್ದು ಎಷ್ಟು ಮಟ್ಟಿಗೆ ಒಳ್ಳೇದು ಮಾಡೋಕ್ಕಾಗತ್ತೋ. ಇವಾಗ ಕೂತಿರೋ ಈ ರೂಮ್ ಒಳಗಡೆ ಯಾರು ಸುಳ್ಳು ಹೇಳಿಲ್ಲ, ಯಾರು ತಪ್ಪು ಮಾಡಿಲ್ಲ, ದಯವಿಟ್ಟು ಕೈ ಎತ್ತಿ. ಯಾರು ಮಾಡಿಲ್ಲ? ಕರೆಕ್ಟ್. ಫರ್ಗಿವಬಲ್, 1 second, ಫರ್ಗಿವಬಲ್ ಮಿಸ್ಟೇಕ್ಸ್
or something. We all do. Forgivable mistakes. That is why we are all here. ಅದೆಲ್ಲ ಇದ್ರೆ ತಾನೇ ಸಮಾಜ. ನಿಮಗೂ ವಿಷಯ ವಾತಾವರಣ ಬದಲಾಗ್ತಾ ಇರಬೇಕು, ಎಲ್ಲಾದ್ರ ಮಧ್ಯೆ ಬದಲಾಗ್ತಾ ಇರಬೇಕು, ಚೆನ್ನಾಗಿರ್ಬೇಕು, ಎಲ್ಲ ಆಗ್ಬೇಕು. ಅವೆಲ್ಲ ಇರುತ್ತೆ, ಅವೆಲ್ಲ ತಲೆ ಕೆಡಿಸ್ಕೊಡಕ್ ಹೋಗ್ಬೇಡಿ. ವೆರೈಟಿ ಇಸ್ ಲೈಫ್ ಮ್ಯಾನ್. ಡೈಲಿ ಬೆಳಿಗ್ಗೆ ಎದ್ದು ಸಮಾಜ ನೋಡ್ತಾ ಇದ್ರೆ ನಾನು ಹೆಂಗಿರ್ಬೇಕು ಅಂತ ಒಂದು ಕ್ಯಾರೆಕ್ಟರ್ ಹಾಕೊಂಡಿದ್ದೀನಿ ಸರ್. ಅದರಲ್ಲಿ ಇದ್ದೀನಿ ಸದ್ಯಕ್ಕೆ. ದಟ್ ಈಸ್ ದ ಬಿಗ್ಗೆಸ್ಟ್ ಎಫರ್ಟ್ ದ್ಯಾನ್ ಕ್ಯಾರೆಕ್ಟರ್ಸ್ ಆನ್ ಸ್ಕ್ರೀನ್. ಬಿಕಾಸ್ ಕ್ಯಾರೆಕ್ಟರ್ ಆನ್ ಸ್ಕ್ರೀನ್ ಕ್ರಾಫ್ಟ್ ಮಾಡೋಕ್ಕೆ ತುಂಬ ಜನ ಬರ್ತಾರೆ. ಇದ್ರಲ್ಲಿ ನಾನು ಒಬ್ಬನೇ ಕೆತ್ಕೋಬೇಕು. ಬೆಳಿಗ್ಗೆ ಎದ್ರೆ ನಾನು ಶತ ಪ್ರಯತ್ನದಲ್ಲಿದ್ದೀನಿ. ಅದು ಪಾತ್ರ ಅನ್ನೋದೇನಿದೆ ಸರ್, ಪೇಪರ್ನಲ್ಲಿ ಬರೆದಾಗ ಅದು ಬರೀ ಡೈಲಾಗ್ ಮೂಲಕ ಇರುತ್ತೆ. ಒಬ್ಬೊಬ್ಬ ಕಲಾವಿದನಿಗೆ ಅದೇ ಪಾತ್ರ ಕೊಟ್ಟರೆ ಒಬ್ಬೊಬ್ಬ ಬೇರೆ ಬೇರೆ ರೀತಿ ಮಾಡ್ತೀವಿ. ಅದು ನಮ್ಮ ಭಾಗಕ್ಕೆ ಬಂದಿದ್ದು ನಂದು ಅಂದ್ಕೊಂಡು ಅದ್ರಲ್ಲಿ ಏನು ಬೆಸ್ಟ್ ಮಾಡೋಕ್ಕಾಗುತ್ತೋ ಮಾಡ್ತೇನೆ ಹೊರತು ಇದು ಮಾಡಬೇಕು ಅದು ಮಾಡಬೇಕು ಅಂತ ಅನ್ಕೊಂಡು ನಾನು ಯಾವತ್ತೂ ಕೂತ್ಕೊಂಡು ಇಲ್ಲ, ಕೂರೋದು ಇಲ್ಲ. ವಾಟ್ ಎವರ್ ಇಸ್ ಮೈನ್ ಇಸ್ ಮೈನ್. ಇಟ್ ಕಮ್ಸ್ ಟು ಮೀ. ಐ ವಿಲ್ ಟ್ರೈ ಟು ಗ್ಲೋರಿಫೈ ಇಟ್, ಐ ವಿಲ್ ಟ್ರೈ ಟು ಎಂಜಾಯ್ ಇಟ್, ಐ ವಿಲ್ ಟ್ರೈ ಟು ಲಿವ್ ಇಟ್, ಐ ವಿಲ್ ಡೂ ದ್ಯಾಟ್. ನಾನು ಹೇಳಿದ್ದು ಇದು ಯಾವುದೋ ಒಬ್ಬ ಕಲಾವಿದನ ಅಭಿಮಾನಿಗಳು ಹೇಳಿದೆ ಅಂತ ದಯವಿಟ್ಟು ಅನ್ಕೊಳಕ್ ಹೋಗ್ಬೇಡಿ. ನಾನು ಅದನ್ನು ಹೇಳಿಲ್ಲ. ಆ ವೇದಿಕೆ ಮೇಲೆ ನಿಂತ್ಕೊಂಡಾಗ ಒಂದು ಮರಿಬೇಡಿ, ಕನ್ನಡ ಚಿತ್ರರಂಗದಲ್ಲಿ ಅಂದಾಗ ಕನ್ನಡ ಇಂಡಸ್ಟ್ರಿ ಅಂದರೆ ಕರ್ನಾಟಕದಲ್ಲಿ ಇದೀರಿ ತಾವು, ನೀವು ನಾವು ಎಲ್ಲರೂ ಕರೆಕ್ಟ್. ಕನ್ನಡ ಇಂಡಸ್ಟ್ರಿಯಲ್ಲಿ ನಿಂತ್ಕೊಂಡಿರ್ಬೇಕಾದ್ರೆ ನೀವು ಇಲ್ಲಿ ದಯವಿಟ್ಟು ಕನ್ನಡ ನೋಡಿ, ದಯವಿಟ್ಟು ಕನ್ನಡ ನೋಡಿ, ದಯವಿಟ್ಟು ಕನ್ನಡ ಮಾಡಿ, ಇಟ್ ಈಸ್ ರಾಂಗ್ ಸರ್. ಇಲ್ಲಿ ನಾನು ಹೇಳ್ತಾ ಇರೋದು ನಮ್ಮ ರಾಜ್ಯದಲ್ಲಿ, ನಮ್ಮ ಊರಲ್ಲಿ ನಾವೇ ಭಿಕ್ಷೆ ಬೇಡ್ತಾ ಇದ್ರಲ್ಲಿ ನಮ್ಮ ಜನಗಳ ಮಧ್ಯದಲ್ಲಿ ಹೆಂಗ್ ಕಾಣ್ತೀವಿ ನಾವು ಹೊರಗಿನವ್ರಿಗೆ ಹೇಳಿ? ಗತ್ತಲ್ ಮಾಡಿ ಅಂತ ಇದ್ದೀನಿ. ನೋಡೋರು ನೋಡ್ತಾರೆ, ನೋಡ್ದಿದ್ದವ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡಿ. ನೋಡೋರು ನೋಡಿನೇ ಇಷ್ಟು ಬಿಸ್ನೆಸ್ ಆಗ್ತದೆ ನಮ್ಮ ಪಿಕ್ಚರ್ ಅಲ್ಲಿ. ಈಗ ಫಾರ್ ಎಕ್ಸಾಂಪಲ್, ಯು ವಾಂಟ್ ಬಿಲೀವ್ 30 lakhs people are not watching. If 30 to 36 lakhs people watch a Kannada film, do you know how big it is? Average 150 ರೂಪಾಯಿ 200 ರೂಪಾಯಿ ಹಾಕೊಳ್ಳಿ, 36 ಲಕ್ಷ ಹಾಕೊಳ್ಳಿ, ರಿಪೀಟ್ ಆಡಿಯನ್ಸ್ ಇಲ್ಲದೆ. ಡ್ಯೂ ನೋ ದ ಮ್ಯಾಥ್? ಅಷ್ಟು ಜನ ನೋಡ್ತಾನೆ ಇಲ್ಲ. ನೋಡಿಲ್ಲ ಅಂದ್ರೂ ನಮ್ಮ ಸಿನಿಮಾ ಬಿಸ್ನೆಸ್ ಮಾಡ್ತಾ ಇದೆ ಅಂದಾಗ ನಾನು ಹೇಳ್ತಾ ಇರೋದು 1000 ಬರ್ತವೆ ಹೋಗುತ್ತೆ. ನೀವು ನಮ್ಮ ಗತ್ತು ಬಿಟ್ಕೊಟ್ಟಿದ್ದ ದಿನ ನಾವಲ್ಲ ಸರ್. ಇದು ನಮ್ಮ ಭಾಷೆ, ನಮ್ಮೂರು, ಏನ್ ಬೇಕೋ ಮಾಡೋಣ. ದಯವಿಟ್ಟು ನಮ್ಮೂರಲ್ಲಿ ಒಂದೇ ಒಂದು ಮಾಡಬೇಡಿ, ಭಿಕ್ಷೆ ಬಿಡಬೇಡಿ. ಅದು ನಮ್ಗಳ ಹತ್ರ, ನಮ್ಮವ್ರ ಹತ್ರ. ದಯವಿಟ್ಟು ಬನ್ನಿ, ದಯವಿಟ್ಟು ಬನ್ನಿ, ದಯವಿಟ್ಟು ನೋಡಿ. ದಟ್ ಇಸ್ ನಾಟ್ ಫೇರ್. ನನಗೆ ನಂದ್ರ ಮೇಲೆ, ನಮ್ಮ ಊರ ಮೇಲೆ, ನನ್ನ ಭಾಷೆ ಮೇಲೆ, ಅದು ನೀವು ಹೇಳಿದಂಗೆ ದಕ್ಷಿಣ ಕರ್ನಾಟಕ ಆಗಿರಲಿ, ನಾರ್ತ್ ಕರ್ನಾಟಕ ಆಗಲಿ, ಕನ್ನಡ ತಾನೆ. ನಮ್ದ್ರ ಮೇಲೆ ನಾವೇ ಬಿಟ್ಕೊಟ್ಬಿಟ್ರೆ ಹೆಂಗೆ ಸರ್? ಇವತ್ತು ಪತ್ರಿಕಾಗೋಷ್ಠಿ ಅಂತ ಕರೆದಾಗ ನಾನು ಪ್ರೀತಿಯಿಂದ ಕರಿಬಲ್ಲೆ. 150 ಜನ ಬರಬೇಕು, 200 ಜನ ಬರಬೇಕು ಅಂತ ಹೇಳಕ್ಕಾಗತ್ತಾ ಸರ್? ಪ್ರೀತಿಯಿಂದ ನೀವು ಬರ್ತೀರಂದ್ರೆ ನಿಮ್ಮ ಹತ್ರ ಮಾತಾಡಿಸ್ತೀನಿ ಸರ್. ಪ್ರೀತಿಯಿಂದ ಇಬ್ಬರೇ ಬಂದ್ರೆ ಇಬ್ಬರ ಹತ್ರನೇ ಮಾತಾಡಿಸ್ತೀನಿ ಸರ್. ಅದು ನನ್ನ ಗೊತ್ತ. ಹಂಗಂತ ಇಬ್ಬರೇ ಬಂದ್ರೆ ಇಲ್ಲಿ ಹಾಲ್ ಬೇಡ, ಮನೆಗೆ ಕರಿ ಅನ್ನೋನಲ್ಲ. ಇಲ್ಲೇ ಕರಿತೀನಿ, ಇಲ್ಲೇ ನಾನು ಪ್ರೀತಿ ತೋರಿಸ್ತೀನಿ. ಇದು ನಮ್ಮ ಊರು ಸರ್. ನನಗೆ ಗೊತ್ತಿರೋದು ಇಲ್ಲಿ ನಾವು ನಮ್ಮ ಗತ್ತನ್ನ ಬಿಟ್ಕೊಡ್ಬಾರ್ದು. ಆ ಒಂದು ಕಾರಣಕ್ಕೆ ಹೇಳಿದೆ ಹೊರತು ನಾನು ಯಾರಿಗೂ ಟಾಂಟ್ ಕೊಡೋನಲ್ಲ ಸರ್. ಹೇಳಿದ್ರೆ ಡೈರೆಕ್ಟಾಗಿ ಹೇಳ್ತೀನಿ. ನಾನು ಅಡ್ಗಾಲ್ ಮೇಲೆ ಇಟ್ಕೊಂಡು ಕುತ್ಕೊಳ್ಳೋನಲ್ಲ, ನೋಡೋರು ಬರೋಲ್ಲ ಅಂತ. ಯಾರ್ದೋ ಅವ್ರವ್ರ ಫ್ಯಾನ್ಸ್ಗಳಿಗೆ ಅವ್ರವ್ರದ್ದು ನೋವುಗಳು ಇರ್ತವೆ. ಆ ನೋವಲ್ಲಿ 1000 ಅವ್ರು ಮಾತಾಡ್ಬೋದು, ಕ್ಷಮಿಸ್ಬಿಡಿ. ಇವಾಗಲ್ಲಿ ಏನಿದೆ ತಪ್ಪು. ಈಗ ನಮ್ಮ ಫ್ಯಾನ್ಸ್ ಬಗ್ಗೆ ನಾನು ಮೈಂಟೈನ್ ಮಾಡ್ಬೋದು. ಅವ್ರೇನಾದ್ರು ತಪ್ಪು ಮಾಡಿದ್ರೆ ಕರೆದು ಉಗಿಬೋದು, ಯಾಕ್ರೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತ. ನನಗೆ ಬೇರೆಯವ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ಏನಕ್ಕಂದ್ರೆ ಆ ಅಧಿಕಾರ ನಮಗೆ ಬೇಡ. ಕರೆಕ್ಷನ್ ಮಾಡೋಕ್ಕೆ ನಾನು ಹುಟ್ಟು ಇಲ್ಲ. ಅರ್ಥ ಆಯ್ತಾ? ಇವತ್ತು ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಾವೆಲ್ಲ ಬಂದು ಇವತ್ತು ಪ್ರೀತಿಯಿಂದ ಮಾತಾಡ್ತಾ ಇದ್ದೀರಂದ್ರೆ ಸರ್, ಈ ಸಂಬಂಧ ಬೆಳೆಸೋದಕ್ಕೆ 28 ವರ್ಷ ಆಗಿದೆ ನನಗೆ ಇಂಡಸ್ಟ್ರಿಯಲ್ಲಿ. ಅರ್ಥ ಆಯ್ತಾ? ಇಲ್ಲ ಅಂತಂದ್ರೆ ಆಗಲ್ಲ. ಎಲ್ಲದಕ್ಕೂ ಒಂದು ಟೈಮ್ ಕೊಡಬೇಕು ಸರಿ ಹೋಗೋದಕ್ಕೆ. ಅದು ಬಿಟ್ಟುಬಿಡಿ. ಆ್ಯಂಡ್ ದಯವಿಟ್ಟು ನನಗೆ ಎಲ್ಲ ಸ್ಟೇಟ್ಮೆಂಟಿಗೆ ಯಾವ್ಯಾವುದೋ ಲಿಂಕ್ ಹಾಕ್ಬೇಡಿ. ಇದ್ರೆ ಡೈರೆಕ್ಟಾಗಿ ಹೇಳ್ತೀನಿ ನಾನು. ಖಂಡಿತ ನಾನು ಲಾಸ್ಟ್ ಇಯರ್ ಹೇಳೋಕ್ಕಿಂತ, ಬರ್ತ್ಡೇ ಹೇಳೋಕ್ಕಿಂತ ಕೆಲವು ತಿಂಗಳ ಹಿಂದೆನೋ ಕೆಲವು ವರ್ಷಗಳ ಹಿಂದೆನೋ ನಾವು ಮಾತಾಡ್ಕೊಂಡಿದ್ದಿದ್ರೆ ನಾನು ಹೋಗ್ತಾ ಇದ್ದೆ. ಈಗ ಅನ್ಸೋದಕ್ಕೆ ನಾವೇನು ಅನ್ಸುತ್ತೆ ಬಿಡುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದಂತೂ ಸತ್ಯಮ್ಮ, ನಾವು ಒಳ್ಳೇದು ಬಯಸ್ತೀವೋ ಅನ್ನೋ ಕಾರಣಕ್ಕೆ ಪ್ರತಿಯೊಂದು ನಮ್ದಾಗಬೇಕಾಗಿಲ್ಲ. ಈಗ ಕೆಲವು ಡಿಸ್ಟೆನ್ಸಸ್ ನಾವೇನಕ್ಕೆ ಮೇಂಟೈನ್ ಮಾಡ್ತೀವಿ ಅಂದರೆ ನಾವು ಸರಿ ಇಲ್ಲ, ಅವ್ರು ಸರಿ ಇಲ್ಲ ಅನ್ನೋದಲ್ಲ, ನಾವಿಬ್ಬರು ಒಟ್ಟಿಗೆ ಸರಿ ಇಲ್ಲ. ನಾನೊಂದು ಮಾತು ಹೇಳಿದೆ, ಸೂರ್ಯ ಬೆಳಗ್ಗೆ ಬಂದ್ರೇ ಬೆಟ್ರು, ಚಂದ್ರ ರಾತ್ರಿ ಇದ್ರೇ ಬೆಟ್ರು. ಎರಡು ಒಟ್ಟಿಗೆ ಸೇರಿದ್ದಿನ ಪ್ರಾಬ್ಲಮ್ ಆಗುತ್ತೆ, ಬೇಡಿ. ಹಾಗಂತ ವ್ಯಕ್ತಿತ್ವದಲ್ಲಿ ತೊಂದರೆ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಐ ಆಮ್ ಅ ಡಿಫ್ರೆಂಟ್ ಪರ್ಸನ್, ಹಿ ಇಸ್ ಅ ಡಿಫ್ರೆಂಟ್ ಪರ್ಸನ್ ವಿತ್ ಡಿಫ್ರೆಂಟ್ ಟೇಸ್ಟ್. ಡಸ್ ದಟ್ ಮೀನ್ ದಟ್ ವಿ ಕೆನಾಟ್ ಕೋಎಕ್ಸಿಸ್ಟ್? ಡಸ್ ದಟ್ ಮೀನ್ ದಟ್? ಇವಾಗ ಏನಾಗುತ್ತೆ, ನಾಟಕೀಯವಾಗಿ ಇರೋದಕ್ಕೆ ನನಗೆ ಬರಲ್ಲ. ಸಮಾಜ ಯಾರೋ ಹೇಳ್ತಾರಂತ ನಾನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಇಲ್ಲಿಂದ ಬಂದರೆ ನೀವ್ಯಾರು ಏನು ಅನ್ಕೊಂತೀರಂತನೂ ನಾನು ನೋಡಕ್ಕೆ ಹೋಗಲ್ಲ, ನಾನು ಹೋಗೇ ಹೋಗ್ತೀನಿ. ನಾನು ಆ ಥರ ಇರೋನು, ನಾನು ಹಾಗೆ ಬಾಳ್ಕೊಂಡು ಬದುಕೊಂಡು ಬಂದಿರೋನು.
ಅದಕ್ಕೆ ಈ ಪ್ರಶ್ನೆಗಳು ನನಗೆ ಬರ್ಬೇಕು ಮೈಂಡಿಗೆ, ಬಂದಿದ್ದೀನಿ ಅದಕ್ಕೆ ಉತ್ತರ ಕೊಡ್ತೀನಿ ನಾನು. ಈಗ ಫಾರ್ ಎಕ್ಸಾಂಪಲ್ ನಾವು ಸರಿ ಇಲ್ಲ ಅಂದಾಗ್ಲೂ ಎಲ್ಲೋ ಒಂದು ಕಡೆ ಒಂದು ಪಬ್ಲಿಕ್ಗೆ ಹೋಗಿ ಅಲ್ಲೇನೋ ಅವ್ರಿಗೆ ಅವಮಾನ ಆಯ್ತು ಏನೋ ಆಯ್ತು ಅಂದಾಗ ಎಲ್ಲರೂ ಟ್ವೀಟ್ ಮಾಡಿರ್ಬೋದು, ನಾನು ಲೆಟರ್ ಬರೆದಿದ್ದೀನಿ, ಮರಿಬೇಡಿ, ಅದು ಅವಶ್ಯಕತೆ ಇರಲಿಲ್ಲ ಅವತ್ತು. ಇಷ್ಟಿಷ್ಟು ಟ್ವೀಟ್ ಮಾಡಿರೋ ಕಡೆ ಲೆಟರ್ ಬರ್ದಿದ್ದೀನಿ. ಲೆಟರ್ ಬರ್ದಿದ್ದು ಯಾರನ್ನು ಮೆಚ್ಚೋದಕ್ಕಲ್ಲ, ನನ್ನ ಮನಸ್ಸಿಗೆ ಬಂತು. ಯಾವ ಕಲಾವಿದರಿಗೂ ಅದು ಆಗಬಾರ್ದು, ಯಾರಿಗೂ ಆಗಬಾರ್ದು. ಎಷ್ಟೇ ಕೋಪ ಇರಲಿ ಏನೇ ಇರಲಿ ಪಬ್ಲಿಕಲ್ಲಿ, ದಟ್ ಇಸ್ ನಾಟ್ ಕಲ್ಚರ್. ಇಟ್ ಈಸ್ ನಾಟ್ ಅಬೌಟ್ ಹಿಮ್ ಆರ್ ಎನಿಬಡಿ, ಇಟ್ ಇಸ್ ನಾಟ್ ಕಲ್ಚರ್. ನಮ್ಮ ಕರ್ನಾಟಕ ಅದಕ್ಕೆ ಹೆಸರು ಮಾಡಿಕೊಡುದು, ನಮ್ಮ ಜನ ಅದಕ್ಕೆ ಹೆಸರು ಮಾಡಿಕೊಡುದು. ನಾಳೆ ಪಬ್ಲಿಕಲ್ಲಿ ಯಾವುದೇ ದೊಡ್ಡ ಹೀರೋ ಆಗಲಿ, ಇನ್ನೊಬ್ಬ ಲೀಡರ್ ಆಗಲಿ, ನೀವೇ ಆಗಲಿ, ನಿಲ್ಲೋದಕ್ಕೆ ಹೆದರಬಾರ್ದು. ಯಾರೋ ಹಿಂಗೆ ಮಾಡ್ಬಿಟ್ರೆ ಹಿಂಗಪ್ಪ ಅಂದ್ಬಿಟ್ಟು ಅಂತ, ಅದು ಆಗ್ಕೂಡ್ದಲ್ಲ. ಸೊ ಐ ರೋಟ್ ಇಟ್, ದಟ್ ಇಸ್ ಫ್ರಮ್ ನೋ ಬಡಿ ಫೋರ್ಸ್ ಮೀ. ಅದು ತಪ್ಪಾಗತ್ತೆ ಅಮ್ಮ, ತಪ್ಪಾಗತ್ತೆ. ಲೆಟ್ ಮೀ ಟೇಕ್ ಅದು ಅವ್ರವ್ರು ತಿಳುವಳಿಕೆ. ನಾನೇನು ಹೇಳ್ತಾ ಇದ್ದೀನಿ, ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಅಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದ್ದಾನಂದ್ರೆ ಅವನು ಒಂದು ಸ್ವಂತಿಕೆ ಇರುತ್ತೆ. ನಾವಿರೋದ್ರಿಂದ ನಾವು ಸಿಗುತ್ತಾ ಇದ್ದೀವಿ ಅಂತ ಹೇಳೋಕ್ಕಲ್ಲ. ನೋಡಿಮ್ಮ, ನನ್ನ ಜವಾಬ್ದಾರಿ ನನ್ನ ಮಗಳಮ್ಮ, ಈ ಪ್ರಪಂಚಕ್ಕೆ ತಂದಿರೋದು ಅವಳನ್ನ ನಾನು. ಅದು ನನ್ನ ಜವಾಬ್ದಾರಿ, ನೀವು ಒಪ್ಕೋತೀನಿ. ಅದನ್ನ ತಿದ್ದಬೇಕಾ ಮಾಡ್ಬೇಕಾ, ಅಲ್ಲೇ ಕೂತ್ಕೊಂಡು ಒಪಿನಿಯನ್ ಕೇಳ್ತಾ ಇರ್ತೀವಿ. ಫಸ್ಟ್ ತಿದ್ದಕ್ಕೆ ನಮಗೆ ನಿನಗೇನು ಬೇಕು ಹೇಳು ಅಂದ್ಬಿಟ್ಟು. ಇನ್ನೊಬ್ಬರನ್ನ ತಿದ್ದೋ ಶಕ್ತಿ ನನಗೆ ಇಲ್ಲಿಂದ ಬರ್ಬೇಕು ಹೇಳಿ. ಅವ್ರೇನಾದ್ರು ಗೌರವ ಕೊಟ್ಟು ನನ್ನ ಮಾತು ಕೇಳ್ತಾರಂದ್ರೆ ಹೇಳಬಲ್ಲೆ ನಾನು. ತಿದ್ದೋಷ್ಟು ಐ ಆಮ್ ನಾಟ್ such a big saint. There are few things as friends probably ನಾವು ಕೂತ್ಕೊಂಡಾಗ ಡಿಸ್ಕಸ್ ಮಾಡ್ತಾ ಇದ್ವಿ, ಹೋಗುಗಳು ಬೇಡ ಅಂತೆಲ್ಲ ಬರೋದು. ಆ ಒಂದು ಬೌಂಡ್ರಿ ದಾಟದ ಮೇಲೆ ಏನಾಗುತ್ತೆ, ನಾನು ಇದ್ದಿದ್ರೆ ನಾನು, ಅದು ದೊಡ್ಡ ಹಮ್ಮಿನ ಮಾತಾಗುತ್ತೆ. ಐ ಡೋಂಟ್ ಥಿಂಕ್ ಐ ವಾಂಟ್ ಟು ಕಮ್ ದೇರ್. ಇಟ್ ಇಸ್ ದೇರ್ ಲೈಫ್. See, let's not get into all that. I think pain is pain. ಅವರವರ ಕುಟುಂಬಕ್ಕಾಗೋ ನೋವುಗಳು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ನಮಗಾಗೋದು ನಮಗೆ ಗೊತ್ತಿರುತ್ತೆ. ವಿಲ್ ಯು ಅಟ್ ದಟ್? ನೀನು ನಮ್ಮ ಮನೆಗೆ ಬಂದು ಏನು ಮಾಡೇ ಇಲ್ಲ, ಏನು ನೋಡೇ ಇಲ್ಲ. ನೀವು ಮತ್ತೆ ಕೆಲವ್ರು ಹಿಂಗೆ ಗಾಂಧಿಗಳ ತರ ಅಲ್ಲಿ ಕೂತಿದ್ದೀರ ಅಂದ್ರೆ ಏನೂ ನಮ್ಮ ಬಗ್ಗೆ ಗೊತ್ತಿಲ್ಲ ಅನ್ನೋ ತರ. ಎಸ್ ಸರ್, ನಾನು ಡೈರೆಕ್ಟರ್ ಆದ್ಮೇಲೆ, ಆಟೋಗ್ರಾಫ್ ಆದ್ಮೇಲೆ ಎಷ್ಟೋ ಕಲಾವಿದರಿಗೆ ಕತೆ ಬರೆದು ಹೋಗಿರೋ ಡೈರೆಕ್ಟರ್ ಅವಾಗಲೇ ನಾನು. ಕೆಲವ್ರು ಒಪ್ಕೊಂಡ್ರು, ಕೆಲವ್ರು ಒಪ್ಕೊಂಡಿಲ್ಲ, ಮಾಡಲಿಲ್ಲ. ಸಿನಿಮಾ ಇಸ್ ನಾಟ್ ಜಸ್ಟ್ ಅಬೌಟ್ ಮೀ ಸರ್, ಸಿನಿಮಾ ಇಸ್ ಅಬೌಟ್ ಎವ್ರಿಬಡಿ. ಕೆಲವು ಕತೆಗಳು ಓಕೆ ಆಗ್ತಾವೆ, ನಮ್ಗಿನ್ನ ಬೇರೆಯವ್ರಿಗೆ ಸೂಟ್ ಆಗ್ತವೆ. ಸ್ವಾರ್ಥಗಳಿಲ್ಲದೆ ಮಾಡ್ಬೋದು ಅಂತ ಬಂದಲ್ಲ, ಅಂಡ್ ಅವ್ರಿಗೂ ನಂಬಿಕೆ ಬೇಕಲ್ಲ. ಇಲ್ಲಿ ಏನಾಗುತ್ತೆ, ಕತೆ ತೊಗೊಂಡು ಹೋದ ತಕ್ಷಣ ಫಸ್ಟ್ ನಮ್ಮನ್ನ ಡೌಟಲ್ಲಿ ನೋಡ್ತಾರೆ, ಅವರೇ ಮಾಡ್ಬೋದು, ನಮ್ಮ ಹತ್ರ ಯಾಕೆ ಬಂದಿದ್ದಾರೆ ಅಂತ. ಆ ಥರದ ಉತ್ತರ ಸಿಗಲ್ಲ ಇಲ್ಲಿ. ಪ್ರೊಡಕ್ಷನ್ ಹೌಸ್ ಅಂತ ಇದೆ, ನಾವು ಮಾಡ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ಪ್ರಿಯಾ ಅವರು ಕೂಡ ಸುಪ್ರಿಯಾನ್ವಿ ಪ್ರೊಡಕ್ಷನ್ಸ್ ಅಂತ ಇದೆ, ಅವರು ಸಿಪ್ರಾಡಿ ಕ್ರಿಯೇಷನ್ಸ್ ಪ್ರೊಡಕ್ಷನ್ಸ್ ಮಾಡಿದ್ದಾರೆ. ಶಿ ಆಲ್ಸೋ ವಾಂಟ್ಸ್ ಟು ಗೆಟ್ ಇನ್. ಅದೆಲ್ಲ ನಡೀತಾ ಇರುತ್ತೆ ಸರ್. ಐ ಥಿಂಕ್ ಆ್ಯಂಡ್ ಮೋರ್ ದನ್ ಎನಿಥಿಂಗ್, ಇಷ್ಟೇ ನಮಗೂ ಪ್ರಪಂಚದಲ್ಲಿ ಗೊತ್ತಿರೋದು ಸಿನಿಮಾ. ನಾವು ಏನೇ ಬೆಳೆದ್ರು ಮಾಡಿದ್ರು ಇದ್ರ ಅಕ್ಕಪಕ್ಕನೇ ಇರ್ತೀವಿ, ಜಾಸ್ತಿ ದೂರ ಹೋಗೋಕ್ಕೆ ಸಾಧ್ಯ ಇಲ್ಲ. ನೋ, ದಟ್ ಇಸ್ ಗೋಯಿಂಗ್ ಆನ್ ಫ್ಲೋರ್ ಸರ್. ಅಂದರೆ ಜಿಮ್ಮಿ ಬಂದ್ಬಿಟ್ಟು ಏನಾಯ್ತು, ಸರ್ಟನ್ ಸ್ಕ್ರಿಪ್ಟ್ ಲೆವೆಲಲ್ಲಿ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಆ ಹುಡುಗನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಸೊ ನಾನು ನನ್ನ ಸಂಚಿತ್ ಹತ್ರ ಕುತ್ಕೊಂಡು ನಾನು ಯಾವಾಗಲೂ ಮಾತಾಡ್ತೀನಿ. ಐ ಪ್ರಿಫರ್ ಟು ಹಿಯರ್ ಹಿಮ್ ದ್ಯಾನ್ ಗಿವ್ ಒಪಿನಿಯನ್. ಹಿ ನೆವರ್ ಆಸ್ಕ್ಸ್ ಅಂಡ್ ಐ ನೆವರ್ ಅಡ್ವೈಸ್ ಹಿಮ್. ಸೊ ಕೀಪ್ ದಟ್ ಇನ್ ಮೈಂಡ್. ಸೊ ಐ ಡೋಂಟ್ ಕಂಟ್ರೋಲ್ ಹಿಮ್. ಅವರು ಕೆಲವು ಡಿಸ್ಕಷನ್ಸ್ ಅಲ್ಲಿ ಇನ್ನೂ ಅವ್ನು ಕನ್ಫರ್ಮ್ ಆಗಿಲ್ಲ. ಆ ಮಧ್ಯದಲ್ಲಿ ತುಂಬಾ ಜನ ಅಪ್ರೋಚ್ ಮಾಡಿದ್ದಾರೆ ಸಂಚಿತಿಗೆ, ಡೈರೆಕ್ಟ್ ಮಾಡೋಕ್ಕೆ, ಪ್ರೊಡಕ್ಷನ್ ಮಾಡೋದಕ್ಕೆ. ಸೊ ನಾನು ಹೇಳಿದ್ದವರಿಗೆ, ನೀನು ಮಾಡೋದು ಮಾಡ್ತಾ ಇರಿ, ಬಟ್ ಸೈಮಲ್ಟೇನಿಯಸ್ ಆಗಿ ಮನೆ ಬಾಗಿಲಿಗೆ ಬಂದು ಯಾರು ಪ್ರೊಡಕ್ಷನ್ ಮಾಡಬೇಕು ಅಂತಂದ್ರೆ ಒಂಚೂರು ಗಮನ ಇಡೋದ್ರ ಮೇಲೆ. Hear them out, do it. An intelligent man is somebody who collaborates with everybody. ನಿಂಗೆ ಯಾವ್ದು ಕರೆಕ್ಟ್ ಪರ್ಫೆಕ್ಟ್ ಅನ್ಸುತ್ತೋ ನೀವು ಮಾಡಿ. KP ಶ್ರೀಕಾಂತ್ ಮತ್ತೆ ನವೀನ್ ಅವ್ರಿಗೂ ಕರೆದು ನಾನು ಇದೇ ಹೇಳಿದೆ, ಸಪೋಸ್ ನನಗೆ ಇನ್ನೊಂದು ಸಿನಿಮಾ ಓಕೆ ಆಗಿ ಅದು ಓಕೆ ಅಂದ್ರೆ ನಿಮಗೆ ಓಕೆನಾ ಫಸ್ಟ್ ಮಾಡೋದ್ರಲ್ಲಿ? KP ಟು ಎವ್ರಿಬಡಿ ಸೆಟ್ ಡೆಫಿನೆಟ್ಲಿ ನಾಟ್ ಸರ್, ಮಾಡಿ ನಮ್ಗೆ ಆಮೇಲೆ ಮಾಡಿ, ಏನು ಬೇಕು ನಿಮ್ಗೆ ಯಾವ್ದು ಕರೆಕ್ಟ್ ಅನ್ಸುತ್ತೋ ಮಾಡಿ ಅಂದ್ಬಿಟ್ಟು ಅಂತ. ಸೊ ಈಸ್ ಡೂಯಿಂಗ್, ಅಂಡ್ ಐ ಥಿಂಕ್ ಶಾರ್ಟ್ಲಿ ದ ಅನೌನ್ಸ್ಮೆಂಟ್ ವಿಲ್ ಹ್ಯಾಪನ್. ಮಾಡೋದು ನಂದು ಡೈರೆಕ್ಷನ್ ಏನು ಮಾಡಬೇಕು ಅಂತ ಇದ್ವಿ. ಕಾರ್ತಿಕ್ ನನ್ನ ಸಹೋದರ, ಯೋಗಿ ಕೂಡ ನಮ್ಮ ಫ್ರೆಂಡ್, ಮನೇಲಿ ಇರ್ತಾರೆ ಯಾವಾಗಲೂ. ಸೊ somehow I think they're wonderful two human beings in my life. And collaborate ಮಾಡಿದ್ರೆ ಅವರೊಟ್ಟಿಗೆ ಮಾಡಲ್ಲ ಅನ್ನಿಸ್ತು. ಹಾಗಂದ ತಕ್ಷಣನೇ ಸಿಕ್ಕಾಪಟ್ಟೆ ಏನೋ ಮಾಡ್ತೀವಂತಲ್ಲ. ವಿ ಆರ್ 3 ಗುಡ್ ಫ್ರೆಂಡ್ಸ್. ಐ ಥಿಂಕ್ ವಿ ಶುಡ್ ವರ್ಕ್ ಅಂತ ಅನ್ನಿಸ್ತು. ವಿ ಆರ್ ವರ್ಕಿಂಗ್. ಧ್ರುವ ಈಸ್ ಅ ವೆರಿ ವೆರಿ ಡಿಯರ್ ಬ್ರದರ್ ಆಫ್ ಮೈನ್ ಆ್ಯಂಡ್ ಹಾರ್ಡ್ ವರ್ಕರು. ನೀವು ನನಗೆ ನಮ್ಮೆಲ್ಲರಿಗೂ ವರ್ಷಕ್ಕೆ ಒಂದು ಪಿಕ್ಚರ್ ಅಂತೀರ, ಅವ್ರು ನಾವು ಸ್ಲೋ ಮೋಷನ್ ಆದ್ರೆ ಅವ್ರು ಸೂಪರ್ ಸ್ಲೋ ಮೋಷನ್ನು. ಸೊ ಧ್ರುವಾಗೆ ನಾವು ಯಾವಾಗಲೂ ಕರೆದು ಹೇಳೋದು, ಬೇಗ ಮಾಡ್ರಿ, ನೀವು ಯಾಕ್ರಿ ಅಂತ ಹೇಳ್ತಾ ಇರ್ತೀವಿ. ಸರ್ ಅಂತಿರ್ತಾರೆ. ಸಿ ಈಸ್ ಅ ವೆರಿ ಸ್ವೀಟ್ ಬಾಯ್, ವೆರಿ ಟ್ಯಾಲೆಂಟೆಡ್,
ಅವರು ಫಸ್ಟ್ ಪಿಕ್ಚರ್ ಆದಾಗ ಕರೆದ್ಬಿಟ್ಟು ನಾನು ಹೇಳಿದ್ದೆ ಅವರಿಗೆ ಸ್ವಲ್ಪ ನಮಗೂ ಡ್ಯಾನ್ಸ್ ಮಾಡೋದು ಹೇಳ್ಕೊಡ್ರಿ ಸ್ವಾಮಿ ಅಂತ. ಸೊ ಈಸ್ ಅ ವಂಡರ್ಫುಲ್ ಬಾಯ್. ಆ್ಯಂಡ್ ಗೊತ್ತಿಲ್ಲ ನನಗೆ ಮಾರ್ಟಿನ್ ಯಾಕೆ ಡಿಲೇ ಆಯ್ತು ಏನಂತ ಗೊತ್ತಿಲ್ಲ, ಬಟ್ ಐ ಆಮ್ ಶ್ಯೂರ್ ನಾನು ಆ ಟ್ರೈಲರ್ ಎಲ್ಲ ನೋಡ್ತಾ ಇದ್ರೆ ತುಂಬ ತೂಕ ಇಳಿಸಿ ಮತ್ತೆ ಬಾಡಿ ಬಿಲ್ಡ್ ಮಾಡಿ ದಟ್ ವೇ ವೆರಿ ಹಾರ್ಡ್ ವರ್ಕಿಂಗ್. ಆ್ಯಂಡ್ ಐ ಆಮ್ ಶ್ಯೂರ್ ಮಾರ್ಟಿನ್ ವಿಲ್ ಡೂ ವಂಡರ್ಫುಲ್ ಟು ಕನ್ನಡ ಇಂಡಸ್ಟ್ರಿ. ಧ್ರುವಂಗೆ ಪರ್ಸನಲ್ ಆಗಿ ಆ್ಯಂಡ್ ಕೆಪಾಸಿಟಿ ಇರೋ ಹುಡುಗ. ಸೊ ಐ ಥಿಂಕ್ ಟೈಮ್ ಓಲ್ಡ್ ಅನ್ನೋದು ಬಿಟ್ಟು ಹಾಕಿ ನನಗೆ ಅದು ಗೊತ್ತಿಲ್ಲ. ಆಲ್ ಇಂಡಿಯನ್ ಲೆವೆಲಲ್ಲಿ ಒಂದು ದೊಡ್ಡ ಸ್ಟಾರ್ ಆಗಿ ನಿಲ್ಲುವಂಥ ಎಲ್ಲ ಅರ್ಹತೆ ಯೋಗ್ಯತೆ ಎಲ್ಲ ಇರುವಂಥ ಒಬ್ಬ ಕಲಾವಿದ. ಐ ಥಿಂಕ್ ಐ ವಿಶ್ ಗುಡ್ ಫಾರ್ ಮಾರ್ಟಿನ್. ಆ್ಯಂಡ್ ಹೇಗೇನ್ AP ಅರ್ಜುನ್ ಇಸ್ ಅ ಡಿಯರ್ ಫ್ರೆಂಡ್. ಉದಯ್ ಮೆಹ್ತಾ ಅವರು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನನಗೆ ಫಸ್ಟ್ ಹೈಯೆಸ್ಟ್ ಪೇಮೆಂಟ್ ಕೊಟ್ಟಿರೋ ನಿರ್ಮಾಪಕ ಅವರು. ಐ ವಿಶ್ ಹಿಮ್ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಡೆಫಿನೆಟ್ಲಿ ಐ ಆಮ್ ಎಕ್ಸೈಟೆಡ್ ಫಾರ್ ದ ಫಿಲ್ಮ್. ಇದು ಶೆಟ್ರ್ ಮಾತ್ರ ಉತ್ತರ ಕೊಡೋಕ್ಕಾಗುತ್ತೆ ಮೇಡಮ್. ಅವರ ಸೈಲೆನ್ಸ್ನ ಎಷ್ಟು ಕ್ಲೀನಾಗಿ ವೆಪನ್ ಥರ ಯೂಸ್ ಮಾಡ್ತಾರೆ ಅಂದರೆ, ಅವ್ರು ಬೇಕಂದ ತಕ್ಷಣ ಎಲ್ಲ ಕಡೆ ಇರ್ತಾರೆ, ಬೇಡ ಅಂದರೆ ಹೋಗಿ ಉಡುಪಿಯಲ್ಲಿ ಕೂತಿರ್ತಾರೆ, ಸಿಗೋದೇ ಇಲ್ಲ. ಬಟ್ ಲೆಟ್ ಮಿ ಟೆಲ್ ಯು ಸಮಥಿಂಗ್ ಅಬೌಟ್ ದಟ್ ಬಾಯ್. ಈಸ್ ಅ ಕಂಪ್ಲೀಟ್ಲಿ ಅ ಮ್ಯಾನ್ ಆಫ್ ಹಾರ್ಟ್. ಆ ರಕ್ಷಿತ್ ಹತ್ರ ಎರಡು ವಿಚಾರ ಇಲ್ಲ, ಮೈಂಡಲ್ಲಿ ಒಂದು ತಲೆಯಲ್ಲಿ ಒಂದು, ಕ್ಯಾಲ್ಕುಲೇಟಿವ್ ಮ್ಯಾನ್ ಅಲ್ಲ. ಬಟ್ ಐ ಶುಡ್ ಅಂಡರ್ಸ್ಟ್ಯಾಂಡ್ ಹಿ ಈಸ್ ಅ ಚೈಲ್ಡ್ ಹೂ ಇಸ್ ವೆರಿ ಎಕ್ಸೈಟೆಡ್. ಆ ಥರ ಒಂಥರ ಇದು ಎಕ್ಸೈಟ್ ಆಯ್ತಾ ಅಲ್ಲಿಗೆ ನುಗ್ಬಿಡ್ತಾರೆ, ಇನ್ನೊಂದು ಎಕ್ಸೈಟ್ ಆಯ್ತಾ ಅಲ್ಲಿಗೆ ನುಗ್ಬಿಡ್ತಾರೆ. ಆ ಥರ ಮಕ್ಕಳ ಅಕ್ಕಪಕ್ಕದಲ್ಲಿ ಇರ್ಬೇಕಾದ್ರೆ, ಆ ಥರ ಹುಡುಗರು ಇರ್ಬೇಕಾದ್ರೆ ನಾವು ಸ್ವಲ್ಪ ಫ್ರೀಡಮ್ ಬಿಡ್ಬೇಕು ಅವರಿಗೆ. ಕಟ್ ಹಾಕೊಂಡು ನಮ್ಮದೇ ಮಾಡು ಅಂದರೆ ಒದ್ದಾಡ್ತಾರೆ. ಮಾಡೋ ದಿನ ನೀವೆಲ್ಲರಲ್ಲ, ಇಡೀ ಪ್ರಪಂಚ ಏನು ಹೇಳಿ 100% ಅವ್ರು ಬಂದು ಮಾಡ್ತಾರೋ ಅನ್ನೋ ನಂಬಿಕೆನೂ ನನಗಿದೆ. ಬಟ್ ಐ ಆಮ್ ಹ್ಯಾಪಿ ಟು ಸಿ ದೆಮ್ ಫ್ಲೈ. ದೇ ಆರ್ ಬರ್ಡ್ಸ್, ಲೆಟ್ ದೆಮ್ ಫ್ಲೈ. ನೋ ಬರ್ತಾರೆ ಮನೆಗೆ, ಬಂದಿದ್ದ ದಿವಸ ಮಾಡೋಣ. ಇಲ್ಲ, ಅದು ಸದ್ಯಕ್ಕೆ ನಿಂತೋಗಿದೆ. ಆ್ಯಂಡ್ ಸಂದೇಶ್ ಕೂಡ ನನಗೆ ಭಾಳ ಬೇಕಾದಂಥ ಸಹೋದರರು. ಆ್ಯಂಡ್ ಹೇಮಂತ್ ಇಸ್ ಸಂಬಡಿ ಐ ರೆಸ್ಪೆಕ್ಟ್ ಅ ಲಾಟ್. ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು, ನಾನು ಹೇಮಂತ್ ಅವರ ನಿರ್ದೇಶನದಲ್ಲಿ ಕೆಲಸ ಮಾಡಬೇಕು. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು. ಆ್ಯಂಡ್ ಹೇಮಂತ್ ಅವರು ಕೂಡ ಸತತವಾಗಿ ಟಚಲ್ಲಿದ್ದಾರೆ. ಸೊ ಲೆಟ್ ಅಸ್ ಸಿ ವಾಟ್ ಹ್ಯಾಪನ್ಸ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸಂದೇಶ್ ಅವರು ಕೂಡ ನನಗೆ ಭಾಳ ಬೇಕಾದವರು. ಇಟ್ ವಿಲ್ ಆಲ್ ಹ್ಯಾಪನ್ ಸರ್, ಇಟ್ ವಿಲ್ ಫಾಲ್ ಇನ್ ಪ್ಲೇಸ್. ಇವತ್ತಿಗೆ ಅದು ಸ್ವಲ್ಪ ಆ ಕಡೆ ಈ ಕಡೆ ಕನ್ಫ್ಯೂಷನ್ಸಲ್ಲಿ ಇದ್ದೀವಲ್ಲ, ಇಟ್ ವಿಲ್ ಆಲ್ ಹ್ಯಾಪನ್. ನನ್ನ ಮಗಳನ್ನ ಬೆಳೆಸೋ ರೀತಿನ ನಾನು ತುಂಬ ಗಂಭೀರವಾಗಿ ಮಾಡಿದ್ದೀನಿ ಹೊರತು ಅವ್ರಿಗೆ ಹೋಗೋ ಹಾದಿನಲ್ಲ ಸರ್. ಸೊ ಅವ್ರಿಗೆ ಹೋಗೋ ಹಾದಿ ಅವ್ರು ಚೂಸ್ ಮಾಡ್ತಾರೆ, ಮಾಡಿದ್ದೀನಿ, ಅವರೇ ನೀಟಾಗಿ ಬರ್ತಾರೆ. ಇವತ್ತಿನ ಜನ್ರೇಷನ್ಗೆ ನಮ್ಮ ಅಡ್ವೈಸಸ್ ಆಗಲಿ, ನಾವು ಹಾಕೋ ಮಾರ್ಗದರ್ಶನ ಅವಶ್ಯಕತೆ ಇಲ್ಲ. ಅವ್ರಿಗೆ ಬೇಕಾಗಿರೋದು ದೇ ಶುಡ್ ನೋ ದಟ್ ವಿ ಹ್ಯಾವ್ ದರ್ ಬ್ಯಾಕ್. ದಟ್ಸ್ ಆಲ್ ಇಟ್ ಮ್ಯಾಟರ್ಸ್ ಆಸ್ ಅ ಚೈಲ್ಡ್. ಆ್ಯಂಡ್ ಶೀಲ್ ಗ್ರೋ ಸಚ್ ಹ್ಯಾಸ್ ಪೊಟೆನ್ಷಿಯಲ್. ಅಟ್ಲೀಸ್ಟ್ ಅಷ್ಟು ಮಟ್ಟಿಗಂತೂ ನನಗೆ ನಂಬಿಕೆ ಇದೆ. ನಾವಿಬ್ಬರು ಸೇರಿ ಚೆನ್ನಾಗಿ ಬೆಳೆಸಿದ್ದೀವಿ ಅವ್ರನ್ನ ಅಂತ. ಆ್ಯಂಡ್ ಏನೇ ಕಲೆ ಅವರಲ್ಲಿ ಏನೇ ಬೆಳವಣಿಗೆ ಬಂದಿದ್ರು ಅದು ಸಂಪೂರ್ಣ ಅವರ ಸ್ವಂತಿಕೆ. ಇದು ನಮ್ಮದು DNA, ನಮ್ಮದು ಜೆನೆಟಿಕಲ್ ಇದು ಅಂತ ಹೇಳೋಕ್ಕಾಗಲ್ಲ. ಇಟ್ಸ್ ಟ್ಯಾಲೆಂಟ್. ಶಿ ಇಸ್ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ಐ ಹೋಪ್ ಶಿ ಡಿಸೈಡ್ ಸೂನ್ ವಾಟ್ ಶಿ ವಾಂಟ್ಸ್ ಟು ಡು. ಬಂದಿದ್ದಕ್ಕೆ ಥ್ಯಾಂಕ್ ಯು.